ನಿಮ್ಮ ಸ್ವಾಭಿಮಾನಿ ಬಳಗ. ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದಿರೋರು ರಾಜಕೀಯಕ್ಕೆ ಬರಬೇಕು ಅಂತ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಆ ರೀತಿ ಇದ್ದಾರೆ, ಹೋರಾಟ ಮಾಡ್ತಾರೆ. ನಂತರನೇ ಪ್ಲಾನ್ ಹೇಗೆ ಭವಿಷ್ಯದಲ್ಲಿ? ಆಲ್ ಓವರ್ ಕರ್ನಾಟಕ ಸಂಘಟನೆ ಮಾಡ್ತಾ ಇದ್ದೀನಿ. ಬಿಜೆಪಿ, ಕಾಂಗ್ರೆಸ್, ಇನ್ನೊಂದು ಪಕ್ಷದ ಕಡೆ ಹೋಗಲ್ಲ, ತಪ್ಪಿ ಹೋಗಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದ್ದೀನಿ. ಒಂದು ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತ. ಮೊನ್ನೆ ಬೈ ಎಲೆಕ್ಷನ್ ನನಗೆ ಟಿಕೆಟ್ ಆಗಬೇಕು, ಅದನ್ನ ಹೆಂಗ್ ತಪ್ಪಿಸಿದ್ರು, ಯಾಕೆ ತಪ್ಪಿಸಿದ್ರು ಅಂತಂದು ನಾನು ಹತ್ರದಿಂದ ನೋಡಿದ್ದೀನಿ. ಆ ವ್ಯವಸ್ಥೆ ಒಳಗೆ ಇರೋದ್ರ ಬದಲು ನಾವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ರೆ ಬೆಟರ್ ಅಲ್ಲ. ನಾನೇನು ವಿಜಯ್ ತರ ದೊಡ್ಡದಾಗಿ ರಾಜ್ಯದ ಮಟ್ಟಿಗೆ ಅಷ್ಟೊಂದು ರಿಸೋರ್ಸಸ್ ಇಲ್ಲ ನಮ್ಮ ಹತ್ರ. ನನ್ನ ಐಡಿಯಾಲಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಂತರು ಒಂದು 15-20 ಜನ ಸಿಕ್ಕಿದ್ದಾರೆ. ಅನ್ಕಾಂಪ್ರಮೈಸ್ ನಾವು ನಿಲ್ಸಿರ್ತೀವಿ, ನಾಳೆ ಇನ್ ಸರಿ ಬರ್ದವ್ರು. ಲಾಂಗ್ ಟರ್ಮ್ ಪಕ್ಷದ ಶಕ್ತಿ ನಿಮ್ಮ ಪ್ರಕಾರ ಹೇಗಿದೆ? ಇವಾಗ ಅದಕ್ಕೆ ಅವಕಾಶ ಸೃಷ್ಟಿಯಾಗಿದೆ. JDS ಇತ್ತು, ಅದು ಬಿಜೆಪಿ ಜೊತೆ ಹೊರಟೋಯ್ತು. ಯುವ ಸಮೂಹ ಏನಿದೆ ಅವ್ರನ್ನ ಆಸ್ಪಿರೇಷನ್ ರೆಪ್ರೆಸೆಂಟ್ ಮಾಡುವಂತ ಲೀಡರ್ಸ್ಗಳು ಯಾರು ಇಲ್ಲ ಇಲ್ಲಿ. ಅಂತ ಏನಾದ್ರು ಸಿಕ್ಕರು ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಇವರಿಬ್ರು ಮನೆಗೆ ಹೊರಟೋಗ್ರು. ಕೊಬ್ಬಿರೋರು, ದುರಾಂಕಾರಿಗಳು, ಬಲಾಢ್ಯರು, ಅವ್ರನ್ನೂ ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕನ್ನೋದು ಒಂದು ಥಾಟ್. ಜಾತಿ, ಹಣ, ಕುಟುಂಬ ಇದ್ರ ನಡುವೆ ನೀವು ಸ್ವಂತ ಬಲದಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಆಗತ್ತಾ? ಸಂಪೂರ್ಣ ನಂಬಿಕೆ ಇದೆ ಹಾಗೆ ಆಗುತ್ತೆ ಅಂತ. ಪಂಚಾಯತಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ರೆ ಕೆಲಸ ಆಗ್ತದ? ಎಲ್ಲೋ ಪ್ರೊಟೆಸ್ಟ್ ಮಾಡ್ತೀರಾ? MLA ಕೈ ಸಿಗ್ತಾರ? MLA ನಿಮ್ಮ ಮಾತು ಕೇಳಿಸ್ಕೊಂತಾರ? ಪ್ರೊಟೆಸ್ಟ್ ಇಂದ ಏನು ಹೈಪರ್ ಪಾಲಿಟಿಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಲ್ಲ. ಪಾಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಕಂದ್ರೆ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಲ್ಲಿ ಫುಲ್ ಟೈಮ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅವರು. ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇರ್ಬೋದು, ಬೈ ಡಿಸೈನ್ ಅಂದ್ರೆ ಬೇಕಂತಲೇನೆ ನಮ್ಮ ಎಜುಕೇಶನ್ ಸಿಸ್ಟಮ್ ನ ಹಾಳು ಮಾಡಿದ್ದಾರೆ ಅಂತ. ಒಂದು ಮೆಜಾರಿಟಿ ವರ್ಗ ಏನಿದೆ ಪರ್ಮನೆಂಟ್ ಆಗಿ ವೋಟ್ ಬ್ಯಾಂಕ್ ಆಗಿರ್ಲಿ ಅಂತ. ಹ್ಯೂಜ್ ಎಜುಕೇಶನಲ್ ಇನ್ಇಕ್ವಾಲಿಟಿ. ರಾಜಕಾರಣಿ ಒಂದು ಸ್ಕೂಲ್ ವಿಸಿಟ್ ಮಾಡಲ್ಲ, ವಿಸಿಟ್ ಮಾಡಿದ್ರು ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇ ದಿನ ಹೋಗಿ ನೀವೆಲ್ಲ ಚೆನ್ನಾಗಿ ಓದ್ರಿ ಅಂತಂದೇಳಿ ಬಂದ್ಬಿಡ್ತಾನೆ. ನೀವು IAS ಆಗಿ, IPS ಆಗಿ, ಉದ್ಯಮಿಗಳಾಗಿ ಅದು ಬರೋದಿಲ್ಲ ಅವರಿಗೆ. ನನ್ನ ಕಾಂಪಿಟೇಟರ್ ಉಟ್ಕೊಂಡ್ಬಿಡ್ತಾನೆ ಅಂತಂದು. ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತಿನ ಕುಟುಂಬ ರಾಜಕಾರಣದ ಹಗ್ಗಜಗ್ಗಾಟ, ಜಾತಿ ರಾಜಕಾರಣದ ಜಂಜಾಟದ ನಡುವೆ ಸ್ವಾಭಿಮಾನಿ ಬಳಗವನ್ನ ಕಟ್ಟಿಕೊಂಡು ಅಖಾಡಕ್ಕೆ ಧುಮುಕಿ ಸಂಚಲನ ಸೃಷ್ಟಿ ಮಾಡಿರುವ ದಾವಣಗೆರೆಯ ಯುವ ನಾಯಕ. ಹಾಗೆ ಇವತ್ತು ಶಿಕ್ಷಣದಲ್ಲಿ ಬರೀ ಪುಸ್ತಕದ ಬದನೆಕಾಯಿ, ಪುಸ್ತಕದಲ್ಲಿನ ಸಾಲುಗಳು ಅಂತ ಯೋಚನೆ ಮಾಡದೆ ಸಮಾಜದಲ್ಲಿ ಒಂದು ಬದಲಾವಣೆ ತರೋ ಬೆಳಕಾಗಬೇಕು, ಒಂದು ಶಕ್ತಿ ಆಗಬೇಕು ಶಿಕ್ಷಣ ಅಂದರೆ ಅಂತ ಯೋಚಿಸ್ತಾ ಇರುವ ಇನ್ಸೈಟ್ ಅಕಾಡೆಮಿಯ ಸಂಸ್ಥಾಪಕ GB ವಿನಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಹೊತ್ತುಕೊಂಡು ಉರಿತಾ ಇರೋದು ನೋಡ್ತಾ ಇದೀವಿ. ಶಿಕ್ಷಣದಲ್ಲಿ ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ನೀವು ರೈಟ್ ಪರ್ಸನ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಪೊಲಿಟಿಷಿಯನ್ ಮತ್ತೆ ಶಿಕ್ಷಣದ ಬಗ್ಗೆ ಮಾಹಿತಿ ಇರುವಂತಹ ವ್ಯಕ್ತಿ ಅಂಥವ್ರು ಮಾತಾಡಬೇಕಾಗಿದೆ ಇವತ್ತು. ಏನು ಅನ್ನಿಸ್ತು ನಿಮ್ಗೆ ಈ ಬೆಳವಣಿಗೆ, ಈ ಹೋರಾಟ, ನೀಟ್ ಪೇಪರ್ ಲೀಕು, ವಿದ್ಯಾರ್ಥಿಗಳ ಆಕ್ರೋಶ, ರಾಜಕಾರಣಿಗಳ ಕೆಸರೆರಚಾಟ? ಒಂದು ಪ್ರಜಾಪ್ರಭುತ್ವದಲ್ಲಿ, ಡೆಮೋಕ್ರಸಿನಲ್ಲಿ ಟ್ರಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಟ್ರಸ್ಟ್ ಬಿಟ್ವೀನ್ ಪೀಪಲ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ಟ್ರಸ್ಟ್ ಬಿಟ್ವೀನ್ ಪೀಪಲ್ ಆ್ಯಂಡ್ ಪ್ರಾಸೆಸಸ್, ಡೆಮೋಕ್ರೆಟಿಕ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ. ಲಾಸ್ಟ್ 75 ಇಯರ್ಸಲ್ಲಿ ಆ ಪ್ರಾಸೆಸ್ ಅನ್ನೋದು ಇರೋಡಾಗಿ, ಅಂದರೆ ಟ್ರಸ್ಟ್ ಅನ್ನೋದು ಇರೋಡಾಗಿ ಹೋಗಿದೆ, ಕಂಪ್ಲೀಟ್ಲಿ ಇರೋಷನ್ ಆಗೋಗಿದೆ. ನೀವು ಈ ಪೇಪರ್ ಲೀಕ್ ಆಗಿರ್ಬೋದು ಅಥವಾ ಈಗೇನು ಸ್ಟೂಡೆಂಟ್ ಪ್ರೊಟೆಸ್ಟ್ ಇರ್ಬೋದು, ಅದು ಸುಮಾರು ದಶಕಗಳಿಂದ ಏನು ಅಸಮಾಧಾನ ಇತ್ತು ಅದು ಇವತ್ತು ವಿಸ್ಫೋಟ ಆಗಿರೋದು. ಅಂದರೆ ಅದು ಲೇಯರ್ ಬೈ ಲೇಯರ್ ಆ್ಯಡ್ ಆಗ್ತಾ ಹೋಗಿತ್ತದು, ಅದನ್ನು ಅಡ್ರೆಸ್ ಮಾಡಿರಲಿಲ್ಲ. ಸೊ ಇವತ್ತು ನಾವು ನೋಡ್ತಾ ಇರೋದು ಏನು ಅಂತಂದರೆ, ನೇಪಾಳಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಏನು ಒಂದು ಜನ್ಜಿ ರೆವಲ್ಯೂಷನ್ ಆಯಿತು. ಈಗ ರೆವಲ್ಯೂಷನ್ನಿಗೂ ಇನ್ನೊಂದು ಪ್ರೊಟೆಸ್ಟಿಗೂ ಡಿಫ್ರೆನ್ಸ್ ಇದೆ. ರೆವಲ್ಯೂಷನ್ ಅನ್ನೋದು ಲಾರ್ಜ್ ಸ್ಕೇಲಲ್ಲಿ ಆಗುತ್ತೆ. ಸೊ ಲಾರ್ಜ್ ಸ್ಕೇಲ್ ಅಂತಂದರೆ ಅದು ಇಡೀ ದೇಶ ಒಗ್ಗಟ್ಟಾಗ್ತದೆ, ಎಲ್ಲರಲ್ಲೂ ಅದೇ ಒಂದು ಭಾವನೆ ಬರ್ತದೆ. ಪ್ರೊಟೆಸ್ಟ್ ಅಂದಾಗ ಅದು ಸ್ಪೊರಾಡಿಕ್ ಆಗಿ ಲೋಕಲೈಸ್ಡ್ ಆಗಿರ್ತದೆ. ಅದು ಒಂದು ಬಿಗಿನಿಂಗ್ ಅಂತ ಹೇಳ್ಬೋದು ಇವತ್ತು. ಓಕೆ, ಶುರುವಾಗಿದೆ, ಕಿಡಿ ಹೊತ್ಕೊಂಡಿದೆ ಅಂತೀರ? ಹೌದು. ಓಕೆ, ಆದರೆ ಈ ಜನ ಒಂದ್ಸಲ ಹೆಂಗೆ ಅನ್ನಿಸ್ತು ಅಂದರೆ, ಇಲ್ಲಿ ಸೇರಿದ ಜನ ಆ ಶಕ್ತಿ ಪ್ರದರ್ಶನ ಆಯಿತು, ಎಲ್ಲ ಹೌದು, ಸರ್ಕಾರ ನಡ್ಗೋ ರೀತಿಯಲ್ಲಾಯಿತು, ವಿಕೆಟ್ ಬಿತ್ತು, ಎಲ್ಲ ಹೌದು. ಆದರೆ ಕೆಲವೊಂದು ಕಡೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಂಡಿಲ್ವಾ, ತಪ್ಪಾಗಿ ಅರ್ಥೈಸಿಕೊಂಡು ಬಂದವರು ಇದ್ದಾರ ಹೋರಾಟದಲ್ಲಿ ಅನ್ನೋದು ಅನ್ನಿಸ್ತು. ಈಗ ನೀಟ್ ಎಕ್ಸಾಮಿನೇಷನ್ನು ಅದು ಒಂದೇ ಉದ್ದೇಶ ಆಗಿರಲಿಲ್ಲ, ಈ ಹೋರಾಟ ದಾರಿ ತಪ್ತಾ ಅನ್ನೋ ಚರ್ಚೆನೂ ಆಗ್ತಿದೆ. ಈ ಜಾರ್ಖಂಡಲ್ಲಿ ಒಂದು ಕಡೆ ಸಮಸ್ಯೆ, ಕರ್ನಾಟಕದಲ್ಲಿ KPSC ಸಮಸ್ಯೆ, ಅಲ್ಲಿ ನೀಟ್ ಸಮಸ್ಯೆ. ರಾಜಕಾರಣಿಗಳದ್ದು ಹೆಂಗೆ ಅಂದರೆ ತಮ್ಮ ಪಕ್ಷದ ಮೂಗಿನ ನೇರಕ್ಕಷ್ಟೇ ನೋಡಿಕೊಂಡು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹಾಕ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳ ಕಷ್ಟ, ಶಿಕ್ಷಣದ ಸಮಸ್ಯೆಯಲ್ಲಿ ಬೇರೆ ಏನೋ ಮಿಕ್ಸ್ ಆಗ್ತಿದೆ ಅಂತ ಅನಿಸ್ತಿಲ್ವಾ ನಿಮಗೆ? ಅದು ನಾನು ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ. ಜಾರ್ಖಂಡಲ್ಲಿ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇದೆ. ಹೌದು. ಅಲ್ಲಿ ಏನು ಜಂತರ್ ಮಂತರಲ್ಲಿ CJP ಇತ್ತು, ಅದು ಆಬ್ಸೆಂಟ್ ಇದೆ ಅಲ್ಲಿ. ಹೌದು. ಅವರು ಏನು ಅಭಿಜಿತ್ ದೀಪ್ಕೆ ಅಂತಂದು ಅವರೊಂದು ಮಾತು ಹೇಳಿದರು,
ನಮ್ಮದು ಪೊಲಿಟಿಕಲ್ ಪಾರ್ಟಿ ಆಗಲ್ಲ, ಬಟ್ ಮೂವ್ಮೆಂಟ್ ಆಗುತ್ತೆ, ಪ್ರೆಷರ್ ಗ್ರೂಪ್ ಆಗ್ತೀವಿ ಅಂತ. ಎಲ್ಲಿ ಸಮಸ್ಯೆ ಇದ್ರು ಹೋಗ್ತೀವಿ ಅಂತ ಹೇಳಿದ್ರು ಅವರು. ಹೋಗ್ತೀವಿ, ಪ್ರೆಷರ್ ಗ್ರೂಪ್ ಆಗಿ ಆಕ್ಟ್ ಮಾಡ್ತೀವಿ ಅಂತ. ಸೊ ನಮ್ಮ ದೇಶದ ದುರಂತನೇ ಅದು. ಒಂದು ಪ್ರೊಟೆಸ್ಟ್, ಒಂದು ಮೂವ್ಮೆಂಟ್ ಶುರು ಆದ್ಮೇಲೆ ಅದು ಪೊಲಿಟಿಕಲ್ ಆಗಿಬಿಡ್ತದೆ. ಆಮೇಲೆ ಇವತ್ತು ದ ಹಿಂದೂನಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಸೊ ಹೈಪರ್ ಪಾಲಿಟಿಕ್ಸ್ ಅಂತಂದ್ಬಿಟ್ಟು ಇದೇ ನಾವು ವಿಟ್ನೆಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಕಾಲ್ಡ್ ಎಸ್ ಹೈಪರ್ ಪಾಲಿಟಿಕ್ಸ್ ಅಂತ. ಹೈಪರ್ ಪಾಲಿಟಿಕ್ಸ್ ಅಂತಂದರೆ ಆ ಉದ್ದೇಶ ಏನಿರುತ್ತೆ, ಆ ಮೂಮೆಂಟ್ ಏನು ಶುರು ಆಗುತ್ತೆ, ಸೊ ಅದರ ಅಂತ್ಯ ಆಗೋದು ಕ್ಷಣಿಕ. ಅದು ಅಂದರೆ ಭಾಳ ಒಂದು ಕ್ಷಣಿಕ ಉದ್ದೇಶಕ್ಕೋಸ್ಕರ, ತಾತ್ಕಾಲಿಕ ಉದ್ದೇಶಕ್ಕೋಸ್ಕರ ಅದು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಆಮೇಲೆ ಅದು ಒಂದು ಪೊಲಿಟಿಕಲ್ ಆ್ಯಂಗಲಲ್ಲಿ ಎಂಡ್ ಆಗಿ ಹೋಗ್ತದೆ. ಅದರಿಂದ ಏನು ನಾವು ಸಿಸ್ಟಮಿಕ್ ಚೇಂಜಸ್ ಅಂತ ಹೇಳ್ತೀವಿ, ಅಂದರೆ ಮೂಲಭೂತವಾದ ಒಂದು ಬದಲಾವಣೆಗಳು ಬೇಕಾಗಿರ್ತದೆ. ಸೊ ಉದ್ದೇಶ ಏನಕ್ಕೆ ಶುರು ಆಗುತ್ತೋ ಅದು ಡೈವರ್ಟ್ ಆಗುತ್ತೆ. ಅದು ಆಗೋದು ಕಾರಣ ಏನು ಅಂತಂದರೆ, ಯಾರು ರೂಲಿಂಗ್ ಪಾರ್ಟಿ ಇರ್ತಾರೆ ಅವರು ಈ ಬೀಸದೊಣ್ಣೆ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದಂಥ ಕೆಲವೊಂದು ಮೆಜರ್ಸ್ ತಗೊಳ್ತಾರೆ. ಅದು ರೆಸಿಗ್ನೇಷನ್ ಇರ್ಬೋದು, ಒಂದು ಕಮಿಟಿ ನೇಮಕ ಮಾಡೋದಿರ್ಬೋದು, ಹೈ ಪವರ್ಡ್ ಕಮಿಟಿ ಅಂತನೋ ಏನೋ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತಂದು. ಸೊ ಅವರು ಆ ಒಂದು ತಾತ್ಕಾಲಿಕ ಮೆಜರ್, ಅದು BJP ಗೌರ್ಮೆಂಟಲ್ಲಿ, ಕಾಂಗ್ರೆಸ್ ಇರಲಿ, ನಮ್ಮ ದೇಶದಲ್ಲಿ ಆಗ್ತಾ ಬಂದಿರೋದು ಸಾವಿರಾರು ಕಮಿಟಿಗಳು ಇವತ್ತು ರಿಪೋರ್ಟ್ ಬುಟ್ಟಿಗೆ ಬಿದ್ದಿದ್ದಾವೆ. ಆ ಮೂಮೆಂಟಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದೆರಡು ಹೆಜ್ಜೆ ಹಿಂದೆ ಹೋಗ್ತಾರೆ. ಬಟ್ ಇದೇನು ಬಿಲ್ಡಪ್ ಆಗಿರುತ್ತಲ್ಲ, ನಮ್ಮ ಬಾಟಮ್ ಅಪ್ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ರಾಟ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಏನು ಕೊಳತೋಗಿರ್ತದಲ್ಲ, ಅದನ್ನು ಅಡ್ರೆಸ್ ಮಾಡೋಕ್ಕಾಗಲ್ಲ ಈ ಮೂಮೆಂಟ್ಸ್ ಎಲ್ಲ. ಆಮೇಲೆ ಅಲ್ಲಿ ಬಂದಿರೋ ಲೀಡರ್ಸು ಏನು ಮಾಡ್ತಾರೆ, ಕಾಂಪ್ರಮೈಸ್ ಆಗಿಬಿಡ್ತಾರೆ. ಒಂದು ಪೊಲಿಟಿಕಲ್ ಆಸ್ಪಿರೇಷನ್ಗೆ ಕಾಂಪ್ರಮೈಸ್ ಆಗ್ತಾರೆ. ಕೆಲವೊಬ್ಬರು ಸ್ವಲ್ಪ ಕ್ಯಾರೆಕ್ಟರ್ ಇಲ್ಲದೆ ಇರೋಂಥವ್ರು ಏನು ಮಾಡ್ತಾರೆ, ಇದನ್ನು ರೋಲ್ ಕಾಲ್ ಗಿರಾಕಿಗಳಾಗ್ಬಿಡ್ತಾರೆ. ದುಡ್ಡು ಮಾಡೋದು, ಆ ಕಡೆ ಅವ್ರನ್ನ ಎದುರಿಸಿ ಅವ್ರ ಹತ್ರ ದುಡ್ಡು ಎತ್ತೋದು, ಈ ಕಡೆ ಇವ್ರನ್ನ, ಅದು ಲೋಕಲ್ ಆಗಿ ನೋಡ್ತೀವಿ ನಾವು ಅದೆಲ್ಲ. ನ್ಯಾಷನಲ್ ಲೆವೆಲಲ್ಲಿ ಈಗ ಅದೇನು ಆಪ್ ಒಂದು ಶುರು ಆಯಿತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತಂದ್ಬಿಟ್ಟು ಅಣ್ಣಾ ಹಜಾರೆ ಮೂವ್ಮೆಂಟ್. ಇವತ್ತು ಅದರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ದೀವಿ. ನಾನು ಆಗ್ಲೇ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಟ್ರಸ್ಟ್ ಇರಲ್ಲ, ನಂಬಿಕೆ ಇರಲ್ಲ ಅಂತ. ನಂಬಿಕೆ ಇಲ್ಲದೆ ಇರೋ ವ್ಯವಸ್ಥೆನಲ್ಲಿ ಈ ರೀತಿ ಮೂವ್ಮೆಂಟ್ಗಳು ನಂಬಿಕೆ ಮೂಡಿಸ್ಬೇಕಾಗುತ್ತೆ. ಬಟ್ ಯಾವಾಗ ಇವು ಕಾಂಪ್ರಮೈಸ್ ಆಗ್ತಾರೆ, ಆ ನಂಬಿಕೆ ಇನ್ನು ಜನರು ಕಳ್ಕೊಂಡ್ಬಿಡ್ತಾರೆ. ಯಾರು ನಮ್ಮ ಪರವಾಗಿ ಬಂದಿದ್ರು ಅವರು ಕಾಂಪ್ರಮೈಸ್ ಆದ್ರು ಅಂತಂದು. ಇವಾಗ ಜಾರ್ಖಂಡಲ್ಲಿ ಆಗ್ತಾರೆ ಅಂತ ಮೂವ್ಮೆಂಟು, ಅದು ನಾನ್ ಪೊಲಿಟಿಕಲ್, ಅದು ಸ್ಪಾಂಟೇನಿಯಸ್ ಆಗಿ ಏನು PSCs ಅಂತ ಹೇಳ್ತೀವಿ, ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಂತ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 315ರಿಂದ 323 ಅದೆಲ್ಲ, ಅದು ಹೆಂಗೆ ಫಾರ್ಮ್ ಆಗಬೇಕು, ಮೆಂಬರ್ಸ್ ಹೆಂಗೆ ಸೆಲೆಕ್ಟ್ ಆಗಬೇಕು, ಅವ್ರ ಅವಧಿ ಏನೆಲ್ಲ ಹೇಳ್ತದೆ. ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳಾಗಿ ಇದ್ಕೊಂಡು ಅವು UPSC ಥರ ಬಾಡಿಗಳಿಲ್ಲ. ಅವೆಲ್ಲ ಸಿಕ್ಕಾಪಟ್ಟೆ ಕರಪ್ಷನ್, ಟಾಪ್ ಟು ಬಾಟಮ್. ಅಲ್ಲಿ ಯಾಕೆ ಆ ಕರಪ್ಷನ್ ಬಿಲ್ಡ್ ಆಗಿದೆ ಅಂತಂದರೆ, ಅಗೇನ್ ನೀವು ರೀಜ್ನಲ್ ಲೋಕಲ್ ಬಂದಾಗ, ಕರ್ನಾಟಕ ಪಾಲಿಟಿಕ್ಸ್ ಅಂತ ಬಂದಾಗ ಅವು ಭಾಳ ದೂರದಿಂದ ಇರ್ತವೆ, ಡೆಲ್ಲಿಯಿಂದ ದೂರ ಇರ್ತವೆ ಇನ್ಸ್ಟಿಟ್ಯೂಷನ್ಸು. ನಮ್ಮ ಲೋಕಲ್ ಪಾಲಿಟಿಕ್ಸು ಅಲ್ಲಿ ಮಿಕ್ಸ್ ಆಗಿರ್ತದೆ. ಸೊ ಒಬ್ಬ ಯಾರೋ ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ನನಗೆ ಬೇಕಾದಂಥ ಅಧಿಕಾರಿಗಳು, ನನ್ನ ಮಾತು ಕೇಳೋಂಥ ಅಧಿಕಾರಿಗಳು, ಅಂದರೆ ಟೋಟಲಿ ಸ್ವತಂತ್ರ ಅಷ್ಟೇನೆ, ಅಂಥವ್ರನ್ನ ಈ ಇನ್ಸ್ಟಿಟ್ಯೂಷನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರಿಗೇನೋ ಮದುವೆ ಮಾಡಿಸಿ ದುಡ್ಡು ಕೊಟ್ಟು ಇನ್ನೇನೋ ಮಾಡ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಇದು ಮುಂಚೆ ಹೆಂಗಿತ್ತು ಅಂದರೆ ಒಂದು 10-20 ವರ್ಷದ ಹೆಮ್ಮೆಯಿಂದ ಹೇಳ್ಕೊಂತ ಇದ್ರು, AC ಮಾಡಿಸಿದ್ದು ನಾನು, ಈ DYSP ಮಾಡಿಸಿದ್ದು ನಾನು, ನಮ್ಮ ಮನೆಗೆ ಕೇಳ್ಕೊಂಬಂದಿದ್ದ, ನಾನು KPSC ಚೇರ್ಮನ್ನಿಗೆ ಫೋನ್ ಮಾಡಿ ಮಾಡಿಸ್ತೆ ಅಂತ. ಅಂದರೆ ರಾಜಾರೋಷವಾಗಿ ಹೇಳ್ಕೊಳ್ಳೋ ಕಾಲ ಇತ್ತು. ಈಗ ಅದನ್ನು ಹೇಳ್ಕೊಳ್ಳಲ್ಲ. ಅಗೇನ್ ಥ್ಯಾಂಕ್ಸ್ ಟು ಅವೇರ್ನೆಸ್. ಸೊ ಐ ಥಿಂಕ್ ಚೇಂಜ್ ಶುರು ಆಗಿದೆ. ಬಟ್ ಈ ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ಪೊಲಿಟಿಕ್ಸ್ ಮಿಕ್ಸ್ ಆಗಿಬಿಡ್ತದೆ. ಅದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಿ, ಅದನ್ನು ಹೆಂಗೆ ಅವಾಯ್ಡ್ ಮಾಡಿ, ಪೊಲಿಟಿಕ್ಸ್ ಮಿಸ್ ಆಗೋದು ಅಂತಂದರೆ ಗುಡ್ ಇಂಟೆನ್ಷನ್ ಇರೋ ಪೊಲಿಟಿಷಿಯನ್ಸ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಯಾರು ಅದೇ ನಾನು ಹೇಳಿದ್ನಲ್ಲ, ಅವ್ರದ್ದೇ ಸೆಲ್ಫಿಶ್ನೆಸ್ ಇರೋಂಥ ಸ್ವಾರ್ಥ ಇರೋರು ಮಿಕ್ಸ್ ಆಗ್ತಾ ಇದ್ದಾರೆ. ಸೊ ನಮಗೆ ಬೇಕಾಗಿರೋದು ಲಾಂಗ್ ಟರ್ಮ್ ಏನಂತಂದರೆ, ಅಸೆಂಬ್ಲಿಗಳಲ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಒಂದು ಚರ್ಚೆನೇ ಆಗ್ತಿಲ್ಲ ಇವತ್ತು. ಬರೀ ಅವ್ರ ಮೇಲೆ ಆ ಸರ್ಕಾರ ಈ ಸರ್ಕಾರ ಅನ್ನೋದು ಮಾತ್ರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹಗ್ಗ ಜಗ್ಗಾಟ ನೋಡ್ತಿದೀವಿ ನಾವು. ನೀವು ಆರಂಭದಲ್ಲಿ ಹೇಳಿದ್ರಿ ಬಾಂಗ್ಲಾದೇಶದಲ್ಲಿ ಇದಂಗೆ ಆದಂಗೆ, ಅಥವಾ ಶ್ರೀಲಂಕಾ ನೇಪಾಳದಲ್ಲಿ ಆದಂಗೆ ನಮ್ಮ ದೇಶದಲ್ಲಿ ಆಗ್ಲಿ ಅಂತ ನಾವು ಬಯಸಲ್ಲ. ನಮ್ಮ ದೇಶ ಸ್ಥಿರವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಡೆವಲಪ್ ಆಗಬೇಕು. ಬಟ್ ಬದಲಾವಣೆಗಳಾಗಬೇಕು. ಎಜುಕೇಶನ್ ಸಿಸ್ಟಮ್ಮು, ಹೆಲ್ತ್ ಸೆಕ್ಟರಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ. ದೇಶ ತಲೆ ಕೆಳಗೆ ಮಾಡೋದ್ರಿಂದ ಸಮಸ್ಯೆ ಸರಿ ಹೋಗಲ್ಲ. ಬದಲಾಗಿ ಕನ್ಸ್ಟ್ರಕ್ಟಿವ್ ಆಗಿ ಪಕ್ಷಾತೀತವಾಗಿ ಒಂದು ಅಭಿಯಾನ ಬೇಕಲ್ಲ. ಅದಕ್ಕೆ ಏನು ಮಾಡ್ಬೇಕೀಗ? ಹಾಗಾದ್ರೆ ಜೆನ್ಜಿ ಏನು ಮಾಡ್ಬೇಕು ಅಸಲಿಗೆ? ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ತಪ್ಪು ಅಂದ್ರೆ ಅದನ್ನ ಮಾತ್ರ ಕನ್ಸ್ಯೂಮ್ ಮಾಡಿರ್ತಾರೆ ಅವರು. ಮೋದಿ ಬಂದಿದ್ದು ಸರಿ ಅಂದ್ರೆ ಅದನ್ನ ಬೆಂಬಲಿಸೋರು ಒಂದಿಷ್ಟು ಜನ, ಈ ತಪ್ಪು ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದಾಗ ಅದನ್ನ ಬೆಂಬಲಿಸೋರು ಒಂದಿಷ್ಟು ಜನ. ಆತರ ಒಂದೇ ಆಂಗಲ್ ಅಲ್ಲಿ ನೋಡ್ತಾ ಇದೆ ಜೆನ್ಜಿ ಅಂತ ಅನಿಸ್ತಿಲ್ವಾ ಇವತ್ತು? ಅಲ್ಲ, ಹಂಗಾಗಿದೆ. ಅದು ದಟ್ ಈಸ್ ದ ಟ್ರುತ್. ಅದು
ಅಗೇನ್ ದಟ್ ಈಸ್ ಬಿಕಾಸ್ ಆಫ್ ಪೊಲಿಟಿಸೈಸೇಷನ್ ಆಫ್ ಎವ್ರಿಥಿಂಗ್. ಓಕೆ. ಎಲ್ಲ ಪೊಲಿಟಿಸೈಸೇಷನ್ ಆಗ್ಬಿಟ್ಟು ನೀವು ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಎರಡು ವಿಸಿಬಲ್ ಗುಂಪು ಇರ್ತವೆ, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಅಥವಾ ರೀಜನಲ್ ಪಾರ್ಟಿ ಇತ್ತಂದ್ರೆ ಅವ್ರದ್ದು ವಿಸಿಬಲ್. ಅಲ್ಲಿ ಯೂತಿಂದ ಹಿಡಿದು ವಯಸ್ಸಾದವ್ರ ತನಕ ನಾವು ಏನೇ ನಿರ್ಧಾರ ತಗೊಳ್ಳೋದು, ಟೆಂಪಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಹಬ್ಬ ಮಾಡೋದಿರ್ಬೋದು, ಇನ್ನೇನೋ ಊರಿಗೆ ಗ್ರ್ಯಾಂಟ್ ತರೋದಿರ್ಬೋದು, ಅಲ್ಲಿ ಯಾವಾಗಲೂ 2-3 ಪೊಲಿಟಿಕಲ್ ಗುಂಪಿರ್ತವೆ. ಸೊ ಅದನ್ನು ನೀವು ಇಡೀ ದೇಶಕ್ಕೆ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತಂದರೆ ದೇಶನೇ ಆ ರೀತಿ ಡಿವೈಡ್ ಆಗೋಗಿದೆ. ಒಂದು ಪೊಲಿಟಿಕಲ್, ಇನ್ನೊಂದು ಇತ್ತೀಚೆಗೆ ಕಮ್ಯುನಲ್ ಪೋಲರೈಸೇಷನ್ ಇರ್ಬೋದು, ಹಿಂಗಾಗೋಗಿದೆ. ನೀವು ಒಬ್ಬ ರಾಜಕಾರಣಿ ಅಂತ ಬಂದಾಗ ಯಾರು ಮ್ಯಾಂಡೇಟ್ ಕೇಳ್ತಾರೆ, ಜನಗಳ ಮುಂದೆ ಹೋಗಿ ನಾನು ಎಲೆಕ್ಟ್ ಆಗಬೇಕಂತಂದಾಗ ನೀವು ಅವ್ರ ಮ್ಯಾನಿಫೆಸ್ಟೋ ನೋಡಿ, ಅಲ್ಲಿ ಎಜುಕೇಷನ್, ಹೆಲ್ತ್ಗೆ ಪ್ರೈಮಸಿ ಇರಲ್ಲ, ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ. ಅಲ್ಲಿ ನಾನು ಸುಮಾರು ಕ್ಷೇತ್ರ ಸುತ್ತಾಡಿದ್ದೀನಿ, ಇತ್ತೀಚೆಗೆ ಕರ್ನಾಟಕನೂ ಸುತ್ತಾಡಿದ್ದೀನಿ. ನನಗೊಂದು ಪ್ರಶ್ನೆ, ಒಂದು ಕಾನ್ಸ್ಟಿಟ್ಯೂಯೆನ್ಸಿ MLA ಇರ್ತಾರೆ ಅಂತಂದರೆ ಒಂದು 150 ಹಳ್ಳಿ ಇದಾವೆ ಅಂತಂದರೆ ಒಂದು 150ರಿಂದ 200 ಸರ್ಕಾರಿ ಶಾಲೆಗಳು ಇರ್ತವೆ, ಒಂದು 100 PHCಗಳು ಇರ್ತವೆ. ಅವರು 5 ವರ್ಷ ಅವಧಿನಲ್ಲಿ ಯಾರಾದರೂ 224 ಕ್ಷೇತ್ರದಲ್ಲಿ ಯಾರಾದರೂ ಒಂದು 5-6 ಜನ MLAಗಳನ್ನ ನಮಗೆ ತೋರಿಸಿ, ಅವ್ರ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಒಂದು 10ರಿಂದ 15 ಸ್ಕೂಲ್ಗಳನ್ನ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿರೋರಿದ್ರೆ, ಓವರ್ ಆಲ್ ಡೆವಲಪ್ಮೆಂಟ್ ಎಷ್ಟು ಬೇಸಿಕ್ ಅಲ್ವಾ ಅದು. ಇದು ಮೂಲಭೂತ ಸೌಕರ್ಯ. ಇದು ನಮ್ಮ ದೇಶ ಈ ಪ್ರಜಾಪ್ರಭುತ್ವ ಉಳಿಸ್ಕೋದಕ್ಕಿರ್ಬೋದು, ನಮ್ಮ ದೇಶ ಬೆಳೆಸೋದಕ್ಕಿರ್ಬೋದು, ಫಂಡಮೆಂಟಲ್ ಇದು ಹೆಲ್ತ್ ಆ್ಯಂಡ್ ಎಜುಕೇಷನ್. ಅದು ಇವತ್ತು ನಾವು ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಹಳ್ಳಿಗಳಲ್ಲಿದೆ. ಅದೇ ಪರಿಸ್ಥಿತಿಗೆ ಅಡ್ಜಸ್ಟ್ ಹಾಕೊಂಡು ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ದೇ ಆರ್ ನಾಟ್ ಪೊಲಿಟಿಕಲಿ ಅವೇರ್. ಆಮೇಲೆ ಅವೇರ್ನೆಸ್ ಇದ್ರೂ ಕೂಡ ನಮ್ಮ ಯಾವ ರೀತಿ ಡೆಮೋಕ್ರಸಿ ಡಿಸೈನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಂತಂದ್ರೆ ದೇರ್ ಇಸ್ ನೋ ಮೀನ್ಸ್ ಆಫ್ ಅಕೌಂಟಬಿಲಿಟಿ. ಉತ್ತರದಾಯಿತ್ವ ಅಂತ ಏನ್ ಹೇಳ್ತೀವಿ, ಅವ್ರು ಮಾಡಿದ್ರು ಯಾರು ಕೇಳೋರಿಲ್ಲ. ಎಲ್ಲಿ ಕೇಳ್ತೀರ? ನೀವು ಪಂಚಾಯತಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ರೆ ಕೆಲಸ ಆಗ್ತದ? ಇಲ್ಲ. ನೀವು ಪ್ರೊಟೆಸ್ಟ್ ಮಾಡೋದು ಎಲ್ಲೋ ಪ್ರೊಟೆಸ್ಟ್ ಮಾಡ್ತೀರಾ? MLA ಕೈ ಸಿಗ್ತಾರ? MLA ನಿಮ್ಮ ಮಾತು ಕೇಳಿಸ್ಕೊಂತಾರ? ಜಾತಿ ಆಧಾರದ ಮೇಲೆ ಅವನ್ನ ದೂರ ಇಡ್ತಾರೆ. ಯಾರೋ ಬಂದ ಅಂತಂದ್ರೆ ಅವನಿಗೆ ನನ್ನ ಜಾತಿ ಕಂಡ್ರಾಗಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ. ಇನ್ನೇನೋ ಅದಕ್ಕೆ ಲೇಪನ ಹಚ್ಚಿಬಿಟ್ಟು ಅವ್ರನ್ನ ದೂರ ಮಾಡೋದು. ಸೊ ಈ ರೀತಿ ರಾಜಕಾರಣ ದೂರ ಆಗ್ಬೇಕಂದ್ರೆ ಈಗಿನ ಜೆನ್ಸಿ ಏನಿದ್ದಾರೆ ಅವರು ಕೇವಲ ಈ ವರ್ಚುವಲ್ ವರ್ಲ್ಡ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಸಾಲದು. ಅಗೇನ್ ಬರೀ ಪ್ರೊಟೆಸ್ಟ್ ಮಾಡಿದ್ರೆ ಅಂತಂದಲ್ಲ, ಪ್ರೊಟೆಸ್ಟ್ ಇಂದ ಏನು ಲಾಂಗ್ ಟರ್ಮ್, ನಾನು ಆಗ್ಲೇ ಹೇಳಿದ್ನಲ್ಲ, ಹೈಪರ್ ಪಾಲಿಟಿಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಲ್ಲ. ಅವರು ಪಾಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಕಂದ್ರೆ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಲ್ಲಿ ಫುಲ್ ಟೈಮ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅವರು. ಅದು ವೋಟಿಂಗ್ ಇರ್ಬೋದು, ವೋಟ್ ಮಾಡಿಸೋದಿರ್ಬೋದು, ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಿರ್ಬೋದು. ನಾನು ಸುಮಾರು ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತೀನಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿಲ್ಲ, ಪೊಲಿಟಿಕಲ್ ರೈಟ್ಸ್ ಬಗ್ಗೆ ಗೊತ್ತಿಲ್ಲ, ಏನಿದ್ರು ಒನ್ಲೈನ್ ಒಪಿನಿಯನ್ ಇರ್ತದೆ. ಇವನ್ ಒಳ್ಳೆಯವನು, ಇವ್ರು ಕೆಟ್ಟವರು, ಇದು ಬೇಕಾ ಇದು ಬೇಡ, ಅದ್ರ ಆಳಕ್ಕೆ ಯಾಕೆ ವೈ ಅಂತಂದು ನಾನು ರೀಸನ್ ಕೇಳಿದ್ರೆ ಆ ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ, ವಿಮರ್ಶೆ ಮಾಡೋ ಸಾಮರ್ಥ್ಯ ಇರಲ್ಲ. ಅಗೈನ್ ಇಟ್ ಕಮ್ಸ್ ಬ್ಯಾಕ್ ಟು ಅನದರ್ ಫ್ಲಾ ಇನ್ ಅವರ್ ಡೆಮೋಕ್ರಸಿ. ಏನು ಇಷ್ಟು ದಿನ ಬಂದು ಹೋಗಿದ್ದಾರೆ, ನನ್ನ ಅನಿಸಿಕೆ ಪ್ರಕಾರ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇರ್ಬೋದು, ಬೈ ಡಿಸೈನ್ ಅಂದರೆ ಬೇಕಂತಲೇ ನಮ್ಮ ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಿದ್ದಾರೆ ಅಂತ. ಒಂದು ಮೆಜಾರಿಟಿ ವರ್ಗ ಏನಿದೆ ಪರ್ಮನೆಂಟಾಗಿ ವೋಟ್ ಬ್ಯಾಂಕ್ ಆಗಿರಲಿ ಅಂತ. ವೋಟ್ ಬ್ಯಾಂಕ್ ಅಂತ ಅಂದರೆ ಅವ್ರು ಯೋಚನೆ ಮಾಡದೆ ವೋಟ್ ಹಾಕೋಂಥದ್ದು ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವೋಟ್ ಹಾಕೋಂಥದ್ದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರಲಿ. ಭ್ರಮೆಯಲ್ಲೇ ವೋಟ್ ಹಾಕಬೇಕು, ಯಾವುದೋ ಒಂದು ರಿಲಿಜಿಯನ್ ಆ್ಯಂಗಲ್ ಅಲ್ಲೋ ಪೊಲಿಟಿಕಲ್ ಐಡಿಯಾಲಜಿ ಆ್ಯಂಗಲ್ ಅಲ್ಲಿ ಅವರು ತಮ್ಮ ಹಕ್ಕುಗಳನ್ನು ಕೇಳಿ ಅದನ್ನು ಪಡ್ಕೊಂಡು ಬುದ್ಧಿವಂತರಾಗಿ ವಿವೇಚನೆಯಿಂದ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಇವತ್ತು. ಸೊ ಹಂಗಾಗಿ ಆ ಸ್ಕೂಲು ಕಾಲೇಜ್ಗಳಿಂದ ಈ ಒಂದು ಕ್ರಾಂತಿ ಶುರು ಆಗಬೇಕು. ಅಲ್ಲಿರೋ ಮಕ್ಕಳಿಗೆ ಎಜುಕೇಶನ್ ಅಂತ ಅಂದರೆ ಕೇವಲ SSLCನಲ್ಲಿ 99 PU ನೀಟ್ ಅಡ್ಮಿಷನ್ ಅಲ್ಲ. ಅದು ನಮ್ಮ ಎಜುಕೇಶನ್ ಯಾವ ರೀತಿ ಅಲೈನ್ ಆಗ್ಬೇಕಂತಂದ್ರೆ ಅದೇ ದ ವೆರಿ ಡೆಮೋಕ್ರೆಟಿಕ್ ಸಿಸ್ಟಮ್ ಏನ್ ಕಟ್ಟಿದೀವಿ ಅದನ್ನ ಇನ್ನೂ ಸ್ಟ್ರೆಂಥನ್ ಮಾಡೋ ರೀತಿಯಲ್ಲಿ ಆ ಸಿಸ್ಟಮ್ ಒಳಗೆ ಇವರು ಅವ್ರವ್ರ ಪೊಟೆನ್ಷಿಯಲ್ ನ ರಿಯಲೈಸ್ ಮಾಡ್ಕೊಂಡು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಈ ಫ್ರೀಡಮ್ ನ ಬಳಸ್ಕೊಂಡು ಕಾಂಟ್ರಿಬ್ಯೂಟ್ ಮಾಡಂಗಾಗಬೇಕು. ದೇ ಶುಡ್ ಬಿಕಮ್ ಕ್ರಿಯೇಟರ್ಸ್ ಆಫ್ ಸಮಥಿಂಗ್. ಏನಾದರೂ ಕ್ರಿಯೇಟ್ ಮಾಡಬೇಕು ಅವರು. ಇಟ್ ಕ್ಯಾನ್ ಬಿ ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಪೊಲಿಟಿಕ್ಸಲ್ಲಿ ಹೊಸ ಐಡಿಯಾಲಜಿ ಇರ್ಬೋದು. ಆ ರೀತಿ ಎಜುಕೇಶನ್ ಎಲ್ಲಿದೆ ನಮಗೆ? ಹ್ಯೂಜ್ ಎಜುಕೇಶನಲ್ ಇನ್ಇಕ್ವಾಲಿಟಿ. ಒಬ್ಬ ರಾಜಕಾರಣಿ ಒಂದು ಸ್ಕೂಲ್ ವಿಸಿಟ್ ಮಾಡಲ್ಲ, ವಿಸಿಟ್ ಮಾಡಿದ್ರು ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇ ದಿನ ಹೋಗಿ ನೀವೆಲ್ಲ ಚೆನ್ನಾಗಿ ಓದ್ರಿ ಅಂತಂದೇಳಿ ಬಂದ್ಬಿಡ್ತಾನೆ. ನೀವು IAS ಆಗಿ IPS ಆಗಿ ಉದ್ಯಮಿಗಳಾಗಿ ಅದು ಬರೋದಿಲ್ಲ ಅವರಿಗೆ. ನನ್ನ ಕಾಂಪಿಟೇಟರ್ ಉಟ್ಕೊಂಡ್ಬಿಡ್ತಾನೆ ಅಂತಂದ್ರೆ. ಸೊ ಈ ವ್ಯವಸ್ಥೆ ಬದಲಾಗದ ಹೊರತು ಈ ಎಷ್ಟೇ ದೊಡ್ಡ ಮಟ್ಟದ ಕ್ರಾಂತಿ, ರೆವಲ್ಯೂಷನ್ನು, ಪ್ರೊಟೆಸ್ಟು ನಮ್ಮ ದೇಶದಲ್ಲಿ
ಪರ್ಮನೆಂಟ್ ಸೊಲ್ಯೂಷನ್ ತರಕ್ಕಾಗಲ್ಲ. ಸೊ ಡೆಲ್ಲಿಯಿಂದ ಆಗಲ್ಲ, ಅದು ಹಳ್ಳಿಯಿಂದನೇ ಆಗಬೇಕು ಅಲ್ವಾ? ಹಳ್ಳಿಯಿಂದನೇ ಆಗಬೇಕು. ಇಟ್ ಶುಡ್ ಬಿ ಬಾಟಮ್ ಅಪ್. ಡೆಮೋಕ್ರಸಿ ಇಸ್ ಆಲ್ವೇಸ್ ಬಾಟಮ್ ಅಪ್. ಹೌದು. ಅಗೇನ್ ಪೇಪರಲ್ಲಿ ಬೆಳಗ್ಗೆ ಓದಿದೆ ನಾನು, ನಮ್ಮ ರಾಜ್ಯದಲ್ಲಿ SSLC PUC ಈ ವರ್ಷ 65,000 PUC ಮಕ್ಕಳು, 35,000 SSLC ಮಕ್ಕಳು ಯಾರು ಎನ್ರೋಲ್ ಆಗಿದ್ರು ಸ್ಕೂಲಲ್ಲಿ SSLC PUC, ಅವರು ಎಕ್ಸಾಮ್ಗಳನ್ನ ಬರೆದಿಲ್ಲ. ಅಂದರೆ ಅವರು ಕ್ವಿಟ್ ಮಾಡಿದ್ದಾರೆ ಎಜುಕೇಷನ್ನ. ಅದು ಒಂದು ವರ್ಷದಲ್ಲಿ 1 ಲಕ್ಷ ಅಂತಂದರೆ ನೀವು ಹಿಂದೆ ಹಿಂಗೆ ಹೋಗಿ ನೀವು ಇನ್ನೂ ಜಾಸ್ತಿ ಇರ್ತದೆ ನಂಬರು. ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು SSLC PUCಗೆ ಇವತ್ತು ಶಿಕ್ಷಣನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇವು ಎಲ್ಲ ಕಣ್ಮುಂದೆ ಈ ಫ್ಯಾಕ್ಟ್ಸ್ ಇದ್ದಾವೆ, ಡೇಟಾ ಇದೆ, ಎಲ್ಲ ಎವ್ರಿಥಿಂಗ್ ಈಸ್ ವಿಸಿಬಲ್. ಈಗ ನಾವು ಎಜುಕೇಷನ್ ರಿಫಾರ್ಮ್ಸ್ ಅಂದರೆ SSLCನಲ್ಲಿ ಏನು ಮಾಡಿದ್ರು ಕರ್ನಾಟಕದಲ್ಲಿ, ಭಾಳ ಸಂಭ್ರಮಿಸಿದ್ವಿ ನಾವೆಲ್ಲ. ರಿಸಲ್ಟ್ ಚೆನ್ನಾಗಿ ಬಂತು, ಪರ್ಸೆಂಟೇಜ್ ಇಂಪ್ರೂವ್ ಆಯಿತು ಅಂತ. ಆ ಮಕ್ಕಳಿಗೆ ರಿಪೀಟೆಡ್ ಆಗಿ ಪ್ರಿಪ್ರೇಟರಿ ಎಕ್ಸಾಮ್ ಬರ್ಸಿದ್ರು. ಬರ್ಸಿದ್ದ ಎಕ್ಸಾಮಿಗೆ ಸೋರ್ಸು ಕರ್ನಾಟಕನೇ ಕೊಟ್ಟಂಥ ಒಂದು ಹ್ಯಾಂಡ್ ಬುಕ್, ಮಾಡೆಲ್ ಕ್ವಶನ್ಸ್ ಅದು. ಅಲ್ಲಿಂದನೇ ಕ್ವಶನ್ ಬರ್ತದೆ ಎಕ್ಸಾಮಿಗೆ. ನೀವು ಅದನ್ನು ಲಿಟ್ರಲಿ ಮೆಮೊರೈಸ್ ಮಾಡಿಸಿ. ಮಕ್ಕಳು ಯಾವ ಟೆಕ್ಸ್ಟ್ ಬುಕ್ ಓದಂಗಿಲ್ಲ, ಯಾವ ರೆಫರೆನ್ಸ್ ಬುಕ್ ಓದಂಗಿಲ್ಲ, ಅವರ ಆಸಕ್ತಿನೇ ಸತ್ತೋಗ್ಬಿಡ್ತದೆ. ಇಲ್ಲಿ ನೀವು ಒಂದೇ ಬುಕ್ಕಲ್ಲಿ ಬರುತ್ತೆ ಅಂದರೆ ಅದು ಪ್ರಿಡಿಕ್ಟೇಬಲ್, ಅದು ಒಂದು ಚೌಕಟ್ಟು. ಯಾರಿಗೆ ರೋಟ್ ಮೆಮೊರಿ ಇರ್ತದೆ ಅವರು ಆಬ್ವಿಯಸ್ಲಿ ಅಲ್ಲಿ 90% ತೆಗಿತಾರೆ. ಎಕ್ಸಾಮ್ ಅಂದರೆ ಮೆಮೊರಿ ಟೆಸ್ಟ್ ಅಷ್ಟೇ, ಮೆಮೊರಿ ಟೆಸ್ಟ್ ಆಗೋಗಿದೆ ಇದು. ಸೊ ಇಲ್ಲಿ ಅಂದರೆ ಎಷ್ಟು ಬೇಜಾರಾಗ್ತದೆ. ನಾವು ಆ್ಯಕ್ಚುಲಿ ಹಳ್ಳಿಗಳು ಸ್ಕೂಲಿಗೆ ಹೋದಾಗ ಯಾಕೆ ಹಿಂಗಾಯಿತು, ನಾವು ಎಲ್ಲೆಲ್ಲೋ ಇಲ್ಲೆಲ್ಲ ಕ್ವೀನ್ ಸಿಟಿ ಅಂತೆ, ಆ ಟೌನ್ಶಿಪ್ ಅಂತೆ, ರೀಸೆಂಟಾಗಿ ಏನೇನೋ ನೋಡಿದೆ. ಇಲ್ಲಿ ಬೆಂಗಳೂರಲ್ಲಿ ಪೇಪರ್ ಎತ್ತಿದ್ರೆ ಸಾಕು 40,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ ಪ್ರಾಜೆಕ್ಟು, ಅದು ಇದು ಅಂತಂದು. ಹಳ್ಳಿನಲ್ಲಿರೋ ಒಂದೊಂದು ಸರ್ಕಾರಿ ಶಾಲೆಗೆ ಬರೀ 1 ಕೋಟಿ ರೂಪಾಯಿ ಕೊಡಿ, 1 ಕೋಟಿ ರೂಪಾಯಿ ಕೊಡಿ. ಈಗಲೂ ಕೂತ್ಕೊಳ್ಳೋಕೆ ಡೆಸ್ಕ್ ಇಲ್ಲ ಎಲ್ಲ ಮಕ್ಕಳಿಗೂ, ನೆಲದ ಮೇಲೆ ಹಾಕೊಳ್ಳೋಕ್ಕೆ ಶೂಸ್ ಇಲ್ಲ, ಸ್ಲಿಪ್ಪರ್ ಇಲ್ಲ, ಅರ್ಧ ಬಟ್ಟೆ ಹಾಕೊಂಡ್ಬರ್ತಾರೆ. ಒಂದು ಜೊತೆ ಯೂನಿಫಾರ್ಮ್ ಇರ್ತದೆ, ಬುಕ್ಸ್ ಇಲ್ಲ, ಯಾವ ಫಂಕ್ಷನಲ್ ಲೈಬ್ರರಿ ಇಲ್ಲ ಯಾವ ಸ್ಕೂಲಲ್ಲಿ. ಟಾಯ್ಲೆಟ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ಟಾಯ್ಲೆಟ್ ವ್ಯವಸ್ಥೆ ಇರೋದಿಲ್ಲ. ಇದ್ದರೂ ಕೂಡ ಮೇಂಟೆನೆನ್ಸ್ ಇರೋಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಸ್ಟಾಪ್ ಆಗಿ ಹೋಗ್ತದೆ. ಪ್ಲೇ ಗ್ರೌಂಡ್ ಇಲ್ಲ ಆಡೋದಕ್ಕೆ, ಮಕ್ಕಳಿಗೆ ಆ್ಯನ್ಯುವಲ್ ಡೇಸ್ ಇಲ್ಲ, ಹಿಂಗೆ ಪ್ರೈವೇಟ್ ಸ್ಕೂಲಲ್ಲಿ ಇರ್ತದೆ. ಆ ಮಕ್ಕಳಿಗೆ ಈ ಟೂರು, ಪಿಕ್ನಿಕ್ ಅಂತೆ, ಎಕ್ಸ್ಪೋಜರು ಎಲ್ಲೋ ಬಂದು ಅದೇನೋ ಮಾಡಬೇಕಂತ ಟೀಚರ್ಸ್ ಇರ್ತಾರೆ. ಬಟ್ ಅವ್ರೇನು ಮಾಡಬೇಕು, ಲೋಕಲಲ್ಲಿ SDMC ಕಮಿಟಿ ಅಂತ ಇರುತ್ತೆ, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಅವ್ರ ಹತ್ರ ಅವ್ರ ಹಿಂದೆ ಬಿದ್ದು, ಅವರು ಯಾರು ದಾನಿಗಳು ಇರ್ತಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಎತ್ತಿ, ಸ್ವಾಭಿಮಾನದವರಿದ್ದು ಅಲ್ಲಿ ಇಲ್ಲಿ ದಾನ, ಲಿಟ್ರಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಇರ್ತದೆ. ಟೀಚರ್ಸ್ ಇರ್ಬೋದು, ಇವರು ಇರ್ಬೋದು. ಆಮೇಲೆ ಟೀಚರ್ಸ್ ಕ್ವಾಲಿಟಿ ಅಂತ ಬಂದಾಗ ಇವತ್ತೊಂದು ಹೊಸ ಕಾನೂನು ತಂದಿದ್ದಾರೆ ಕರ್ನಾಟಕ ಗೌರ್ಮೆಂಟು. ನಾನ್ ಟೀಚಿಂಗ್ ವರ್ಕಿಗೆ ಅವ್ರನ್ನ ಯೂಸ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು. SIR ಬಂದರೆ ಟೀಚರು, ಸಮೀಕ್ಷೆ ಬಂದರೆ ಟೀಚರು, ಎಲೆಕ್ಷನ್ ವರ್ಕ್ ಬಂತು ಅಂದರೆ ಟೀಚರು, ಅವರು ಇದು ಮೊಟ್ಟೆ ತರೋದಕ್ಕೂ ಟೀಚರು, ಹೆಲ್ಪ್ ಬಂದಿಲ್ಲ ಅಂದರೆ ಮೊಟ್ಟೆ ಸುಲಿಯೋದಕ್ಕೂ ಟೀಚರು. ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ, ಹೆಲ್ಪ್ ಏನು ಮಾಡ್ತಾರಲ್ಲ ಅಡುಗೆ ಅವ್ರು ಬರ್ತಾರಲ್ಲ ಇಬ್ಬರು, ಎಷ್ಟು ಕೊಡ್ಬೋದು ಹೇಳಿ ಅವರಿಗೆ ದುಡ್ಡು ಮಂತ್ಲಿ? ಅವ್ರು ಬೆಳಗ್ಗೆ ಬರ್ತಾರೆ, ಸ್ಕೂಲ್ ಕಸ ಹೊಡಿತಾರೆ, ತರಕಾರಿ ಎಲ್ಲ ಹೆಚ್ಚೋದು, ಆಮೇಲೆ ಮೊಟ್ಟೆ ಬೇಯಿಸೋದು, ಮೊಟ್ಟೆ ಸಿಲಿಯೋದು, ಬಿಸಿ ಹೌದೌದು 300 ಎಷ್ಟಾಗಿರ್ಬೋದು, 50 ಇರ್ಬೋದು, 100 ಜನ ಮಕ್ಕಳಿಗೆ ಅಡುಗೆ ಮಾಡೋದು, ಎಲ್ಲರಿಗೂ ಬಡಿಸೋದು, ಆಮೇಲೆ ಆ ಪ್ಲೇಟ್ಗಳನ್ನ ತೊಳೆಯೋದು, ಪಾತ್ರೆ ತೊಳೆಯೋದು, ಮತ್ತೆಲ್ಲ ನೀಟ್ ಮಾಡಿ ಸಾಯಂಕಾಲ ಸ್ಕೂಲ್ ಮುಗಿದ್ಮೇಲೆ ಹೋಗೋದು. ಎಷ್ಟು ಕೊಡ್ಬೋದು? ಒಂದು 5-6 ಸಾವಿರ ತಿಂಗಳಿಗೆ ಕೊಡ್ಬೋದು. ಸರ್ಕಾರ ಕೊಡ್ತಿರೋದು ಅಷ್ಟೇ 4,600 ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಹಳ್ಳಿನಲ್ಲಿ. ಮಿನಿಮಮ್ ವೇಜ್ 15,000 ಅಂತ ಇರ್ತದೆ. ಈಗ ಅವ್ರನ್ನ ಮಕ್ಕಳನ್ನ ಓದಿಸ್ಬೇಕಾಗಿರ್ತದೆ. ಅಂದರೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಕೆಲಸ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ಲೋಪಗಳು ಆಗ್ಬಿಡ್ತವೆ, ಭ್ರಷ್ಟಾಚಾರ ಶುರು ಆಗುತ್ತದೆ. ಅವ್ರು ನಮ್ಗೆ ಕೊಡ್ತಿರೋದೇ ಎಷ್ಟು ದುಡ್ಡು, ಸೊ ನಾನು ಸ್ವಲ್ಪ ಬೇಳೆ ಮನೆ ತಗೊಂಡು ಹೋಗ್ತೀನಿ, ಅದೇ ಆಗ್ತಾ ಇದೆ. ಸೊ ಇದು ಈ ಸರ್ಕಾರಗಳು, ಎಜುಕೇಷನ್ ಮಿನಿಸ್ಟ್ರುಗಳು ಬರ್ತಾರೆ, ಟೀಚರ್ ರೆಕ್ರೂಟ್ಮೆಂಟ್ಗಳಿಲ್ಲ. ಸುಮಾರು 45,000 ನಮ್ಮ ಸ್ಕೂಲ್ಗಳಿದ್ದಾವೆ ಕರ್ನಾಟಕದಲ್ಲಿ. ಅಲ್ಲಿ ಈಗ ಒಂದು 65,000 ವೇಕೆಂಟ್ ಟೀಚರ್ ಪೋಸ್ಟ್ ಇದ್ದಾವೆ. ವೇಕೆಂಟ್ ಒಬ್ಬರೇ ಟೀಚರ್ ನಡೆಸ್ತಾರೆ. ನೀವು ಇದು ಹೇಳಿದ್ದಕ್ಕೆ ನೆನಪಾಯಿತು. ಇನ್ಫ್ಯಾಕ್ಟ್ ಜೆನ್ಜಿ ಹೋರಾಟ ಡೆಲ್ಲಿಲಿ ಶುರುವಾಗಿದ್ದು ಯಾಕೆ ಮಾತಾಡೋಣ, ನಾವು ಧಾರವಾಡದಲ್ಲಿ ಆಗಿದ್ದು ಆ್ಯಕ್ಚುಲಿ ಮೊದಲು. ಅದು ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಯಶಸ್ವಿ ಆಗಿದ್ದು ಅಲ್ಲೂ ಪರಿಣಾಮ ಬೀರಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧಾರವಾಡದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್. ಹಾಂ, ಅಂದರೆ ವೇಕೆನ್ಸಿ ಎಲ್ಲ ಕಡೆ ಖಾಲಿ ಪೋಸ್ಟ್ಗಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವ ಸರ್ಕಾರ ಬಂದರೂ ಅದ್ರ ಬಗ್ಗೆ ಸರ್ಕಾರಗಳಲ್ಲಿರುವಂಥ ಸ್ವಾರ್ಥ ಹೆಂಗೆ ಅಂತಂದರೆ ನಾನು ಎಲ್ಲೋ ದುಡ್ಡು ಉಳಿಸ್ಬೇಕು ಅಂತಂದು, ಆ ದುಡ್ಡನ್ನು ಈ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿ ಇನ್ವೆಸ್ಟರ್ಸ್ ಬರ್ತಾರಲ್ಲ ಅಲ್ಲಿ ಹಾಕಬೇಕು ಅಂತಂದು. ಸೊ ಏನು ಮಾಡ್ತಾರೆ, ಕಾಂಟ್ರಾಕ್ಚುಲೈಸೇಷನ್ ಆಫ್ ಲೇಬರ್ ಅಂತ, ಅಂದರೆ ಎಲ್ಲರನ್ನು ಕಾಂಟ್ರಾಕ್ಟ್ ಮೇಲೆ. ಈಗ ಒಂದು ಸ್ಕೂಲಿಗೆ 10 ಜನ ಟೀಚರ್ಸ್ ಬೇಕಿರ್ತಾರಂದರೆ ಮುಂಚೆ 10 ಜನ ಪರ್ಮನೆಂಟ್ ಇರ್ತಾಯಿದ್ರು.
ಇವ್ರು ನಿಧಾನಕ್ಕೆ ಏನು ಮಾಡ್ಕೊತ ಬಂದರು, ರಿಟೈರ್ಡ್ ಆದಂಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ತಾ ಬಂದರು. ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದವರು ಅವ್ರ ಮೇಲೆ ಮಲತಾಯಿ ಧೋರಣೆ ಇರ್ತದೆ. ಪರ್ಮನೆಂಟ್ ಇರೋರಿಗೆ ಇವ್ರ ಹತ್ರ ಕೆಲಸ ಮಾಡಿಸೋದು. ಸೊ ಇವಾಗ ರೇಷಿಯೋ ಹೆಂಗಾಗೋಗಿದೆ ಅಂದರೆ 50-50 ಇದ್ದಿದ್ದು ಇವಾಗ ಮೇ ಬಿ 20-80 ಇರ್ಬೋದು. ಅಂದರೆ 20 ಪರ್ಮನೆಂಟು, 80% ಕಾಂಟ್ರಾಕ್ಟು ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ. ಸೊ ಕ್ವಾಲಿಟಿ ಜೊತೆನೆ ಸರ್ಕಾರ ಕಾಂಪ್ರಮೈಸ್ ಆಗ್ಬಿಡತ್ತೆ. ಯಾಕೆಂದ್ರೆ ಅವ್ರಿಗೆ ಬಿಸ್ನೆಸ್ ಆಗಬೇಕು, ದೊಡ್ಡ ದೊಡ್ಡ ಟೌನ್ಶಿಪ್ಗಳಾಗಬೇಕು, ಪ್ರಾಜೆಕ್ಟ್ಗಳಾಗಬೇಕು. ಕರೆಕ್ಟ್. ಪೇ ಕಮಿಷನ್ ಪ್ರಕಾರ ಸ್ಯಾಲ್ರಿ ಜಾಸ್ತಿ ಕೊಡಬೇಕಲ್ಲ. ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯಿ ಆದ್ರೆ ಲಕ್ಷಗಟ್ಟಲೆ ಸ್ಯಾಲ್ರಿ ಕೊಡಬೇಕು. ಆಮೇಲೆ ಪೆನ್ಷನ್ ಅವು ಇರ್ತವೆ. ಕಾಂಟ್ರಾಕ್ಟು ನೀವು ಅವ್ರಿಗೆ 10-20 ಸಾವಿರ ಕೊಡಿ, ಎನಿ ಟೈಮ್ ಅವ್ರನ್ನ ತೆಗೆದಾಕೊಡ್ಬೋದು ಅಂತ. ಸೊ ಇದು ನಮ್ಮ ಜನಗಳು ಜೀವನ ಜೊತೆ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತಂದ್ರೆ, ನಾವು ಪ್ರತಿ ವರ್ಷ ಕೋಟ್ಯಾಂತರ ಲಿಟ್ರಲಿ, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಡೆಮೋಕ್ರಸಿನಲ್ಲಿ ಅವ್ರನ್ನ ಕಾಂಟ್ರಿಬ್ಯೂಟ್ ಮಾಡಂಗೆ ಇರಬೇಕು ಅಂತ, ಅಸಹಾಯಕ ನಾಗರಿಕರನ್ನು ನಾವು ಸೃಷ್ಟಿ ಮಾಡ್ತಾ ಇದೀವಿ. ಅಂದರೆ ಗೌರ್ಮೆಂಟ್ ಮೇಲೆ ಪರ್ಮನೆಂಟ್ ಡಿಪೆಂಡೆನ್ಸಿ ಇರೋಂಗೆ. ಹಂಗಾಗಿ ಈ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಅವು ಯಾಕೆ ಪಾಪ್ಯುಲರ್ ಆಗ್ತವೆ ಅಂತಂದರೆ, ಅಷ್ಟು ಸಿಕ್ಕರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ, ಅಸಹಾಯಕ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಸರ್ಕಾರಗಳು ನಿರ್ಮಾಣ ಮಾಡಿದ್ದಾರೆ. ಸೊ ಅಂಥ ಪೀಳಿಗೆಗಳನ್ನ ಹುಟ್ಟು ಹಾಕ್ತಿದ್ದಾರೆ ಆಳೋ ವರ್ಗದವರು, ಅವರ ಭವಿಷ್ಯಕ್ಕೋಸ್ಕರ ಅಲ್ವಾ? ವೆರಿ ಸ್ಯಾಡ್. ಇದು ನಿಜವಾಗ್ಲೂ ಅತ್ಯಂತ ಕಹಿ ಸತ್ಯ ಹೇಳಿದಿರಾ. ಆಯಿತು, ಈಗ ಇದೆಲ್ಲ ಓಕೆ, ಸಿಸ್ಟಮ್ ಚೇಂಜ್ ಮಾಡಬೇಕು ಅಂದರೆ ನಮ್ಗೆ ಎಲ್ಲಿಂದ ಚೇಂಜ್ ಮಾಡಬೇಕು ಅನ್ನೋದು ಹುಡ್ಕೋದಕ್ಕೆ ಈಗ ಕಷ್ಟ ಆಗಿದೆ. ಅಂಥ ಸಮಸ್ಯೆ ನಮ್ಮ ಕಣ್ಣು ಮುಂದೆ ಇದೆ. ಈಗ ಎಜುಕೇಷನ್ ಸಿಸ್ಟಮಲ್ಲಿ ನೀವೊಬ್ಬರು ಕೋಚಿಂಗ್ ಎಕ್ಸ್ಪರ್ಟ್ ಆಗಿ ಜೆನ್ಸಿ ಏನು ನೋಡ್ತಿದ್ದಾರೆ ಅಂದರೆ, ಜಸ್ಟ್ ಅವ್ರಿಗೆ ಇನ್ಫಾರ್ಮೇಷನ್ ಯಾವ್ದು ಬೇಕೋ ಅದು ಮೊಬೈಲಲ್ಲಿ ಸಿಗುತ್ತೆ. ಅವ್ರಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲೋ ಅಥವಾ ಒಂದು ಸ್ಕೂಲಲ್ಲೋ ಶಾಲೆಲ್ಲೋ ಕೂತು ಓದೋವಷ್ಟು ತಾಳ್ಮೆನೂ ಇದೆಯಾ ಇಲ್ವಾ ಅಂತ ಅನಿಸ್ತಿದೆ ಇವತ್ತು. ನಾನು ಆವಾಗಲೇ ಹೇಳಿದ ಹಾಗೆ ತುಂಬ ಇನ್ಸ್ಟಂಟ್ ಗ್ರಾಟಿಫಿಕೇಷನ್, ಅವ್ರಿಗೆ ಎಲ್ಲದರಲ್ಲೂ ತಕ್ಷಣ ತೃಪ್ತಿ ಸಿಗಬೇಕು, ತಕ್ಷಣಕ್ಕೆ ಅವ್ರ ಕೆಲಸ ಆಗಿಬಿಡಬೇಕು, ತಕ್ಷಣ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಈ ಥರದ ಮನಸ್ಥಿತಿ ಒಂದು ಎಜುಕೇಷನ್ ಸಿಸ್ಟಮು. ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲು, ಇಂಟರ್ನೆಟ್ ಎಫೆಕ್ಟೋ ಏನೋ ಗೊತ್ತಿಲ್ಲ, ಜನರ ಮನಸ್ಥಿತಿ ಹಿಂಗಾಗಿರೋದು. ಏನು ಮಾಡೋದು? ಜೆನ್ಸಿ ಮನಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ? ನಾವೆಲ್ಲ ಒಂದು ವ್ಯವಸ್ಥೆ ಕೂಸುಗಳಾಗಿರ್ತೀವಿ. ಈಗ ಜನ್ಸಿ ಬೆಳೀತಿರೋಂಥ ವ್ಯವಸ್ಥೆ ಅಂತದ್ದು ಬ್ಲಿಂಕಿಟ್, 10 minute ಡೆಲಿವರಿ, ಇನ್ಸ್ಟಂಟ್, ಎವ್ರಿಥಿಂಗ್ ಇನ್ಸ್ಟಂಟ್ ಅಂತಂದ್ಬಿಟ್ಟು. ಆಮೇಲೆ ಆನ್ಲೈನಲ್ಲಿ ಅಂತಂದರೆ ಎವ್ರಿಥಿಂಗ್ ಇನ್ಸ್ಟಂಟ್, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಂತಂದ್ಬಿಟ್ಟು. ಸೊ ಆ ಜನ್ರೇಷನಿಗೆ ಏನಾಗ್ತಾ ಇದೆ, ಆ ಸಿಸ್ಟಮಲ್ಲಿ ಬೆಳೆದು ಸಿಸ್ಟಮೇ ಹಿಂಗಿರ್ಬೇಕು, ನಮಗೆ ಕ್ವಿಕ್ಕಾಗಿ ಆಗ್ಬಿಡ್ಬೇಕು, ಎಲ್ಲ ಹಿಂಗೆ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗ್ತದೆ. ನೀವು ಹೇಳ್ದಂಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇಮಿಡಿಯೇಟ್ಲಿ ಆಗ್ಬಿಡ್ಬೇಕು ಅಂತ. ಸೊ ಅದು ಒಂದು ರೀತಿಯಲ್ಲಿ ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ನು ಕ್ರಿಯೇಟ್ ಮಾಡ್ತಾ ಇದೆ. ನಾವು ವಿಮುಖರ ಆಗ್ತಾ ಇದ್ದೀವಿ. ಈಗ ಸೋಷಿಯಾಲಜಿನಲ್ಲಿ ಇಂಡಿವಿಜುವಲಿಸಮ್ ಅಂತ ಕಾನ್ಸೆಪ್ಟ್ ಬರ್ತದೆ. ಅಂದರೆ ಐ ಆಮ್ ಕಂಫರ್ಟಬಲ್ ವಿತ್ ಮೈ ಸೆಲ್ಫ್, ನನಗೆ ಇದೆ ಹೀಗಿದೆ ಅಂತ. ಇದಕ್ಕೆ ಆ್ಯಡೆಡ್ ಆಗಿ ಇನ್ನೂ ಒಂದು ದುರಂತ ಕಾದಿದೆ ನಮಗೆ. ಈಗ ನೆಕ್ಸ್ಟು ರೋಬೋಟ್ಸ್ ಬರ್ತಾ ಇದ್ದಾವೆ, ಹ್ಯೂಮನಾಯ್ಡ್ ರೋಬೋಟ್ಸ್ ಅಂತ, ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅಂದರೆ ಒಂದು ರೋಬೋಟಲ್ಲಿ ಜಸ್ಟ್ ಲೈಕ್ ಹ್ಯೂಮನ್ಸ್ ಆಲ್ಮೋಸ್ಟ್ ಬಂದಿದೆ. ಎಲಾನ್ ಮಸ್ಕ್ ಹತ್ತಿರ ಒಂದು 2 million ರೋಬೋಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಶಿಪ್ಮೆಂಟ್ ರೆಡಿ ಆಗಿದ್ದಾವೆ. ಸೊ ಅವು ಹ್ಯೂಮನ್ಸ್ ಥರ ಇಂಟ್ರ್ಯಾಕ್ಟ್ ಮಾಡ್ತವೆ, ಕಂಪ್ಯಾನಿಯನ್ ಆಗ್ತವೆ. ನನ್ನ ಈಗ ಊಹೆ ಏನು ಅಂತಂದರೆ, ಇಮ್ಯಾಜಿನೇಷನ್ ಏನು ಅಂತಂದರೆ, ಏನಿಲ್ಲ, ಇನ್ನೊಂದು 5-10 ವರ್ಷದಲ್ಲಿ ಈಗ ಲಿವ್ ಇನ್ ರಿಲೇಷನ್ಶಿಪ್ ವಿತ್ ರೋಬೋಟ್ಸ್ ಅಂತೆ, ರೋಬೋಟ್ ಈಸ್ ಗೋಯಿಂಗ್ ಟು ಬಿ ಮೈ ಬೆಸ್ಟ್ ಫ್ರೆಂಡ್ ಅಂತೆ. ಸೊ ಈ ಜನ್ಸಿಗಳು ಅಂತ ಏನು ಬರ್ತಾ ಇದಾರಲ್ಲ, ಸೊ ಅವರಿಗೆ ಈ ರಿಯಲ್ ವರ್ಲ್ಡಲ್ಲಿರುವಂಥ ವಾಸ್ತವ ಏನಿದೆಯಲ್ಲ ಅದರದ್ದು ಅವೇರ್ನೆಸ್ ಇಲ್ಲ ಅವರಿಗೆ. ರೈಟ್, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಹೈ. ನಾವು ಆ ಎಕ್ಸ್ಪೆಕ್ಟೇಷನ್ನಿಗೆ ಪೂರಕವಾಗಿ ಎಲ್ಲದನ್ನೂ ಸಪ್ಲೈ ಮಾಡಬೇಕು ಸರ್ಕಾರ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಟಾಪ್ ಟು ಬಾಟಮ್ ಇನ್ಸ್ಟಿಟ್ಯೂಷನ್ಸು ರೋಬಸ್ಟ್ ಇಲ್ಲ, ಫ್ಲಾ ಇದ್ದಾವೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು, ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಅಂದರೆ ಎವ್ರಿ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಆ ಕ್ವಿಕ್ ಡೆಲಿವರಿ ಮಾಡುವಂಥ ಲೆಜಿಸ್ಲೇಟರ್ಸ್ ನಮಗೆ ಬೇಕು, ಇವರನ್ನು ಅರ್ಥ ಮಾಡ್ಕೊಳ್ಳುವಂಥ ಲೆಜಿಸ್ಲೇಟರ್ಸ್ ಬೇಕು. ಅನ್ಕಾಂಪ್ರಮೈಸಿಂಗ್ ಆ್ಯಟಿಟ್ಯೂಡ್ ಇರೋದು. ಯಾರಿಗೂ ಯಾರೋ ಒಬ್ಬ ರಾಜಕಾಲುವೆ ಮೇಲೆ ಅಪಾರ್ಟ್ಮೆಂಟ್ ಎತ್ತಿದ್ದಾನೆ, ಅವ್ನು ಬ್ರಿಗೇಡ್ ಇರ್ಬೋದು, ಪ್ರೆಸ್ಟೀಜ್ ಇರ್ಬೋದು, ಇನ್ಸ್ಟೆಂಟ್ ಡೆಮಾಲಿಷ್ ಮಾಡುವಂಥ ಧೈರ್ಯ ಇರೋಂಥ ಒಬ್ಬ ಪೊಲಿಟಿಷಿಯನ್ ಬೇಕು, ಅಂಥವ್ರು ಬೇಕು. ಅನ್ಕಾಂಪ್ರಮೈಸಿಂಗ್ ಇಂಥವ್ರು ಬೇಕು. ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಹಂಗಾಗಿ ಇನ್ಸ್ಟಿಟ್ಯೂಷನ್ಗಳು ವಿತೌಟ್ ಅಕೌಂಟಬಿಲಿಟಿ ಹಿಂಗೆ ನಡೀತದೆ. ಸೊ ಅದು ಜನ್ಸಿ ಆಗಿರೋದು ಒಳ್ಳೇದೇ ಒಂದು ರೀತಿಯಲ್ಲಿ. ಸೊ ನನಗನ್ಸಿದ್ದು ಅಟ್ಲೀಸ್ಟ್ ಇವಾಗಾದರೂ ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ರಿಫಾರ್ಮ್ ಆಗೋದಕ್ಕೆ ಒಂದು ಅವಕಾಶ ಸೃಷ್ಟಿಯಾಗಿದೆ ಅಂತ ಇವಾಗ. ಓಕೆ, ಈಗ ಇದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅಂದ್ರೆ ರಾಜಕಾರಣಿಗಳು ನಮ್ಮನ್ನು ಆಳ್ತಿರೋರು ಈಗ ಬದಲಾಗಬೇಕಾದ ಅನಿವಾರ್ಯತೆ ಇದೆ. ಒಂದು ಅವರು ಬದಲಾವಣೆ ಮಾಡ್ಕೊಳ್ಬೇಕು, ಇಲ್ಲ ಅವರೇ ಬದಲಾಗಬೇಕು, ಎರಡರೊಳಗೆ ಒಂದು ಆಗ್ಬೇಕಲ್ವಾ? ನಿಮ್ಮ ದಾವಣಗೆರೆಗೆ ಬರೋದಾದ್ರೆ ಫಾರ್ ಎಕ್ಸಾಂಪಲ್,
ದಾವಣಗೆರೆ ಅಂದ್ರೆ ನಮಗೆ ಕುಟುಂಬ ರಾಜಕಾರಣ, ತುಂಬಾ ಸಾಂಪ್ರದಾಯಿಕ ರಾಜಕಾರಣದ ಕುಟುಂಬಗಳು ಇರುವಂತಹ ಒಂದು ದಾವಣಗೆರೆಯಲ್ಲಿ ನೀವು ಎಂಟ್ರಿ ಕೊಟ್ರಿ, ಅದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಬಂದ್ರಿ ಲೋಕಸಭೆಯಲ್ಲಿ. ಈಗ ಇತ್ತೀಚೆಗೆ ಬೈ ಎಲೆಕ್ಷನ್ ಅಬ್ಬರ ಆರ್ಭಟ ಯಾರು ಬಿ ಟೀಮ್ ಆದ್ರೂ ಒಂದು ಗೊತ್ತಾಗಿಲ್ಲ, ಹಂಗೆ ನಡೀತು. ನಿಮ್ಮ ಕಲ್ಪನೆ ಏನು? ದಾವಣಗೆರೆನೇ ನೀವು ಹೇಳಿ, ದೇಶದ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಬೇಡವೇ ಬೇಡ, ನೀವು ದಾವಣಗೆರೆಯಲ್ಲಿ ಏನು ಮಾಡಕ್ಕೆ ಬಯಸ್ತಿದ್ದೀರಾ? ಹಾಗಾದ್ರೆ ನಿಮ್ಗೆ ಅವಕಾಶ ಕೊಟ್ರೆ. ಸೊ ನಾನು ವೆರಿ ಡೆಮೋಕ್ರೆಟಿಕ್ ಇಂಡಿವಿಜುವಲ್. ನನಗೆ ಈ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ನನ್ನದೇ ಆದ ಸಾಮರ್ಥ್ಯದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕಂತ ಬಲವಾಗಿ ನಂಬಿರೋಂಥದ್ದು ನಾನು ದಾವಣಗೆರೆನಲ್ಲೇ ಹುಟ್ಟು ಬೆಳೆದು ಆ ವ್ಯವಸ್ಥೆನ ಒಂದು ಭಾಗ ಆಗಿದ್ವಿ ನಾವೆಲ್ಲ. ಬಟ್ ಯಾವಾಗ ಇಲ್ಲಿ ಬಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ಒಂದು ಅವೇರ್ನೆಸ್ ನಮಗೂ ಬಂತು, ಪೊಲಿಟಿಕಲ್ ಅವೇರ್ನೆಸ್, ಆಮೇಲೆ ನಾಲೆಜ್ ಎಲ್ಲ ಗೇನ್ ಆಯಿತು, ಈ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಬೆಳೆದಾಗ ಅವು ಇನ್ವಿಸಿಬಲ್ ಸಿಸ್ಟಮ್ಸ್ ಇರ್ತವೆ ವ್ಯವಸ್ಥೆಗಳು. ಸೊ ನಾವು ಹೊರಗಿಂದ ಕಾಣ್ತದೆ ಅವ್ರು ಬಲಾಢ್ಯರಿದ್ದಾರೆ, ಶ್ರೀಮಂತರು, ಪೊಲಿಟಿಕಲಿ ಪವರ್ಫುಲ್ಲು, ಬಟ್ ಅವ್ರು ಯಾವ ರೀತಿ ವ್ಯವಸ್ಥೆ ಸೃಷ್ಟಿ ಮಾಡಿದಾರೆ ಅನ್ನೋದು ನಮ್ಗೆ ಯಾರಿಗೂ ಕಾಣಲ್ಲ. ಅದು ಅದ್ರ ವಿಕ್ಟಿಮ್ಸ್ ಆಗಿರ್ತೀವಿ, ಆದ್ರೂ ಕಾಣಲ್ಲ. ಇನ್ನೊಂದು ನಿಮ್ಮ ಸ್ವಾಭಿಮಾನಿ ಬಳಗ. ಈಗ ನೀವು ಕನಸು ಕಾಣ್ತಿರೋದೇನಂದ್ರೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದಿರೋರು ರಾಜಕೀಯಕ್ಕೆ ಬರಬೇಕು ಅಂತ. ಅದು ಹೇಗೆ, ನಿಮ್ಮ ಪ್ಲಾನ್ ಹೇಗೆ ಭವಿಷ್ಯದಲ್ಲಿ? ಸೊ ಆಲ್ ಓವರ್ ಕರ್ನಾಟಕ ಸಂಘಟನೆ ಮಾಡ್ತಾ ಇದ್ದೀನಿ. ಇವಾಗ ಮೊನ್ನೆ ಅಫ್ಜಲ್ಪುರ್, ಮುದ್ದೇಬೇಳು, ಬಸವನ ಬಾಗೇವಾಡಿ ಆ ಭಾಗದಲ್ಲೆಲ್ಲ ಹೋಗಿ ಬಂದೆ. ಸೊ ನಾನು ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೂ ಆ ರೀತಿ ಇದ್ದಾರೆ, ಹೋರಾಟ ಮಾಡ್ತಾರೆ. ನಂತರನೇ ನಮ್ಮ ಕ್ಷೇತ್ರದಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಅವ್ರವ್ರ ಕ್ಷೇತ್ರದಲ್ಲಿ ಇದ್ದಾರೆ. ಬಟ್ ಸಮ್ ಪೀಪಲ್ಗೆ ಕೆಲವೊಬ್ಬರಿಗೆ ಕರೇಜ್ ಇರಲ್ಲ. ಈ ದೊಡ್ಡವ್ರನ್ನ ಕೆದರಕೋಬೇಕು, ಅವ್ರು ನಮ್ಮನ್ನ ತುಳಿತಾರೆ, ಅಲ್ಲಿ ಇಲ್ಲಿ ಕಟ್ ಮಾಡ್ತಾರೆ, ಹಂಗೇನೋ ಒಂದು ಭಯ ಇರ್ತದೆ. ಕೆಲವೊಬ್ಬರು ಅನಿವಾರ್ಯ ಕಾರಣಗಳಿಂದ ಕಾಂಪ್ರಮೈಸು ಆಗಿರ್ತಾರೆ. ಕೆಲವೊಬ್ರಿಗೆ ಆಸೆ ಎಲ್ಲ ಇರ್ತದೆ, ಹಂಗೆ ನೋಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ನಾನು ಇಂಡಿಪೆಂಡೆಂಟಾಗಿ ಹೋಗ್ತಾ ಇದ್ದೀನಿ. ಹಂಗೆ ನಂದು ಅದು ಗೊತ್ತಿಲ್ಲ, ಇವಾಗಲೇ ಹೇಳ್ಬೇಕೋ ಬೇಡ, ಅಫ್ಕೋರ್ಸ್ ಐ ಆಮ್ ಗೋಯಿಂಗ್ ಟು ರಿವೀಲ್. ಒಂದು ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತ, ಅದನ್ನು ನಾನು ರಿಜಿಸ್ಟರ್ ಮಾಡ್ಕೋಬೇಕಂತಿದ್ದೀನಿ. ಆ ಲಾಂಛನದಲ್ಲಿ ನಾನು ಈ ಎರಡೂ ಪಕ್ಷದ ಕಡೆ ಹೋಗಲ್ಲ, ಅಪ್ಪಿತಪ್ಪಿ ಹೋಗಲ್ಲ. ಅಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅಲ್ಲಿ ಒಳಗೆ ಯಾವ ರೀತಿ ನಡೀತದೆ ಅನ್ನೋದನ್ನ. ಮೊನ್ನೆ ಬೈ ಎಲೆಕ್ಷನ್ ನನಗೆ ಟಿಕೆಟ್ ಆಗಬೇಕಿತ್ತು, ಅದನ್ನ ಹೆಂಗೆ ತಪ್ಪಿಸಿದ್ರು, ಯಾಕೆ ತಪ್ಪಿಸಿದ್ರು ಅಂತಂದು ನಾನು ಹತ್ರದಿಂದ ನೋಡಿದ್ದೀನಿ. ಎಲೆಕ್ಷನ್ ಟೈಮಲ್ಲಿ ಹೆಂಗೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಆಯಿತು, ಆ ಕಡೆ ಈ ಕಡೆ ಕಾಸ್ಟ್ ಬೇಸಿಸ್ ಮೇಲೆ ಹೆಂಗಾಯಿತು. ಆ ಲೀಡರ್ಸಿ ನಾವು ಗೆಲ್ಲಬೇಕನ್ನೋ ಒಂದು ಇದು ಇರಲ್ಲ, ಗೆದ್ದು ಏನು ಮಾಡ್ಬೇಕನ್ನೋದಿರಲ್ಲ. ಸೊ ಹಂಗಾಗಿ ಆ ವ್ಯವಸ್ಥೆ ಒಳಗೆ ಇರೋದ್ರ ಬದಲು ನಾವು ಇಂಡಿಪೆಂಡೆಂಟಾಗಿ ಮಾಡಿದರೆ ಬೆಟರ್ ಅಂತ. ಸೊ ಅದೇ ರೀತಿ ನನ್ನ ಐಡಿಯಾಲಜಿ, ನನ್ನ ಒಂದು ತುಡಿತ ಏನಿದೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಂತರು ಒಂದು 15-20 ಜನ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸೊ 28 ಎಲೆಕ್ಷನ್ ಬಂದಾಗ ಏನು KSP ಅಂತ, ಅದು ಅಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನಲ್ಲೂ ಅದಕ್ಕೂ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದು ರಿಜಿಸ್ಟರ್ ಆಗಿ ಬರುತ್ತಂತ ಹೋಪ್ ಇದೆ ಇನ್ನೊಂದು 2-3 ತಿಂಗಳಲ್ಲಿ. ಬಂದಾಗ ಒಂದು 15-20 ಜನ ನಾವು ಆ ಬ್ಯಾನರಲ್ಲಿ ಕಂಟೆಸ್ಟ್ ಮಾಡಿ 2-3 ಜನ ಗೆಲ್ಲಬೇಕು ಮಿನಿಮಮ್. ನಾನೇನು ವಿಜಯ್ ಥರ ದೊಡ್ಡದಾಗಿ ರಾಜ್ಯದ ಮಟ್ಟಿಗೆ ಅಷ್ಟೊಂದು ರಿಸೋರ್ಸಸ್ ಇಲ್ಲ ನಮ್ಮ ಹತ್ರ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಾದರೆ ನಾನು ಗೆಲ್ಲಬೇಕು, ನಾನು ಹೋರಾಟ ಮಾಡ್ತೀನಿ. ಅದು ಎಷ್ಟು 24 ಗಂಟೆ ಹೋರಾಟ ಮಾಡಬೇಕಾ, ದಿನದಲ್ಲಿ ಮಾಡ್ತೀನಿ ನಾನು. ಆ ಒಂದು ಛಲ ಕಿಚ್ಚಿದೆ. ಜೊತೆಗೆ ಇನ್ನೊಂದು ಆ ರೀತಿ 15-20 ಜನ ಅನ್ಕಾಂಪ್ರಮೈಸಿಂಗ್ ನಾವು ನಿಲ್ಸಿರ್ತೀವಿ, ನಾಳೆ ಇನ್ನು ಸರಿಬಾರ್ದು ಅವರು. ದಿಸ್ ಈಸ್ ದ ಡೇಂಜರ್ ನಮಗಿರೋಂಥದ್ದು. ಏನು ಮಾಡ್ಬಿಡ್ತೀವಿ, ಗಟ್ಟಿಗಿರ್ತಾರೆ. ಲಾಸ್ಟ್ 2 ಡೇಸು ಇವ್ರು ಯಾರೋ ಬಲಾಢ್ಯರೋ ಬಂದು ಅವ್ರ ಮನೆಗೆ ಹೋಗ್ಬಿಟ್ಟು ಅದು ಇದು ಆಮಿಷ ಕೊಟ್ಬಿಡ್ತಾರೆ. ನಮ್ಗೆ ಅಂಥವ್ರು ಬೇಕಾಗಿಲ್ಲ. ಅನ್ಕಾಂಪ್ರಮೈಸಿಂಗ್ 3-4 ಜನ 28ರಲ್ಲಿ ಸಿಕ್ಕರೆ 33ರಲ್ಲಿ 15-20 ಆಗುತ್ತದೆ. 38ರಲ್ಲಿ ಅದು 40-50 ಆಗೋ ಚಾನ್ಸಸ್ ಇರ್ತದೆ. ಅನ್ಕಾಂಪ್ರಮೈಸಿಂಗ್ ನಾನು ಕಾಂಪ್ರಮೈಸ್ ಆಗಬಾರ್ದು ಅಂತ ಅನ್ಕಾಂಪ್ರಮೈಸ್ ಲೀಡರ್ ಸಿಗ್ತಾರೆ ಅಂತಂದರೆ, ನಾವು ಇಷ್ಟೋ ತನಕ ಏನು ಡಿಸ್ಕಸ್ ಮಾಡಿದ್ವಲ್ಲ ಟಾಪ್ ಟು ಬಾಟಮ್, ಅನ್ಕಾಂಪ್ರಮೈಸಿಂಗ್ ಲೀಡರ್ಶಿಪ್ ಸೃಷ್ಟಿ ಆಯಿತು ಅಂತಂದರೆ, ಸೊ ನಾವು ಹೇಳಿದ್ದೆಲ್ಲ ಪಾಸಿಬಲ್ ಇದೆ ಅನ್ನೋದು ನನ್ನ ಲಾಂಗ್ ಟರ್ಮ್ ಪಕ್ಷದ ಶಕ್ತಿ. ನಿಮ್ಮ ಪ್ರಕಾರ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವ? ಇವಾಗ ಅದಕ್ಕೆ ಅವಕಾಶ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ. JDS ಇತ್ತು, ಅದು BJP ಜೊತೆ ಹೊರಟೋಯ್ತು. ಆಮೇಲೆ ಅದು ಈಗ ಅಗೇನ್ ರಿವೈವಲಿಗೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಜನಗಳು ವಿಶ್ವಾಸ ಕಳ್ಕೊಂಡಿದೆ. ಅದು ಮುಂಚೆ ಇದ್ದಷ್ಟು ವಿಶ್ವಾಸ ಆಗಿಲ್ಲ, ಕೆಲವೊಂದು ಭಾಗದಲ್ಲಿ ಇರ್ಬೋದು. ಆಮೇಲೆ ಬೇರೆ ಬೇರೆ ಪಕ್ಷಗಳು ಬಂದು ಅವು ಕೇವಲ ಒಂದು ಸ್ಪೆಸಿಫಿಕ್ ಹೋರಾಟ ಇಟ್ಕೊಂಡು ಏನೋ ಮಾಡೋದಕ್ಕೆ ಹೋದ್ರೆ ಆಗಲಿಲ್ಲ. ಬಟ್ ಇವಾಗ ನೀವು ಆಫ್ಟರ್ ಎಕ್ಸಿಟ್ ಆಫ್ ಸಿದ್ದರಾಮಯ್ಯ ಇರ್ಬೋದು,
ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಕಾಸ್ಟ್ ಪಾಲಿಟಿಕ್ಸ್ ಅಂತ ನೋಡಿದಾಗ OBCಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಹಾಗೇನೆ SC/ST ನಲ್ಲಿರೋ ಲೀಡರ್ಶಿಪ್ ಕಾಂಪ್ರಮೈಸ್ ಆಗಿರುವಂಥದ್ದು. ಅವರು ಏನು ಇಂಟ್ರೆಸ್ಟ್ ಇದೆ ಜನಾಂಗಗಳದು ಅದನ್ನು ಅವರು ಹೋರಾಟ ಮಾಡ್ತಾ ಇಲ್ಲ. ಆ್ಯಂಡ್ ಜೆನ್ಜಿ ಅಂತ ಬಂದಾಗ ಯುವ ಸಮೂಹ ಏನಿದೆ ಅವ್ರನ್ನ ಆಸ್ಪಿರೇಷನ್ನ ರೆಪ್ರೆಸೆಂಟ್ ಮಾಡುವಂಥ ಲೀಡರ್ಸ್ಗಳು ಯಾರೂ ಇಲ್ಲ ಇಲ್ಲಿ. ಒಂದು ಕಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ಅಲ್ಲಿ ಒಂದು ಅವಕಾಶ, ಇನ್ನೊಂದು ಈ ಜೆನ್ಜಿಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. BJP ಕಾಂಗ್ರೆಸ್ ಅನಿವಾರ್ಯ ಅಂತಂದು ಜನಗಳಿದ್ದಾರೆ. ಏನಾದರೂ 224 ಕ್ಷೇತ್ರಗಳಲ್ಲಿ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ ಇವರಿಬ್ಬರಿಗೂ ಆಲ್ಟರ್ನೇಟಿವ್ ಅನ್ಕಾಂಪ್ರಮೈಸಿಂಗ್. ಹಿಂದೆ ಹಳ್ಳಿನ ಮಾತಲ್ಲಿ ಹೇಳ್ಬೇಕು, ಅಯ್ಯಪ್ಪ ನೀನು ಗಟ್ಟೆ ನಿಂತ್ಕೊಂಡು ಹಿಂದೆ ಸರಿ ಬೇಡ, ಜನ ಹೇಳಂಥದ್ದು ನೀನು ಹಿಂದೆ ಸರಿ ಬೇಡ, ನನಗೆ ಅವರು ಬೇಡ ಇವರು ಬೇಡ, ನೋಡಿ ಸಾಕಾಗೋಯ್ತು ನನಗೆ ಅಂತ ಏನಾದ್ರು ಸಿಕ್ಕರು ಅಂತಂದರೆ ಇನ್ಸ್ಟೆಂಟಾಗಿ ಇವರಿಬ್ಬರು ಮನೆಗೆ ಹೊರಟೋಗ್ಬಿಡ್ತಾರೆ. ಅಂಥವ್ರು 20 ಜನ ಸಿಕ್ಕಿದಾರ ಈಗ? ಒಂದು 15 ಜನ ಸಿಕ್ಕಿದ್ದಾರೆ. ಆಗಿಂದ ಟೆಸ್ಟ್ ಈಸ್ ಗೋಯಿಂಗ್ ಆನ್, ಇಂಟ್ರಾಕ್ಷನ್ ನಡೀತಾ ಇದೆ. ಅದರಲ್ಲೂ ಕಂಪ್ಲೀಟ್ಲಿ ಅನ್ಕಾಂಪ್ರಮೈಸಿಂಗ್ ಅಂದರೆ ಒಂದು 6ರಿಂದ 7 ಜನ ಇದ್ದಾರೆ. ಆ್ಯಂಡ್ ಅದನ್ನು ಜನ ಇದ್ದಾರೆ. ನಾವು ಐಡೆಂಟಿಫೈ ಮಾಡಬೇಕು, ಧೈರ್ಯ ತುಂಬಬೇಕು, ಅವರಿಗೂ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು. ಸೊ ನಾನು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಒಂದು 15 ಕ್ಷೇತ್ರಗಳಲ್ಲಿ ಕೊಡಬೇಕು. ಅದರಲ್ಲಿ ಕೆಲವು 3-4 ಕ್ಷೇತ್ರದಲ್ಲಿ ಇವ್ರು ಯಾರು ಕೊಬ್ಬಿರೋರು, ದುರಹಂಕಾರಿಗಳು, ಬಲಾಢ್ಯರು, ಅವ್ರನ್ನೂ ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಥಾಟ್ ಇದೆ. ಬಟ್ ಆಗುತ್ತಾ? ಜಾತಿ, ಹಣ, ಕುಟುಂಬ ಇದ್ರ ನಡುವೆ ನೀವು ಸ್ವಂತ ಬಲದಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಆಗುತ್ತಾ? ಸಂಪೂರ್ಣ ನಂಬಿಕೆ ಇದೆ ಹಾಗೆ ಆಗುತ್ತೆ ಅಂತ. ಯಾಕಂದರೆ ನಾನು ಯಾಕೆ ಹಳ್ಳಿಗಳಲ್ಲಿ ಸುತ್ತೀನಿ, ಜನಗಳ ಮಧ್ಯೆ ಇರ್ತೀನಿ ಅಂತಂದರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ದ ಪೀಪಲ್. ವಿ ಶುಡ್ ನೋ ದ ರೂರಲ್ ರಿಯಾಲಿಟಿ, ದ ಗ್ರೌಂಡ್ ರಿಯಾಲಿಟಿ. ಆ ವಾಸ್ತವ ಹಂಗಿದೆ ಇವತ್ತು. ಬಟ್ ನೀವು ಒಂದು ಮಾಡೆಲ್ನ ಮಾಡಿ ತೋರಿಸಿ ಹಿಂಗೆ ಮಾಡ್ತೀನಿ ಅಂತ ಹೋದರೆ ಚೆನ್ನಾಗಿರುತ್ತಾ ಅಂತ? ಅಂದರೆ ಫಸ್ಟ್ ನಾನು ಗೆದ್ದು ಆಮೇಲೆ ನೀವು ಗೆದ್ದು ಇರಬಹುದು, ಅಥವಾ ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಒಂದು ರೆಡಿ ಮಾಡಿದ್ದೀರಾ, ಈಗ ನಾನು ಇದನ್ನು ಮಾಡ್ತೀನಿ, ಎಜುಕೇಷನ್ ಅಂತ ಬಂದರೆ ಇಂಥದ್ದೊಂದು ಬದಲಾವಣೆ ತರಬಲ್ಲೆ ಅಂತ ಜನಕ್ಕೆ ತೋರಿಸೋದಕ್ಕೆ ನೀವು ಏನು ಮಾಡೆಲ್ ಇಡ್ತೀರಾ ಅಂತ ಜನರ ಮುಂದೆ? ಫಾರ್ ಎಕ್ಸಾಂಪಲ್ ಇವಾಗ ಈ ಕಾರ್ಲ್ ಝೈಸ್ ಅಂತ ಕಂಪ್ನಿ ಇದೆ. ಓಕೆ, ನಾನೇನು ML ಎಲ್ಲ MP ಎಲ್ಲ ಏನೂ ಅಲ್ಲ. ಔಟ್ ಆಫ್ ಇಂಟ್ರೆಸ್ಟ್ ರೀಸೆಂಟಾಗಿ ಮಾತಾಡಬೇಕಾದ್ರೆ ಅಲ್ಲಿ ಒಬ್ಬರು CSR ಫಂಡ್ ಇದೆ ಅಲ್ಲಿ, ಅವ್ರು ಹೇಳಿದರು ನಿಮಗೆ ಎಷ್ಟು ಸ್ಕೂಲಿಗೆ ಡೆಸ್ಕ್ ಬೇಕು, ಎಷ್ಟು ಸ್ಕೂಲಿಗೆ ಡಿಜಿಟಲ್ ಬೋರ್ಡ್ ಬೇಕು ಅಂತ. ಇಲ್ಲಿ ಒಂದು ಸ್ಪೆಸಿಫಿಕ್ ಮಾಡೆಲ್ ಅನ್ನೋದಕ್ಕಿಂತ ನಾನು ಹೇಳಿದ್ನೆಲ್ಲ ಇಚ್ಛಾಶಕ್ತಿ. ಅಲ್ಲಿ ಏನೇ ಕುಂದು ಕೊರತೆ ಇದ್ರು, ಅದು ಜನಗಳದಿರ್ಬೋದು, ಅಲ್ಲಿರೋ ಒಂದು ವ್ಯವಸ್ಥೆನಲ್ಲಿರ್ಬೋದು, ಅದನ್ನು ಅಡ್ರೆಸ್ ಮಾಡುವಂಥ ಇಚ್ಛಾಶಕ್ತಿ ಇದೆ ಅನ್ನೋದು ಅದು ಮೋಸ್ಟ್ ಇಂಪಾರ್ಟೆಂಟು. ಅದೊಂದು ಪೊಲೀಸ್ ಕೇಸ್ ಇರ್ಬೋದು, ನಾನು ಹೋಗಿ ಅದನ್ನು ಸಾಲ್ವ್ ಮಾಡ್ತೀನಿ. ಅವ್ರಿಗೆ ಏನೋ ಒಂದು ಇಶ್ಯೂ ಆಗಿರುತ್ತೆ ಸ್ಟೇಟ್ ಲೆವೆಲ್, ಬೆಂಗಳೂರು ಲೆವೆಲಲ್ಲಿ, ಅದನ್ನು ಮಾಡ್ತೀನಿ ಅಂತಂದು. ಇವಾಗ ನಾನು ಇಂಥದೇ ಎಜುಕೇಷನ್ ಮಾಡೆಲ್ ತಂದು ಇಡ್ತೀನಿ ಅಂತ ಹೇಳಿ ಮುಂದೆ ಹೋಗೋದಕ್ಕೆ ಐ ಥಿಂಕ್ ದೇರ್ ಇಸ್ ಸೋ ಮಚ್ ಡೈವರ್ಸಿಟಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ನಾನು ಹೇಳಿದ್ದಲ್ಲ, ನವೋದಯ ಸ್ಕೂಲ್ ಮಾಡಲ್ಬೇಕು ಹಳ್ಳಿ ಸ್ಕೂಲಲ್ಲಿ. ಸೊ ಬೇಸಿಕಲಿ ವಾಟ್ ಇಟ್ ಮೀನ್ಸ್ ಅಂತಂದರೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್. ಅಂದರೆ ಅದರಿಂದನೇ ನಾನು ನಿಮ್ಮ ಹತ್ರ ಕೂತು ಮಾತಾಡ್ತಿರೋದು, ಬಿಕಾಸ್ ಆಫ್ ನವೋದಯ ಸ್ಕೂಲ್ ಎಜುಕೇಷನ್. ನಮಗೆ ಲೈಬ್ರರಿ ಇತ್ತು, ನೋಬೆಲ್ ಲಾರೆಟ್ಸ್ ಬರೆದಿರೋಂಥ ಸಾಹಿತ್ಯ ಓದಿದ್ವಿ, ಬೆಸ್ಟ್ ಇಂಗ್ಲೀಷ್ ಟೀಚರ್ಸ್. ಬೆಳಗ್ಗೆ ಬಂದ ಹಿಂದೂ ಪೇಪರ್ ಓದ್ತಾ ಇದ್ರು, ನಮಗೆ ಅದ್ರ ಮೇಲೆ ಬರೆಸ್ತಾ ಇದ್ರು. ಡಿಬೇಟ್ ಇತ್ತು, ಡಿಸ್ಕಷನ್ ಇತ್ತು, ವೀಕ್ಲಿ ಪೇಂಟಿಂಗ್ ಕ್ಲಾಸಸ್ಸು, ಆರ್ಟ್ ಕ್ಲಾಸಸ್ಸು, ಕಬಡ್ಡಿ ಸ್ಟೇಟ್ ಲೆವೆಲಿಗೆ ಹೋದ್ವಿ. ಎಲ್ಲರಿಗೂ ಅವಕಾಶ, ಪ್ರತಿಯೊಬ್ಬರಿಗೂ ಅವಕಾಶ ಇತ್ತು ಅಲ್ಲಿ. ಸೊ ಮಾಡೆಲ್ ನಾವು ಬೇರೆ ದೇಶದಲ್ಲಿ ಚೀನಾದಲ್ಲೇ ಹುಡುಕ್ಬೇಕಂತಿಲ್ಲ ನೋಡಿ, ನಮ್ಮ ಹತ್ರನೇ ಇದೆ. ಮಾಡೆಲ್ ಅಳವಡಿಸ್ಕೊಂಡ್ರು ಸಾಕು. ನವೋದಯ ಮಾಡೆಲ್ಲೇ ಎಜುಕೇಶನ್ ಅಂತ ಅದನ್ನ ಮಾಡ್ತೀನಿ ನಾನು. ನಂದು ಫಸ್ಟ್ ಪ್ರಯಾರಿಟಿ ಅದೇ. ನಾನು ರಿಯಲೈಸ್ ಮಾಡ್ಕೊಂಡು ಆಫ್ಟರ್ ಆಲ್ ದಿಸ್ ರೀಡಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಎವ್ರಿಥಿಂಗ್, ಎಜುಕೇಷನಲ್ ಇನ್ಇಕ್ವಾಲಿಟಿ ಇಸ್ ದಿ ರೂಟ್ ಕಾಸ್ ಆಫ್ ಆಲ್ ಅದರ್ ಇನ್ಇಕ್ವಾಲಿಟಿ. ನಾವು ಅಲ್ಲಿರುವ ಅಸಮಾನತೆ ಹೋಗ್ಲಾಡಿಸ್ಬಿಟ್ರೆ ಪ್ರತಿಯೊಬ್ಬ ಮಕ್ಕಳನ್ನು, ನಾನು ಹಳ್ಳಿಗೆ ಹೋದ ಒಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ ಸುಮ್ಮನೆ. ಅಲ್ಲಿ ಯಾರೋ ಒಬ್ಬ 15 ವರ್ಷದ ಹುಡುಗ ಅಥವಾ 20 ವರ್ಷದ ಹುಡುಗ ಇರ್ತಾನೆ. ನೀನು 5 ವರ್ಷ ಇದ್ದಾಗ ನೀನು ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದ್ರೆ ನೀನು ಏನಾಗಿರ್ತಿದ್ದೆ? ಅವನು ಊರಲ್ಲಿ ಕೂಲಿ ಮಾಡ್ಕೊಂಡಿರ್ತಿದ್ನ? ಅದೇ ಹುಡುಗ ಈಸ್ ಆಲ್ಸೋ ಸಿಟಿಸನ್ ಆಫ್ ಇಂಡಿಯಾ. ಅವನು ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದರೆ ಅವ್ನು ಯಾವುದೋ ಫಾರಿನಿಗೆ ಹೋಗ್ತಿದ್ನೋ, ಡಾಕ್ಟ್ರು, ಇಂಜಿನಿಯರು, ಏನೋ ಒಂದು ಬೆಟರ್ ದೆನ್ ನಾವು. ಹಳ್ಳಿಲಿ ಹುಟ್ಟಿದ್ದೆ ಅವನಿಗೆ ಶಾಪ ಈಗಿರೋ ವ್ಯವಸ್ಥೆ. ಇದನ್ನ ಯಾಕೆ ಸರಿ ಮಾಡ್ತಾ ಇಲ್ಲ ನಾವು? ಸೊ ನಂದು ಪ್ರೈಮರಿ ಕನ್ಸರ್ನ್ ಇರೋದು ಇದನ್ನ ಸರಿಪಡಿಸ್ಬೇಕನ್ನೋದು ನಂದು ಮೇಜರ್ ಆಬ್ಜೆಕ್ಟ್. ಇಲ್ಲಿಂದ ರೈತರ ಸಮಸ್ಯೆ ಬಗೆಹರಿತವೆ, ಗ್ರಾಮದ ಸಮಸ್ಯೆ ಬಗೆಹರಿತವೆ, ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ.
ಹಳ್ಳಿನಲ್ಲಿ ಎಜುಕೇಷನ್ ಪಡ್ಕೊಂಡಿರೋರು ಇವತ್ತು ನಾನು ಮಾಡ್ತಾ ಇದ್ದೆ ನವೋದಯ ಸ್ಕೂಲ್ ಎಜುಕೇಷನ್ ಪಡ್ಕೊಂಡು ನಂದೇ ಆದ ರೀತಿಯಿಂದ ನಾನು ನಮ್ಮೂರಲ್ಲೂ ಮಾಡಿದ್ದೀನಿ, ನಮ್ಮ ಸಂಬಂಧಿಕರಿಗೆ ಮಾಡಿದ್ದೀನಿ. ಇವತ್ತು ಸಮಾಜದ ಯಾರೇ ಬಂದರೂ ಕೂಡ ನಂದೇ ಆದ ಒಂದು ಸಹಾಯ ಮಾಡ್ತಾ ಇದ್ದೀನಿ. ಅವರು ಸಹಾಯ ಮಾಡೋ ಪರಿಸ್ಥಿತಿ ರೀಚ್ ಆಯಿತು ಅಂತಂದರೆ ಇನ್ನೇನು ಬೇಕು? ಕರೆಕ್ಟ್. ಈಗ ನಾವು ಸಿಸ್ಟಮ್ ಚೇಂಜ್ ಮಾಡೋದಲ್ಲ, ಇಲ್ಲಿಂದ ಬಹಳಷ್ಟು ಸಿಸ್ಟಮ್ಗಳನ್ನೇ ಹುಟ್ಟಾಕ್ಬಹುದು ಅಲ್ವಾ? ಒಂದು ಒಳ್ಳೆ ಐಡಿಯಾ ಇದೆ. ಎನಿವೆ 20 ಕ್ಯಾಂಡಿಡೇಟ್ಸ್ ರೆಡಿ ಆಗ್ತಿದ್ದಾರೆ ಅಂದ್ರೆ ಅದು ಬಿಗ್ ಚಾಲೆಂಜ್ ಈಗಿರುವಂತ ರಾಜಕೀಯ ಪಕ್ಷಗಳಿಗೆ. ಪ್ರಯತ್ನ ಮಾಡಬೇಕು. ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಬಂದಿರೋದ್ರಿಂದ ಐ ಬಿಲೀವ್ ಇನ್ ಅಟೆಂಪ್ಟಿಂಗ್. ಅದು ಫೇಲ್ ಆಗುತ್ತೋ ಪಾಸ್ ಆಗುತ್ತೋ, ಜನ ಬೈತಾರೋ ಮಾತಾಡ್ಕೊಂತಾರೋ, ಅದರಿಂದ ನಾನು ಕಳ್ಕೊಂತೀನೋ ಸಾಯ್ತೀನೋ, ಇಟ್ ಡಸಂಟ್ ಮ್ಯಾಟರ್. ಅಟೆಂಪ್ಟ್ ಈಸ್ ಮಸ್ಟ್. ನಾವು ಪ್ರಯತ್ನ ಮಾಡಲಿಲ್ಲ ಅಂತಂದಾಗ ಬದಲಾಗೋದಿಲ್ಲ. ಪ್ರಯತ್ನ ಮಾಡಿದಾಗ ಏನೋ ಒಂದು ಬದಲಾವಣೆ ಆಗುತ್ತೆ. ನನ್ನಲ್ಲೂ ಬದಲಾವಣೆ ಆಗ್ತದೆ. ಇವ್ನು ಪ್ರಯತ್ನ ಮಾಡ್ದ ಅಂತಂದು ಒಂದು 10 ಜನ ಧೈರ್ಯ ಬರ್ಬೋದು. ಪ್ರಯತ್ನ ಮಾಡ್ದ ಅಂತ ಸ್ವಲ್ಪ ಜನ ಇನ್ಸ್ಪಿರೇಷನ್ ಬಂದು ಅವರು ಪ್ರಯತ್ನಕ್ಕೆ ಕೈ ಹಾಕ್ಬೋದು. ಪ್ರಯತ್ನನೇ ಮಾಡದ ಇದ್ದಾಗ ಏನೂ ಬದಲಾವಣೆ ಆಗಲ್ಲ. ಬಟ್ ಆಫರ್ ಬಂತಪ್ಪ ನಿಮಗೆ, ಒಂದೊಳ್ಳೆ ಟಿಕೆಟ್ ಕೊಟ್ಟು ಮಂತ್ರಿನೂ ಮಾಡ್ತೀವಿ. ಇಲ್ಲ, ನಾನು ತಗೊಳ್ಳಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ. ಹೌದಾ? ಹೊನ್ನಾಳಿ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ಲಬೇಕು ಅಂತ ನಾನು ದಿಟ್ಟ ನಿರ್ಧಾರ ಮಾಡಿದ್ದೀನಿ. ಯಾವ ಪಕ್ಷದ ಆಫರ್ ತಗೊಳ್ಳಲ್ಲ, ಯಾವ ಪಕ್ಷದ ಲೀಡರ್ನು ಮೀಟ್ ಮಾಡಕ್ಕೆ ಹೋಗಲ್ಲ. ಸೊ ಲೀಗಲಿ ಚೆನ್ನಾಗಿದೆಯಾ ನಿಮಗೆ? ಭಾಳ ಚೆನ್ನಾಗಿದೆ. ಜನ್ಜಿ ಅಷ್ಟೇ ಅಲ್ಲ, ಎಲ್ಲರದ್ದು ಸಪೋರ್ಟ್ ಚೆನ್ನಾಗಿದೆ. ಸಿ ಅಲ್ಟಿಮೇಟ್ಲಿ ಪೀಪಲ್ ವಾಂಟ್ ಕ್ವಾಲಿಟಿ ಲೀಡರ್ಶಿಪ್. ಅವ್ರ ಬೈಕೇನೆ ಅದು. ಜನಗಳು ಯಾರು ದಡ್ಡರಲ್ಲ ಮತ್ತು ಯಾರು ಕೆಟ್ಟವರಲ್ಲ. ಅವ್ರ ಬೈಕೆ ನನಗೆ ಒಳ್ಳೇದಾಗಬೇಕು, ನಮ್ಮ ಊರಿಗೆ ಅದು ಇದೆ. ಅವ್ರಿಗೆ ಆಯ್ಕೆಗಳಿರಲ್ವಲ್ಲ, ಹೊಸ ಲೀಡರ್ಸ್ನ ಬೆಳೆಸಿರಲ್ಲ. ಇರೋರಿಗೆ ಟಿಕೆಟು, ಮನೆಯವರಿಗೆ ಟಿಕೆಟು. ಈ ಮನೆ ದಕ್ಷಿಣದಲ್ಲಿ ನೋಡಿದ್ವಿ, ದೇ ವಾಂಟೆಡ್ ಸಮ್ ಚೇಂಜ್, ಬಿಗ್ ಚೇಂಜ್. ಇನ್ಫ್ಯಾಕ್ಟ್ ನೀವು ಬೇರೆಯವರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಮನಸ್ಸು ಮಾಡಲಿಲ್ಲ. ಎಲ್ಲೋ ಕಾನ್ಸ್ಟಿಟ್ಯೂಷನ್ ಕಾಪಿ ಹಿಡ್ಕೊಂಡು ಮಾತಾಡೋದಲ್ಲ. ಇರೋದೇ 2-3 ಸ್ಟೇಟದಲ್ಲಿ ಅಧಿಕಾರದಲ್ಲಿದ್ದರೆ ಅದನ್ನ ನೆಟ್ಟಿಗೆ ಮಾಡಿ, ಸರಿ ಮಾಡಿ. ಅದು ಬಿಟ್ಟು ಅಲ್ಲೆಲ್ಲೋ ಎತ್ಕೊಂಡು ಪಾಠ ಮಾಡೋದು, ರಾಹುಲ್ ಗಾಂಧಿ ಬಗ್ಗೆನೇ ಮಾತಾಡ್ತಿರೋದು. ಇಲ್ಲಿ ನೋಡಿದ್ರೆ ಇಲ್ಲಿ ಹೆಂಗಿದೆ ವ್ಯವಸ್ಥೆ, ಇಲ್ಲಿ ಡೆಮೋಕ್ರೆಟಿಕ್ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಹೈಕಮಾಂಡಿಗೆ ಹೋಗಬೇಕು. ವೇರ್ ಇಸ್ ಡೆಮೋಕ್ರಸಿ? ನೀವು ಹೊಸ ಲೀಡರ್ಗಳು ರೈಸ್ ಆಗಿ ಬಿಡ್ತಾ ಇದ್ರಿ ಅಲ್ಲಿ ಲೋಕಲಲ್ಲಿ. OBC ಅಂತ ಮಾತಾಡ್ತೀರಿ, ಎಷ್ಟು ಜನ OBC ಕೊಡ್ತೀರಿ, ಎಷ್ಟು ಜನ OBC ಲೀಡರ್ಸ್ ಕ್ರಿಯೇಟ್ ಮಾಡಿದ್ರಿ ನೀವು. ಸಿದ್ದರಾಮಯ್ಯನವ್ರು ಸಾಮಾಜಿಕ ನ್ಯಾಯ ಅಂತ ಮಾತಾಡಿದರು, ಯಾರಿಗೆ ಟಿಕೆಟ್ ಕೊಡಿಸಿದ್ರು, ಯಾರ ಪರವಾಗಿ ಹೋಗಿ ಎಲೆಕ್ಷನ್ ಮಾಡಿದರು. ಮೊನ್ನೆ ಒಂದು ಆರ್ಟಿಕಲ್ ಓದಿದೆ, ಚುನಾವಣಾ ಸುಧಾರಣೆ ಆಗಬೇಕು, ಹೊಸಬರು ಬರಬೇಕು, ರಾಜಕೀಯ ಹಿನ್ನೆಲೆ ಇಲ್ದಿರೋರು ಬರಬೇಕು ಅಂತೆಲ್ಲ ಬರೆದಿದ್ರು. ನಾನು ದಾವಣಗೆರೆನಲ್ಲಿ ಕೇಳಿದ್ದೆ, ನನಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಏನು ಕಾರಣ ಇತ್ತು? ಏನೂ ಇರಲಿಲ್ಲ. ಕೆಲಸ ಮಾಡಿದ್ವಿ, ಜನಗಳು ಪ್ರೀತಿ ವಿಶ್ವಾಸ ಗಳಿಸಿದ್ವಿ, ಎಲ್ಲ ರೀತಿಯಲ್ಲೂ ಸಶಕ್ತನಾಗಿದ್ದೆ, ಕೊಡ್ಬೋದಾಗಿತ್ತು. ಈಗ ಈ ರಿಟೈರ್ಮೆಂಟ್ ಆದಮೇಲೆ ಮಾತಾಡ್ಬೋದು. ನೀವು ಒಳಗಿದ್ದಾಗ ಏನು ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ಒಳಗಿರೋರು ಏನು ಮಾಡ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಐ ಥಿಂಕ್ ಒಳ್ಳೆ ಕಾಲ ಬರ್ತದೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಸೊ ನೀವು ಯಾವ ಪಕ್ಷದಿಂದ ಟಿಕೆಟ್ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ, ದಾವಣಗೆರೆಗೆ ಸೀಮಿತ ಆಗೂ ಇಲ್ಲ, ಇಡೀ ರಾಜ್ಯದಲ್ಲಿ ಓಡಾಟ ಮಾಡೋಕೆ ರೆಡಿ ಆಗಿದ್ದೀರಾ? ಮಾಡ್ತೀವಿ. ಅದು ಕಮ್ ವಾಟ್ ಮೇ, ಅಟ್ ದಿ ಕಾಸ್ಟ್ ಆಫ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಿಕಾಸ್ ಅದು ರಿಫಾರ್ಮ್ ಆಗಲೇಬೇಕದು. ಈಗ ನನ್ನ ಮಕ್ಕಳಿಗೆ ನಾವೇನು ಬಿಟ್ಟು ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ಜನ್ರೇಷನ್ನಿಗೆ ನಾವು ಯಾವ ರೀತಿ ವ್ಯವಸ್ಥೆ ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ಇಲ್ಲಿ ಬೆಳಿಬೇಕು, ಸ್ವತಂತ್ರವಾಗಿ ಬೆಳಿಬೇಕಾಗ್ತದೆ. ಅವ್ರಿಗೂ ಆಸ್ಪಿರೇಷನ್, ಆ್ಯಂಬಿಷನ್ ಇರ್ತದೆ. ಈಗ ಹಳ್ಳಿ ಮಗುಗೆ ಏನೋ ಸ್ಪೋರ್ಟ್ಸಲ್ಲಿ ಒಂದು ಡ್ರೀಮ್ ಇದೆ ಅಂತಂದರೆ ಈ ಕಾಂಡು ಅದು ಎಂಡ್ ಆಫ್ ಡ್ರೀಮ್. ಅವನೇನೋ ಲಿಟ್ರೇಚರ್ ಏನೋ ಮಾಡ್ಬೇಕಂದ್ರೆ ಎಂಡ್ ಆಫ್ ಡ್ರೀಮ್, ಆ್ಯಕ್ಟಿಂಗಲ್ಲಿ ಏನೋ ಮಾಡ್ಬೇಕಂದ್ರೆ ಎಂಡ್. ಅದು ಹೆಂಗಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಕ್ಷಣಿಕವಾಗಿ ಫೇಮಸ್ ಆಗ್ಬೋದು. ಅವರೆಲ್ಲರೂ ಬಂದು ನಾಳೆ ಬೆಳಿತಾರೆ ಅನ್ನೋದು ಇಲ್ಲ ಇವತ್ತು. ಸೊ ನಮಗೆ ನಮ್ಮ ಉದ್ಯೋಗಕ್ಕೆ, ನಾವು ಮಾಡೋ ಉದ್ಯೋಗಕ್ಕೆ ಮತ್ತು ಅಥವಾ ಉದ್ಯಮಕ್ಕೆ, ಜಾಗತಿಕ ಸವಾಲುಗಳಿಗೆ ನಮ್ಮ ಎಜುಕೇಷನ್ ಎಷ್ಟು ಗ್ಯಾಪ್ ಇದೆ, ಆ ಗ್ಯಾಪ್ ತುಂಬೋದ್ರಿಂದ ಇಡೀ ದೇಶ ಸುಧಾರಿಸುತ್ತೆ ಅಂತ ನೀವು ಹೇಳ್ತೀವಿ. ಎಕ್ಸಾಕ್ಟ್ಲಿ. ಚೀನಾ, ಜಪಾನ್ ಎಜುಕೇಷನ್ ಮಾಡೆಲ್ ಬಗ್ಗೆ ನಾವು ಮಾತಾಡ್ತೀವಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ಸರ್. ಈಗ ನೀವು ರಾಜಕೀಯವಾಗಿ ಬದಲಾವಣೆ ಮೂಲಕ ಇದೆಲ್ಲ ಬದಲಾವಣೆ ಮಾಡಬಹುದು ಅಂತ ಬಯಸ್ತಿದ್ದೀರಲ್ಲ, ಆ ದೇಶಗಳಲ್ಲೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಹಾಗಾದರೆ? ಅವರಿಗೆ ಅರ್ಲಿ ಅಡ್ವಾಂಟೇಜ್ ಸಿಕ್ತವ್ರಿಗೆಲ್ಲ. ನೀವು 17th, 18th, 19th ಸೆಂಚುರಿಗಳು ತಗೊಂಡ್ರೆ ನಮ್ಮಲ್ಲೂ ರಿಫಾರ್ಮ್ಸ್ ಎಲ್ಲ ಶುರುವಾಯಿತು. ಬಟ್ ಈಗ ಜಪಾನಲ್ಲಿ ಮೇಜಿ ರಿಸ್ಟೋರೇಷನ್ ಅಂತ ಏನೋ ಆಯಿತು. ಅಲ್ಲಿದ್ದ ರೂಲರ್ಸು, ಅಲ್ಲಿದ್ದ ಎಂಪರರ್ಸ್ ಏನು ಮಾಡಿದರು, ನಾವು ವೆಸ್ಟರ್ನೈಸ್ ಆಗಬೇಕು, ಆಧುನೀಕರಣ ಆಗಬೇಕು ಅಂತಂದು ವೈಲ್ ಮೇಂಟೈನಿಂಗ್ ದಿ ಟ್ರೆಡಿಷ್ನಲ್ ವ್ಯಾಲ್ಯೂಸ್.
ಅವ್ರ ಜಪನೀಸ್ ಕಲ್ಚರ್ ಮೇಂಟೈನ್ ಮಾಡ್ಕೊಂತಾನೆ ವೆನ್ ಇಟ್ ಕಮ್ಸ್ ಟು ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಎಜುಕೇಷನನ್ನು ಇಂಡಸ್ಟ್ರಿಗೆ ರೆಡಿ ಮಾಡೋದಿರ್ಬೋದು, ಟೋಟಲ್ ರಿವ್ಯಾಂಪ್ ಮಾಡಿ ದೇ ಬಿಕೇಮ್ ಬಿಗ್ ಫೋರ್ಸ್. World War II ನಲ್ಲಿ ಸಣ್ಣ ಜಪಾನ್ ಕಂಟ್ರಿ ಇಡೀ ಪ್ರಪಂಚನ ಎದುರಿಸೋ ಲೆವೆಲಿಗೆ ಬೆಳೀತದ್ದು. ಸೊ ಅವರಲ್ಲಿ ಆ ರೀತಿ ವಿಷನ್ ಇತ್ತು. ನಾವು ಇಂಡಿಪೆಂಡೆನ್ಸ್ ತಗೊಂಡ್ಮೇಲೆ ನಮ್ಮ ರೂಲರ್ಸು, ಈಗ ನೆಹರು ಡೆಮೋಕ್ರಸಿನ ಸ್ಟ್ರಾಂಗ್ ಮಾಡಿದ್ರು ಇಂಡಿಯಾದಲ್ಲಿ, ಎಜುಕೇಷನ್ ಸಿಸ್ಟಮ್ನ ಕಾಂಪ್ರಮೈಸ್ ಮಾಡ್ಕೊಂಡ್ರು. ನನ್ನ ಕೇಳಿದರೆ ಡ್ಯಾಮ್ ಕಟ್ಟಿದ್ರು, ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಕಟ್ಟಿದ್ರು, ಬಟ್ ಎಜುಕೇಷನ್ ಅಂತ ಬಂದಾಗ, ಸ್ಕೂಲು ಕಾಲೇಜು ಸಿಸ್ಟಮ್ ಅಂತ ಬಂದಾಗ ಅದನ್ನು ನಾವು ಇದು ಮಾಡಲಿಲ್ಲ. ಸೊ ನಮ್ಮಲ್ಲೇ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಮ್ಮದು. ಅಂದರೆ ಅದು ಭವ್ಯವಾದ ದೇಶ ಅಂತ ಸುಮ್ಮನೆ ಹೇಳೋಲ್ಲ ನಾವು. ನಮ್ಮದು ಟ್ರೆಡಿಷನ್ ಇರ್ಬೋದು, ರಿಚ್ ಹಿಸ್ಟ್ರಿ ಇರ್ಬೋದು, ಹೆರಿಟೇಜ್ ಇರ್ಬೋದು, ಅದು ಎಷ್ಟು ರೋಬಸ್ಟ್ ಆಗಿದೆ ಅಂತಂದರೆ ದಟ್ ಈಸ್ ವೈ ವಿ ಆರ್ ಸ್ಟಿಲ್ ಸ್ಟ್ಯಾಂಡಿಂಗ್ ಟಾಲ್. ನಮ್ಮ ದೇಶ ಏನಿದೆಯಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ ಎಷ್ಟೇ ಲ್ಯಾಗಿಂಗ್ ಬಿಹೈಂಡ್ ಅಂದ್ರೂ ಚೀನಾದವ್ರಿಗೆ ಸೆಡ್ ಹೊಡೆಯುವಂತ ಟ್ಯಾಲೆಂಟ್ಸ್ ಹುಟ್ಟತಾನೆ ಇರ್ತಾರೆ. ಇದಾರೆ ಅವ್ರಿಗೆ ಅವಕಾಶಗಳು ಇಲ್ಲ ಇವಾಗ. ನಾನು ಒಂದು ಇದು ಅವರ್ ಗ್ರೋತ್ ಇದೆಯಲ್ಲ, ಅದು ಡಿಸ್ಪೈಟ್ ಗವರ್ನಮೆಂಟ್ ಅಂತ. ನಮ್ಮ ಗೌರ್ಮೆಂಟ್ ಸಹಾಯದಿಂದ ನಾವು ಯಾರು ಬೆಳೆದಿಲ್ಲ. ನೀವಿರ್ಬೋದು, ನಾನಿರ್ಬೋದು, ಅಫ್ಕೋರ್ಸ್ ನವೋದಯ ಸ್ಕೂಲ್ ಐ ಅಗ್ರಿ, ಬಟ್ ಅದಾದ್ಮೇಲೆ ಬಂದಿಂದ ನಾವು ನಮ್ಮ ಸ್ವಂತ ಶ್ರಮದ ಮೇಲೆ ಬೆಳಿತಿರೋಂಥ ದೇಶ ಇದು. ನೀವು ಅವಕಾಶಗಳನ್ನ ಕೊಡೋಕೆ ಶುರು ಮಾಡಿದ್ರಿ ಅಂತಂದರೆ, ಇದು ಈಗ ಮುಘಲ್ ಪೀರಿಯಡ್ ಇತ್ತು, ಅದಕ್ಕಿಂತ ಮುಂಚೆ 27% ಆಫ್ GDP ಆಫ್ ದ ವರ್ಲ್ಡ್ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಅಷ್ಟು ರಿಚ್ ಕಂಟ್ರಿ ನಮ್ದೆಲ್ಲ. ಈಗಲೂ ಆ ರಿಚ್ನೆಸ್ ಇದೆ, ಆ ಟ್ಯಾಲೆಂಟ್ ಇದೆ. ನಮ್ಮದು ಏನು ಜೀನ್ ಪೂಲಲ್ಲಿ ಏನಿದೆಯಲ್ಲ, ಆ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ನಮಗೆ ಬೇಕಾಗಿರೋದು ಕ್ವಾಲಿಟಿ ಲೀಡರ್ಶಿಪ್, ಟಾಪ್ ಟು ಬಾಟಮ್, ಪಂಚಾಯತಿಂದ ಹಿಡಿದು ಟಾಪ್ ತನಕ ಕ್ವಾಲಿಟಿ ಲೀಡರ್ಶಿಪ್ ಬೇಕು. ಐ ಥಿಂಕ್ ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಶುರುವಾಗಿದೆ. ಇದು ನಮ್ಮ ದೇಶದಲ್ಲಿ ಸಡನ್ ರೆವಲ್ಯೂಷನ್ ಆಗೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಸ್ಮೂತ್ ಟ್ರಾನ್ಸಿಷನ್. ಆಮೇಲೆ ಅರ್ಲಿಯರ್ ಈಗ ಮಾತಾಡಬೇಕಾದ್ರೆ, ಈಗ ನನ್ನ ಬಗ್ಗೆನೂ ಎಲ್ಲ ಕೇಳಿದ್ರಿ, ನಾನು ಅನುಭವ ಪಡ್ಕೊಂಬಂದೆ. ಕಾಂಗ್ರೆಸ್ ವ್ಯವಸ್ಥೆ ನೋಡ್ಕೊಂಬಂದೆ, BJP ವ್ಯವಸ್ಥೆ ನೋಡ್ಕೊಂಬಂದೆ. ಆ BJP ಬೈ ಎಲೆಕ್ಷನ್ ನೋಡಬೇಕಾದ್ರೆ ನಮಗೂ ಅನ್ನಿಸ್ತು ಹಿಂಗೆ ಪಾರ್ಟಿ ಒಳಗೆ ಹೋಗಿ ಹಿಂಗೆ ಮಾಡಬೇಕು ಅಂತಂದು. ಬಟ್ ವೆನ್ ಐ ಸಾ ದ ಸೇಮ್ ಪ್ರಾಬ್ಲಮ್ ದಟ್ ಆರ್ ದೇರ್ ಇನ್ ಕಾಂಗ್ರೆಸ್ ಇದ್ದಾಗ, ಅವಾಗ ನನ್ನ ಗಟ್ಟಿಯಾಗಿದ್ದು ನಾವು ಏನಾದರೂ ಇಂಡಿಪೆಂಡೆಂಟ್ ಆಗಿ ಒಂದು ಮಾಡಬೇಕು ಅಂತಂದ್ಬಿಟ್ಟು. ಸೊ ಈ ಆ್ಯಟಿಟ್ಯೂಡ್ನ ನಾವು ಸ್ಟೂಡೆಂಟ್ಸಲ್ಲಿ ರಿಸ್ಕ್ ಟೇಕಿಂಗ್ ಆ್ಯಟಿಟ್ಯೂಡ್ ಇರ್ಬೋದು, ನಾವು ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ಎಜುಕೇಷನ್ನು. ನಾನು ಒಂದು ಮಾತು ಹೇಳ್ತೇನೆ, ವ್ಯವಸ್ಥೆ ಅರ್ಥ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಧೈರ್ಯ ಬರುತ್ತೆ ಅಂತ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಧೈರ್ಯ, ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಧೈರ್ಯ ಬರುತ್ತೆ. ನನಗೆ ಯಾಕೆ ಅನ್ಯಾಯ ಆಗ್ತಾಯಿದೆ, ನನಗೆ ಯಾಕೆ ಶೋಷಣೆ ಆಗ್ತಾಯಿದೆ, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೆಳೆಸ್ಬೇಕು ನಾವು. ಅದು ಅರ್ಥ ಆದ ಮೇಲೆ ನನಗನ್ಸಿದ್ದು, ಇಲ್ಲ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಪಾಠ ಮಾಡೋದು, ಗಾಸಿಪ್ ಮಾಡೋದು, ಸ್ಪೀಚ್ ಕೊಡೋದಕ್ಕಿಂತ ವೈ ಕಾಂಟ್, ಈಗ ನಾನು ಸ್ಟೇಬಲ್ ಇದ್ದೀನಿ, ಎಲ್ಲ ಆ್ಯಂಗಲಲ್ಲೂ ನಾನು ಸಬಲ ಇದ್ದೀನಿ, ಹೋಗ್ಬೇಕು ಅಂತ ಅನಿಸಿ ಹೋಗಿದ್ದು. ಸೊ ನನ್ನ ವಿಷನ್ ಏನು ಅಂತಂದರೆ, ಇನ್ಇಕ್ವಾಲಿಟಿ ಅನ್ನೋದು, ಈಗ ದಾವಣಗೆರೆ ಅಂತಲೇ ತಗೊಳ್ಳಿ ನೀವು, ಅಲ್ಲೇನಿಲ್ಲ ಅಂತಂದ್ರೆ ಓನ್ಲಿ 10% ಆರ್ ವೆಲ್ ಆಫ್. ಓಕೆ. ಇನ್ನು 90% ಎವ್ರಿ ಒನ್ ಇಸ್ ಡಿಪೆಂಡೆಂಟ್ ಆನ್ ದಿ ಗವರ್ನಮೆಂಟ್. ನೀವು ಸ್ಕೂಲ್ ಬಿಟ್ಟಿರೋರು, ಕಾಲೇಜ್ ಬಿಟ್ಟಿರೋರು, ಕಾಲೇಜಿಂದ ಬಂದು ವಾಪಸ್ಸು ಕೂಲಿ ಮಾಡ್ತಿರೋರು, ಅಸಂಖ್ಯಾತ ಜನಗಳು ಒಂದೊಂದು ಕ್ಷೇತ್ರದಲ್ಲಿ ಸಿಗ್ತಾರೆ. ದಾವಣಗೆರೆನೂ ಹೊರತಲ್ಲ ಅದಕ್ಕೆ. ಸೊ ನಾನು ನವೋದಯ ಸ್ಕೂಲಲ್ಲಿ ಓದಿದ್ದು, ಜವಾಹರ್ ನವೋದಯ ವಿದ್ಯಾಲಯ. ಸೊ ನನ್ನ ವಿಷನ್ ಏನು ಅಂತಂದರೆ, ನಾವು ಮನಸ್ಸು ಮಾಡಿದರೆ CSR ಫಂಡಿಂದ, ಗೌರ್ಮೆಂಟ್ ಫಂಡಿಂದ ಈಚ್ ಆ್ಯಂಡ್ ಎವ್ರಿ ಸ್ಕೂಲ್ ಇನ್ ಈಚ್ ಆ್ಯಂಡ್ ಎವ್ರಿ ವಿಲೇಜ್ ನವೋದಯ ಸ್ಕೂಲ್ ಮಾಡಲ್ನ ತೊಗೊಂಬರ್ಬೋದು ಅಂತ. ಅದು ರೆಸಿಡೆನ್ಷಿಯಲೇ ಇರಬೇಕಂತಂದೇನಿಲ್ಲ, ಬಟ್ ಆ ಮಾಡಲ್ಲ. ಅದು ಕ್ವಾಲಿಟಿ ಎಜುಕೇಷನ್, ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ಸ್ಟೂಡೆಂಟ್, ಓವರ್ ಆಲ್ ಡೆವಲಪ್ಮೆಂಟ್. ಗವರ್ಮೆಂಟ್ ಸ್ಕೂಲ್ಗಳಿಗೆ ಹೇಳ್ತಾ ಇದ್ದಾರೆ, ಸರ್ಕಾರಿ ಸ್ಕೂಲ್ಗಳಿಗೆ. ಆಮೇಲೆ ಪ್ರೈವೇಟ್ ಸ್ಕೂಲ್ಗಳಿಗೂ ಕೂಡ ಕಡಿವಾಣ ಹಾಕಬೇಕಾಗುತ್ತೆ. ಅವು ಒಂಥರ ಬಾರ್ಗಳು ಇದ್ದಂಗೆ. ಒಂದು ಊರ ಹತ್ರ ಒಂದು ಪ್ರೈವೇಟ್ ಸ್ಕೂಲ್ ಬಂತು ಅಂದರೆ ಗೌರ್ಮೆಂಟ್ ಸ್ಕೂಲ್ ಮುಚ್ಕೊಂಡಂಗೆ. ಎಜುಕೇಶನ್ ದೊಡ್ಡ ಬಿಸ್ನೆಸ್ ಇವಾಗ. ಅದು ಕಮರ್ಷಿಯಲೈಸೇಷನ್ ಆಗೋಗಿದೆ. ಎಲ್ಲಿ ಬೇಸಿಕ್ ಎಜುಕೇಷನ್ ಏನು ಬೇಕು, ಫಂಡಮೆಂಟಲ್ ಎಜುಕೇಷನಲ್ಲಿ ಅದು ಟೋಟಲಿ ಕಮರ್ಷಿಯಲೈಸೇಷನ್ ಆಗೋಗಿದೆ. ಆಮೇಲೆ ಈ ಯುವಕರಿಗೆ ಅವಕಾಶಗಳು ಅಂತ ಬಂದಾಗ, ಡಿಗ್ರಿ ಆದಮೇಲೆ ಎಲ್ಲಿ ಹೋಗ್ಬೇಕು ಅವರು? ಡಿಗ್ರಿ ಆದಮೇಲೆ, ಡಿಗ್ರಿ ಟೈಮಲ್ಲೂ ಅವಕಾಶಗಳು ಬೇಕು, ಡಿಗ್ರಿ ಆದಮೇಲೂ ಬೇಕಾಗಿರ್ತದೆ. ಇವಾಗ ಏನಾಗಿದೆ, ಫಾರ್ ನೇಮ್ ಸೇಕ್ ಅಷ್ಟೇ. ಅಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ಬರೋದಕ್ಕೆ ಬಿಡಲ್ಲ. ಫ್ಯೂಡಲ್ ಮೆಂಟಾಲಿಟಿ ಇದೆ, ಫ್ಯೂಡಲ್ ಸೆಟಪ್. ಅವ್ರದ್ದು ಭಾವನೆ ಹೆಂಗಿರ್ತದೆ ಅಂತಂದರೆ, ಅವ್ರು ಬೆಳೆದಿದ್ದು ಒಂಥರ ರೋಮಾಂಚನಕಾರಿ ಅಂತ ಹೇಳ್ತೀವಲ್ಲ, ಹಂಗೆ ಅದು ಬೆಳೆದಿರೋ ಸಿಸ್ಟಮ್ ಇದೆಯಲ್ಲ, ಯಾರೋ ಕಟ್ಟಿದ ಇನ್ಸ್ಟಿಟ್ಯೂಷನ್ಗಳನ್ನ ಇವರು ಕಬ್ಜಾ ಮಾಡಿಕೊಂಡು, ಇವರು ಅದ್ರೊಳಗೆ ನುಸುಳಿ ಅಲ್ಲಿರೋ ರಿಸೋರ್ಸಸ್ನ ಉಪಯೋಗಿಸ್ಕೊಂಡು, ಇವರು ಸ್ವಂತ ದಂಧೆಗಳನ್ನು, ಬಿಸ್ನೆಸ್ಗಳನ್ನ ಶುರು ಮಾಡ್ಕೊಂಡು, ಸ್ವಂತ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ಗಳನ್ನ, ಯಾರಲ್ಲ ಶಾಮನೂರು ಕುಟುಂಬದ ಬಗ್ಗೆನೇ ಮಾತಾಡ್ತಿರೋದು, ಸ್ವಂತ ಶುರು ಮಾಡ್ಕೊಂಡು ಸುಮಾರು 30-40 ವರ್ಷ ರಾಜಕಾರಣದಲ್ಲಿ ನಿರಂತರವಾಗಿ ಅಧಿಕಾರ ಅನುಭವಿಸ್ತಾ ಇವರಿಗೆ ಜನಗಳ ಮೇಲೆ ಯಾವುದೇ ಆಸಕ್ತಿ ಇಲ್ಲ.
ವೆಲ್ಫೇರ್ ಮೇಲೆ, ಡೆವಲಪ್ಮೆಂಟ್ ಮೇಲೆ. ದ ಒನ್ ಆ್ಯಂಡ್ ಓನ್ಲಿ ಇಂಟ್ರೆಸ್ಟ್ ಏನಪ್ಪ ಅಂತಂದರೆ ಬಿಸ್ನೆಸ್. ಆ ಬಿಸ್ನೆಸ್ನ ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು, ಯೂಸಿಂಗ್ ದ ಗೌರ್ಮೆಂಟ್ ರಿಸೋರ್ಸಸ್, ಗೌರ್ಮೆಂಟ್ ನೆಟ್ವರ್ಕ್ನ. ಆಮೇಲೆ ನೋಡಿ, ಯಾವುದೋ ಪಾರ್ಟಿನಲ್ಲಿ ಇರ್ತಾರೆ, ಅಲ್ಲಿ ಮ್ಯಾರೇಜ್ ರಿಲೇಷನ್ಶಿಪ್ ಆಗುತ್ತೆ. ಇನ್ನೊಂದು ಪಾರ್ಟಿನಲ್ಲಿರೋರಿಗೆ ಬಿಸ್ನೆಸ್ ಲಿಂಕ್ ಇರ್ತವೆ. ಬೆಂಗಳೂರಲ್ಲಿ ಎಲ್ಲರೂ ಪಾರ್ಟ್ನರ್ಸೇ. ಸೊ ಯಾವ ಪಾರ್ಟಿ ಅಧಿಕಾರದಲ್ಲಿದ್ರು ಅವ್ರಿಗೆ ಸ್ಟೇಟಲ್ಲೂ ನಡಿಬೇಕು, ಸೆಂಟ್ರಲಲ್ಲೂ ನಡಿಬೇಕು ಅಂತ. ಸೊ ಈ ರೀತಿ ವ್ಯವಸ್ಥೆ ಇರುವಾಗ ಜನಗಳು ಇವ್ರ ಮೇಲೆ ಟೋಟಲ್ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಓಕೆ, ಈಗ ನೀವು ಅದನ್ನ ತುಂಬಾ ವಿವರವಾಗಿ ಹೇಳೋದಾದ್ರೆ ನಿಮ್ಮ ದಾವಣಗೆರೆ ಜನಕ್ಕೆ, ನೀವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಿಮ್ಮ ದಾವಣಗೆರೆಯಲ್ಲಿ ಏನ್ ಬದಲಾವಣೆ ತರೋಕೆ ಬಯಸ್ತಿದ್ದೀರಾ? ಕೈಗಾರಿಕೆಯಲ್ಲಿ ಏನ್ ಬದಲಾವಣೆ ತರೋದಕ್ಕೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಏನು ನಿಮ್ಮ ಪ್ಲಾನ್ ಅಂತ? ದಾವಣಗೆರೆಯಲ್ಲಿ ವೇರಿಯಸ್ ಸೆಕ್ಷನ್ಸ್ ಇದ್ದಾವೆ. ಅಂದರೆ ಯೂತ್ ಅಂತ ಬಂದಾಗ ಈಗ ಅಲ್ಲಿ ಹೈಲಿ ಟ್ಯಾಲೆಂಟೆಡ್ ಯೂತ್ ಇದ್ದಾರೆ. ಎಂಟೈರ್ ದಾವಣಗೆರೆ MP ಕಾನ್ಸ್ಟಿಟ್ಯೂಷನ್ ಅಂತ ಮಾಡಿದಾಗ ಅಲ್ಲಿ ಕ್ರೀಡೆಯಲ್ಲಿ ಇದ್ದಾರೆ, ಕಲೆನಲ್ಲಿದ್ದಾರೆ, ಆಮೇಲೆ ಆಂಟ್ರಪ್ರಿನರ್ಶಿಪ್ ಇರೋವಂಥ ಅವರಿದ್ದಾರೆ, ಆಮೇಲೆ ಬೇರೆ ಬೇರೆ ಫೀಲ್ಡಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಂಥವ್ರು. ಅವ್ರು ಯಾರಿಗೂ ಕೂಡ ಅಲ್ಲಿ ಅವಕಾಶಗಳಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಎಕ್ಸಾಂಪಲ್, ಅದು ಒಂದು ಕ್ಯಾಂಪಸ್ನ ತರ್ಬೋದು ಅಲ್ಲಿ. ಓಕೆ, ಈಗ NIFT ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ, ಅದನ್ನು ತೊಗೊಂಬರ್ಬೋದು. ಒಂದು ಬಿಗ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬೇಕಲ್ಲಿ. ಯಾರು ಏನೋ ಅಲ್ಲೇ ಕಟ್ಟಾಗ್ಬಿಡ್ತಾರೆ. ಸ್ಕೂಲ್ ಕಾಲೇಜಲ್ಲಿ ಹೈಲಿ ಟ್ಯಾಲೆಂಟೆಡ್ ಇರ್ತಾರೆ, ಆಮೇಲೆ ಸ್ಪಾನ್ಸರ್ಸ್ ಅವಕಾಶ ಸಿಗಲ್ಲ, ಟ್ರೈನಿಂಗಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಟೋಟಲ್ ಅದು ಇಂಪ್ರೂವ್ ಆಗಬೇಕಾಗುತ್ತೆ. ಆಮೇಲೆ ದಾವಣಗೆರೆ ಅಂತ ಬಂದಾಗ ನೀವು ಅಡಿಕೆ ನಾಡು ಅಂತಲೇ ಹೇಳ್ಬೋದು. ಒಂದು ಭಾಗ ಚನ್ನಗಿರಿ, ಹೊನ್ನಾಳಿ ಬೆಲ್ಟ್ ಬರ್ತದೆ. ಅಲ್ಲಿ ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ಸೇ ಇಲ್ಲ, ಆಗ್ರೋ ಇಂಡಸ್ಟ್ರೀಸ್ ಇಲ್ಲ. ಇವತ್ತಿನವರೆಗೂ ಒಂದು ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇಲ್ಲ ದಾವಣಗೆರೆಯಲ್ಲಿ. ಆಮೇಲೆ ಯೂತ್ ಅಂತ ಬಂದಾಗ ಸ್ಕಿಲ್ ಅಪ್ಗ್ರೇಡೇಷನ್ಗೆ, ಸ್ಕಿಲ್ ಡೆವಲಪ್ಮೆಂಟಿಗೆ, ಇವತ್ತು ಅಗೇನ್ ಪೇಪರಲ್ಲಿ ನೋಡಿದ್ದೀನಿ, ರೂರಲ್ ದೀನ್ ದಯಾಳ್ ಉಪಾಧ್ಯಾಯ ಸ್ಕಿಲ್ ಡೆವಲಪ್ಮೆಂಟ್ ಅಂತಂದು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅಂತ ರಿಪೋರ್ಟಲ್ಲಿ ಬಂದಿದೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಕಲಿಸಿರ್ತಾರೆ. ಬಟ್ ರಿಯಲ್ ವರ್ಲ್ಡಿಗೆ ಬಂದುಬಿಟ್ಟು ಸ್ವಂತ ಕಾಲ ಮೇಲೆ ಏನಾರು ಮಾಡ್ತೀನಿ ಅಂತಂದಾಗ ಅದಕ್ಕೆ ಪ್ರೊಫೆಷ್ನಲ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳಿಲ್ಲ. ಅದಾದಮೇಲೆ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಅಂದರೆ ಪೊಲ್ಯೂಷನ್ ಮಾಡದೇ ಇರೋವಂಥದ್ದು. ನಾವೇನಂತಂದ್ರೆ ಲೋಕಲಾಗಿ ಯೋಚನೆ ಮಾಡಬೇಕಾಗುತ್ತೆ. ಆ ಲೋಕಲ್ ರಿಸೋರ್ಸಸ್ಸಿಗೆ ಅನುಕೂಲ ಆಗುವಂಥ ಇಂಡಸ್ಟ್ರಿಗಳು, ಆ ರೀತಿ ಇನ್ಸ್ಟಿಟ್ಯೂಷನ್ಸು ಬರಬೇಕು. ಅದು ಒಂದು ಯೂನಿಟಾಗಿ ಬೆಳಿಬೇಕಲ್ಲಿ. ಅವ್ರು ಯಾರು ಬೆಂಗಳೂರಿಗೆ ಬರಬಾರ್ದು, ಬೆಂಗಳೂರಿಗೆ ಹುಡ್ಕೊಂಡು ಬರಬಾರ್ದು. ಅಲ್ಲೇ ಒಂದು ಯೂನಿಟಾಗಿ ಬೆಳೆದಾಗ, ಒಂದು ಸೆಲ್ಫ್ ಗವರ್ನಿಂಗ್ ಯೂನಿಟ್ ಆದಾಗ, ಸಸ್ಟೈನಿಂಗ್ ಯೂನಿಟ್ ಆದಾಗ ಅಲ್ಲಿ ಇರೋರಿಗೆ ಅವಕಾಶಗಳು, ಅಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗ್ತದೆ, ಹೊರಗಿಂದ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಇದಾಗುತ್ತೆ. ಇವರು ಸ್ವಾರ್ಥಿಗಳೇ ಒಂದು ಕುಟುಂಬದಲ್ಲಿ ಇದ್ದಾಗ ಇವ್ರು ಯಾರನ್ನೂ ಬರೋದಕ್ಕೆ ಬಿಡಲ್ಲ. ಈಗ MLAಗಳು MP ನೀವು ಹೇಳ್ದಂಗೆ ಅವ್ರು ಈ ಬದಲಾವಣೆ ಬಯಸೋರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ನಿಮ್ಮ ಕ್ಷೇತ್ರ ಆಗಿ ಇನ್ನೊಂದಾಗ್ಲಿ ಯಾವುದೇ ಆಗಲಿ ಇಂಥದ್ದೊಂದು ಚೇಂಜಸ್ ಮಾಡೋಣ ಅಂತ ಯಾರೂ ಬರಲ್ಲ. ಈಗ ಸ್ಟೇಟ್ ಲೆವೆಲಲ್ಲಿ ಜಾತಿ ರಾಜಕಾರಣ ಮಾಡಬಾರ್ದು ಮತ್ತು ಜಾತಿ ವ್ಯವಸ್ಥೆ ಅಂತ ಮಾತಾಡ್ತಾರೆ. ಬಟ್ ಜಾತಿ ಆಧಾರದಲ್ಲಿಯೇ ಕ್ಯಾಬಿನೆಟ್ ಆಗುತ್ತೆ, ಜಾತಿ ಆಧಾರದಲ್ಲೇ ಪಾಲಿಟಿಕ್ಸಲ್ಲಿ ಟಿಕೆಟ್ ಸಿಗುತ್ತೆ, ಎಲ್ಲವೂ ಜಾತಿ ಆಧಾರದಲ್ಲಿ ಆಗುತ್ತೆ. ಸೊ ಈ ಥರ ಬೇಸಿಕ್ ಚೇಂಜಸ್ಸನ್ನು ಮಾಡೋದಕ್ಕೆ ಜನ ಪಟ್ಟು ಹಿಡಿಯೋಕ್ಕಾಗಲ್ವಾ? ನೀವು ಇಂಥದ್ದನ್ನ ಮಾಡಿಕೊಡ್ದಿದ್ರೆ ಈ ಸಲ ನಾವು ಓಟ್ ಹಾಕಲ್ಲ ಅಂತ ರಾಜಕಾರಣಿಗಳನ್ನ ಹೆದರ್ಸೋಕ್ಕಾಗಲ್ವಾ ಜನ? ಹೆಂಗಾಗಿದೆ ಅಂದರೆ ದುರಂತ, ಬರೀ ಬೇಸಿಕ್ ನೀಡ್ಸ್ ಕೇಳೋದ್ರಲ್ಲೇ ಎಲ್ಲರದ್ದು ಸಮಯ ಹೋಗ್ತಾ ಇದೆ. ನಮ್ಮೂರಿಗೆ ಕರೆಂಟ್ ಇಲ್ಲ, ನಮ್ಮೂರಿಗೆ ನೀರಿಲ್ಲ, ರೋಡ್ ಇಲ್ಲ, ನಮ್ಮೂರಿಗೆ ಬಸ್ ಬರ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ನಮಗೆ ಸಿಕ್ಕಿಲ್ಲ, ನಮಗೆ ಕೆರೆ ತುಂಬಿಲ್ಲ, ಕೆರೆ ಹೂಳೆತ್ತಿಲ್ಲ. MLAಗಳು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲೇ ಅದನ್ನೇ ದೊಡ್ಡ ಟಾಸ್ಕ್ ಅಂದ್ಕೊಂಡಿರ್ತಾರೆ. ಅವರು ಇಲ್ಲೆಲ್ಲೋ ಬಂದು CSR ಫಂಡ್ ಎತ್ತೋದಕ್ಕೆ ಯಾರ ಹತ್ರನೋ ನೆಗೋಷಿಯೇಟ್ ಮಾಡೋದು, ಡೆಲ್ಲಿಗೆ ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಒಂದು ರಿಪೋರ್ಟ್ ಕೊಡೋವಂಥದ್ದು, ಲೈಕ್ DPR ಏನೋ ನಮ್ದು ಈ ಥರ ಇದೆ, ರಿಸೋರ್ಸ್ ಇದೆ, ನಮ್ಗೆ ಈ ರೀತಿ ಒಂದು ಇನ್ಸ್ಟಿಟ್ಯೂಷನ್ ಬೇಕು, ಹೋರಾಟ ಮಾಡುವಂಥದ್ದು ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತೈತೆ, ಯಾರಿಗೋ ಬಕೆಟ್ ಹಿಡಿಯೋದು, ಯಾವುದೋ ಲೀಡ್ರಿಂದ ಸುತ್ತಾಡೋಂಥದ್ದು, ಆಮೇಲೆ ಅವ್ರವ್ರ ಜಾತಿನ ಓಲೈಕೆ ಮಾಡುವಂಥದ್ದು ಇರ್ಬೋದು. ಎಲ್ಲ ಇದರಲ್ಲೇ ಅವ್ರದ್ದು ಅವಧಿ ಕಳೆದೋಗ್ತದೆ. ಆ್ಯಂಬಿಷನ್ ಇಲ್ಲ. ಇಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಾವು ಜನಗಳ ಜೊತೆನೂ ಇರಬೇಕು, ಜೊತೆಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವನ್ನ ಬೆನ್ನತ್ತಿ ಫಾಲೋ ಅಪ್ ಮಾಡಿ ತೊಗೊಂಡು ಬರೋ ಕೆಪಾಸಿಟಿನೂ ನಮಗಿರಬೇಕು. ಇಲ್ಲಿ ಬರೀ ಓಲೈಕೆ ಮಾಡೋದ್ರಲ್ಲೇ ಎಲ್ಲರದ್ದು ಸಮಯ ಹೋಗ್ತಿದೆ ಹೊರತು ಇದರಲ್ಲಿ ಆ ವಿಷನ್ ಇಲ್ಲ. ಇನ್ಫ್ಯಾಕ್ಟ್ ನೀವು ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲ ನನಗೆ, ನಾನು ನೋಡಿ ಕೆಲವೊಬ್ರು ಇದ್ದಾರೆ, ಬಟ್ ಮೆಜಾರಿಟಿ ಅವರಿಗೆ ಆ ವಿಷನ್ ಇಲ್ಲ. ಹಿಂಗೆ ನಮ್ಮ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡಬೇಕು, ದೇಶದಲ್ಲೇ ನಂಬರ್ 1 ಕ್ಷೇತ್ರ ಮಾಡಬೇಕು, ಆ ವಿಷನ್ ಇಟ್ಕೊಂಡು MLA ಆಗೋರು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಈಗ ಮೊನ್ನೆ ನಿಮ್ಮ ಬೈ ಎಲೆಕ್ಷನ್ ಆಯಿತು ದಾವಣಗೆರೆಯಲ್ಲಿ.
ಯಾರ್ಯಾರು ಟಿಕೆಟ್ ತಗೊಂಡ್ರು ಎಲ್ಲರೂ ಕೂಡ ಜಾತಿ ಆಧಾರದಲ್ಲಿನೇ ಫೈಟ್ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಕಾಂಗ್ರೆಸ್ಸಲ್ಲಿ ಫೈಟ್ ನಡೀತು, ಇಲ್ಲ ಲಿಂಗಾಯತರಿಗೇ ಬೇಕು ಅಂತ ಪಟ್ಟು ಹಿಡಿದ್ರು. ಈ ಕಡೆ BJP ಅವರು ಇವ್ರ ಜಗಳದ ಲಾಭ ತಗೊಳ್ಳೋದಕ್ಕೆ ನೋಡಿದ್ರು. ಸೊ ಇಲ್ಲಿ ಕಂಪ್ಲೀಟ್ ಜಾತಿ ಧರ್ಮದ ಆಧಾರದಲ್ಲೇ ಒಂದು ಎಲೆಕ್ಷನ್ ನಡೆಯುತ್ತೆ ಅಂದರೆ ಹಾಗಾದ್ರೆ ಅದು ಹೊರತಾಗಿ ನೋಡೋದು ಯಾವಾಗ? ನೀವು ಹೇಳಿದ ಪಾಯಿಂಟಲ್ಲಿ ಬರುತ್ತೆ. ಅಂದರೆ ಶಿಕ್ಷಣ ಸರಿಯಾಗಿ ಅವರವರು ಒಂದೊಂದು ಕ್ಷೇತ್ರ, ಒಬ್ಬರು ಕ್ರೀಡೆಯಲ್ಲಿ, ಒಬ್ಬರು ಮ್ಯೂಸಿಕಲ್ಲಿ, ಒಬ್ಬರು ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡಾಗ ಬದಲಾವಣೆ ಬಗ್ಗೆ ಮಾತಾಡುವಷ್ಟು ಶಕ್ತಿ ಬರುತ್ತೆ ಜನಕ್ಕೆ. ಕರೆಕ್ಟ್. ಅದನ್ನ ಎಲ್ಲಿಂದ ಶುರು ಮಾಡೋದು ಈಗ ನಾವು? ಅದಕ್ಕೂ ಹೆಂಗೆ ಅಡ್ಗಾಲ್ ಆಗ್ತಾರೆ ಅಂದರೆ ಎಲೆಕ್ಟೆಡ್, ನಮ್ಮ ದಾವಣಗೆರೆನ ಎಕ್ಸಾಂಪಲ್ ಅಂತ ತಗೊಂಡ್ರೆ ಇವತ್ತಿನವರೆಗೂ ಒಂದು ಪಬ್ಲಿಕ್ ಆಡಿಟೋರಿಯಂ ಇಲ್ಲ. ಜನಗಳು ಬಂದು ಪ್ರಜಾಪ್ರಭುತ್ವದಲ್ಲಿ ಕಾನ್ವರ್ಸೇಷನ್ಸ್ ಇರಬೇಕು, ಜನಗಳು ಬಂದು ಸಂಘಟನೆ ಆಗಬೇಕು, ಒಬ್ರಿಗೊಬ್ರು ಇಂಟ್ರ್ಯಾಕ್ಟ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಪಬ್ಲಿಕ್ ಆಡಿಟೋರಿಯಂ ಇಲ್ಲ. ಅವ್ರ ಕಾಲೇಜಲ್ಲಿ ಆಡಿಟೋರಿಯಂ ಬಾಡಿಗೆ ತಗೋಬೇಕು, ಇಲ್ಲ ಅವ್ರದ್ದು ಯಾವುದೋ ಒಂದು ಛತ್ರದಲ್ಲಿ ನಾವು ಬಾಡಿಗೆ ತಗೋಬೇಕು, ಈ ರೀತಿ ಇರ್ತದೆ. ಈ ಕಾಸ್ಟ್ ಪೊಲಿಟಿಕ್ಸ್ ಅನ್ನೋದು ಇಟ್ಸ್ ಎ ರಿಯಾಲಿಟಿ. ಅದು ನಾವು ಒಬ್ಬರನ್ನ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಸೋಷಿಯಲ್ ರಿಯಾಲಿಟಿ, ಅದು ನಮ್ಮ ದೇಶದಲ್ಲಿ ಇರೋವಂಥ ರಿಯಾಲಿಟಿ. ಅದು ಐಡೆಂಟಿಟಿ ಆಗ್ಬಿಟ್ಟಿದೆ, ಅದು ಮೇನ್ ಐಡೆಂಟಿಟಿ ಆಗ್ಬಿಟ್ಟಿದೆ. ನಾನು ಯಾರು ಅನ್ನೋದಕ್ಕೆ ಅದು ಐಡೆಂಟಿಟಿ. ನನ್ನ ಕನ್ನಡಿಗ, ಭಾರತೀಯ ಅನ್ನೋ ಐಡೆಂಟಿಟಿಗಿಂತ ಈ ಐಡೆಂಟಿಟಿ ಎಲ್ಲದು ಮೇಲೋಗ್ಬಿಟ್ಟಿದೆ. ಪೊಲಿಟಿಕಲ್ ಪಾರ್ಟೀಸು ಹಂಗೇನೆ, ಟಿಕೆಟ್ ಕೊಡಬೇಕಾದ್ರೆ, ಮಿನಿಸ್ಟರ್ ಮಾಡಬೇಕಾದ್ರೆ ಪ್ರೈಮರಿ ಕನ್ಸಿಡರೇಷನ್ನು ಇದು. ಈಗ ಟಾಪಲ್ಲಿರೋರೆ, ಈಗ ಅವರು ಆ ನಿರ್ಧಾರ ತಗೊಂಡಾಗ ಇಡೀ ರಾಜ್ಯ, ಇಡೀ ದೇಶಕ್ಕೆ ಗೊತ್ತಾಗುತ್ತದು ಇವ್ರು ಈ ಬೇಸಿಸ್ ಮೇಲೆ ಕೊಟ್ಟರು ಅಂತಂದ್ಬಿಟ್ಟು. ಟಿಕೆಟ್ ಇರ್ಬೋದು, ಹಿಂಗಿರ್ಬೋದು. ಸೊ ಇದು ಇಲ್ಲಿರೋದು ತಪ್ಪಿದೆ. ಕೆಳಗೆ ಹಳ್ಳಿಗಳಲ್ಲೂ ಭಯಂಕರ ಕ್ಯಾಸ್ಟಿಸಮ್ ಇದೆ ಹಳ್ಳಿಗಳಲ್ಲಿ ಇವಾಗ್ಲೂ. ನನಗೆ ನೀವು ಆವಾಗ ಓದೋಷ್ಟು ಗೊತ್ತಾಗ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ದೇವರು ಅನ್ನೋದಕ್ಕೆ ಶುರು ಆಗ್ಬಿಡ್ತಾರೆ. ನೀವು ಈಗಿನ ವಾಸ್ತವಗಳನ್ನ ನೋಡ್ತಾ ಹೋದರೆ ಪುಣ್ಯಾತ್ಮ ಲೈಕ್ ಈ ವಾಸ್ ಒನ್ ಆಫ್ ದ ಮೋಸ್ಟ್ ವಿಷನರಿ ಲೀಡರ್ ದಟ್ ಇಂಡಿಯಾ ಹ್ಯಾಡ್ ಅಂತ. ಈ ಟೋಲ್ಡ್ ಪೊಲಿಟಿಕಲ್ ಡೆಮೋಕ್ರಸಿ ವಿಲ್ ನೆವರ್ ಸಕ್ಸೀಡ್ ವಿತೌಟ್ ಸೋಷಿಯಲ್ ಡೆಮೋಕ್ರಸಿ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಅನ್ನೋದು ಜಸ್ಟ್ ಎ ಟಾಪ್ ಡ್ರೆಸ್ಸಿಂಗ್ ಆನ್ ಅನ್ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತಂದು. ನಮ್ದು ಇನ್ನೆರೆಂಟ್ಲಿ ಅನ್ಡೆಮೋಕ್ರೆಟಿಕ್ ಇದೆ. ಒಬ್ರಿಗೊಬ್ರು ಕಾಲು ಹಿಡಿಯೋದು ನಾವು ನೋಡ್ತೀವಿ. ನಿನ್ನೆ ಯಾವುದೋ ಪಕ್ಷದಲ್ಲಿದ್ದರು, ಅವ್ರ ಜಾತಿಗೆ ಟಿಕೆಟ್ ಸಿಗಲಿಲ್ಲ ಅಂತಂದು ಬೇರೆ ಪಕ್ಷದಲ್ಲಿ ಅವ್ರ ಜಾತಿಯವರು ಟಿಕೆಟ್ ಸಿಕ್ಕಿದ್ರೆ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಹಿಂಗಿದೆ. ಸೊ ಎಲ್ಲಿಂದ ಬರಬೇಕು ಡೆವಲಪ್ಮೆಂಟ್? ಎಲ್ಲಿಂದ ಬರಬೇಕು? ಒಳ್ಳೆ ಲೀಡರ್ಸ್ ಎಲ್ಲಿಂದ ಎಮರ್ಜ್ ಆಗಬೇಕು? ಸೊ ಅಗೈನ್ ದಿಸ್ ಗೋಸ್ ಬ್ಯಾಕ್ ಟು ದಿ ಎಜುಕೇಷನ್ ಸಿಸ್ಟಮ್. ನಾವು ಎಜುಕೇಷನ್ ಈಗ ಜನ್ಸಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಏನು ಅಂತಂದರೆ, ಮೊನ್ನೆ ಆಗಿದ್ದ ಒಂದು ಇದರಲ್ಲಿ ಜಂತರ್ ಮಂತರ್ ಇರ್ಬೋದು, ಮೂಮೆಂಟ್ ಇರ್ಬೋದು, ಅದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿರಲಿಲ್ಲ. ಅದು ಜೆನ್ಜಿ ಮೈಂಡ್ ಸೆಟ್ ಆ ಥರ ಇಲ್ಲ. ಅವ್ರದೇ ಯಾರೋ ಜಾತಿ ಆಧಾರದ ಮೇಲೆ ನೋಡಲ್ಲ. ನಾನು ಅದನ್ನು ನೋಡ್ತಾ ಇದ್ದೀನಿ. ಈಗ ದಾವಣಗೆರೆನಲ್ಲಿ ಓಡಾಡಬೇಕಾದ್ರೆ ಎವ್ರಿ ಕಾಸ್ಟ್ ಅವರು, ಅದು ಫಾರ್ವರ್ಡ್ ಕಮ್ಯುನಿಟಿ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಯೂತ್ಗಳು ನನಗೆ ಯುನಾನಿಮಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ರೇ ಆಫ್ ಹೋಪ್ ಇದೆ. ಅದರಲ್ಲಿ ವೆಲ್ ಎಜುಕೇಟೆಡ್, ದೇ ಆರ್ ವೆಲ್ ಅವೇರ್. ಸೊ ಈ ಎಜುಕೇಷನ್ ಅಂದರೆ ಅವ್ರಿಗೆ ಇದ್ರ ಮೇಲೆ ಗಮನನೇ ಹೋಗಬಾರ್ದು. ಸ್ವಂತ ಸಾಮರ್ಥ್ಯದ ಮೇಲೆ ನಾನು ಏನಾದರೂ ಮಾಡ್ತೀನಿ ಅನ್ನೋ ಒಂದು ಎಜುಕೇಷನ್ ಕೊಡಬೇಕು. ಆವಾಗ ಜಾತಿ ಆಧಾರದ ಮೇಲೆ ತಗೊಳ್ಳೋದು, ಅವ್ರು ಸಂಬಂಧಪಟ್ಟವ್ರ ಮನೆ, ಅದೆಲ್ಲ ತಪ್ಪಿಬಿಡ್ತದೆ. ಅದು ಆಗಬೇಕು. ಅದು ಆಗದೆ ಇರೋ ರೀತಿಯಲ್ಲಿ ಅಗೇನ್ ಈ ಒಂದು ಸಿಸ್ಟಮ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ ಸರ್. ಈಗ ನೀಟ್ ಅಂತ ಬಂದರೆ ಒನ್ಸ್ ಅಗೇನ್ ಪಕ್ಕದಲ್ಲಿ ಸ್ಕ್ರ್ಯಾಪ್ ಮಾಡೋಕೆ ಹೊರಟಿದ್ದಾರೆ ಪಕ್ಕದ ರಾಜ್ಯದವರು, ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ CET ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ KPSC ಅಕ್ರಮಗಳು, ಅದು ಯಾವ ಸರ್ಕಾರ ಬಂದರೂ ಚೇಂಜ್ ಆಗಲ್ಲ. ಅದು ಒಂದು ಸರ್ಕಾರ ದೂರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಕ್ರಮಗಳನ್ನು ನೋಡ್ತಿದ್ದೀವಿ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇರಬಹುದು, ಅಥವಾ ವೈದ್ಯಕೀಯ ಶಿಕ್ಷಣಕ್ಕಿರಬಹುದು, ಈ ರೀತಿ ನೇಮಕಾತಿ ಪ್ರಕ್ರಿಯೆಗಳಿರಬಹುದು. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಯಾರು ರೆಸ್ಪಾನ್ಸಿಬಲ್? ಈಗ ಸರ್ಕಾರನ ಕೇಳೋಕ್ಕೆ ಆಗ್ತಿಲ್ಲ, ಅವ್ರು ಇಂಡಿಪೆಂಡೆಂಟ್ ಅಂತ ಹೇಳ್ಬಿಡ್ತಾರಲ್ಲ. ಸೊ ಯಾರು ಇದಕ್ಕೆ? ಸರ್ಕಾರನೇ ನೇರವಾದ ಹೊಣೆ. ಆಗಿನ ಮುಖ್ಯಮಂತ್ರಿಗಳು, ಆಗಿನ ಮಂತ್ರಿಮಂಡಲ ಮತ್ತು ವಿರೋಧ ಪಕ್ಷ ಎಲ್ಲರೂ ಹೊಣೆ ಆಗ್ತಾರೆ. ಈಗ ವಿರೋಧ ಪಕ್ಷದಲ್ಲಿರೋರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅವ್ರು ಇನ್ಫ್ಯಾಕ್ಟ್ ಯಾರೋ ಸ್ಟೂಡೆಂಟ್ನ ಕರೆಸ್ಕೊಂಡು ಏನಪ್ಪ KPSC ಅಂದರೆ ಏನು, ಹೆಂಗೆ ರಿಕ್ರೂಟ್ಮೆಂಟ್ ಆಗ್ತದೆ, ಏನು, ಅವ್ರಿಗೆ ಅವೇರ್ನೆಸ್ ಇಲ್ಲ. ಸರ್ಕಾರದಲ್ಲಿರೋರಿಗೆ ಇಚ್ಛಾಶಕ್ತಿ ಇಲ್ಲ. ಅವರು ಮನಸ್ಸು ಮಾಡಿದ್ವಿ ಅಂತಂದರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಿ, ಎಲ್ಲರನ್ನೂ ಗವರ್ನರಿಗೆ ಕಳಿಸ್ಬಿಟ್ಟು, ಗವರ್ನರಿಂದ ಪ್ರೆಸಿಡೆಂಟಿಗೆ ಕಳಿಸಿ ಕ್ಲೀನ್ ಮಾಡ್ಬೋದು ವ್ಯವಸ್ಥೆನ. ಅಲ್ಲಿರೋ ಯಾರ್ಯಾರು ನೌಕರರು ಇದ್ದಾರೆ ಅವರೆಲ್ಲರನ್ನೂ ಕಿತ್ತಾಕ್ಬೋದು. ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡೋದಕ್ಕೆ ಶಕ್ತಿ ಇದೆ, ಸರ್ಕಾರಕ್ಕೆ ಸಂಪೂರ್ಣ ಶಕ್ತಿ ಇದೆ. ಇಲ್ಲೇನಾಗುತ್ತೆ, ಯಾರೊಬ್ಬ ಮಿನಿಸ್ಟರ್ ಮಾಡಕ್ಕೆ ಹೋಗ್ತೀನಿ ಅಂದ ತಕ್ಷಣ ಇನ್ನು ಉಳಿದಾರೆ ಯಾರೋ, ಇಲ್ಲ ನಮ್ಮ ಅಳಿಯನೋ ಯಾರೋ ಇದ್ದಾರೆ, ನಮ್ಮವ್ರು ಹಿಂಗಿದ್ದಾರೆ ಅಂತಂದು ಅಡ್ಡ ಆಗ್ತಾರೆ. ಸೊ ಅದು ಅಗೇನ್ ಅದು ಮುಖ್ಯಮಂತ್ರಿಗೆ ಆ ಪರಮಾಧಿಕಾರ ಇದೆಯಾ?
ನಮ್ಮಲ್ಲಿ. ಈಗ ವಿಜಯ್ ಕ್ಯಾನ್ ಡೂ ಇಟ್. ಈಗ ವಿಜಯ್ನಲ್ಲಿ ಏನಾಗಿದೆ, ಆ ಪರಮಾಧಿಕಾರ ಇದೆ, ಆ ಒಂದು ಮ್ಯಾಂಡೇಟ್ ಇದೆ. ಅವರು ಎಲ್ಲ ಬಂದಂಥ MLAಗಳು, ಸೊ ಈಸ್ ದ ಯುನಾನಿಮಸ್ ಲೀಡರ್. ಸೊ ಹಂಗಾಗಿ ಈ ಕ್ಯಾನ್ ಟೇಕ್ ದಟ್ ಡಿಸಿಷನ್. ನಮ್ಮಲ್ಲಿ ಹಂಗಿಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನಿಗೂ ಹೈಕಮಾಂಡ್ ಹತ್ರ ಹೋಗಿ ಕುತ್ಕೋಬೇಕು. ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಆ ವ್ಯವಸ್ಥೆನೇ ಇರಲಿಲ್ಲ. ಇಟ್ ಈಸ್ ದಿ ಸುಪ್ರೀಂ ಪ್ರೆರೋಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರೇ ಕ್ಯಾಬಿನೆಟ್ ನಿರ್ಧಾರ ಮಾಡಬೇಕು, ಅವರೇ ಖಾತೆಗಳನ್ನ ಅಲೋಕೇಟ್ ಮಾಡಬೇಕು. ಸೊ ಈಗ ನಮಗೆ ಈ ಚೇಂಜಸ್ ಆಗಬೇಕು ಅಂದರೆ ಮೇನ್ ಆಗಿ CM ಪೋಸ್ಟಲ್ಲಿರೋರು, PM ಪೋಸ್ಟಲ್ಲಿರೋದು, ಅಥವಾ ಯಾರೇ ನಿರ್ಣಾಯಕ ಜಾಗದಲ್ಲಿರೋರು ತಲೆ ಬುಡ ನೋಡದೆ ನಿರ್ಧಾರ ತಗೊಳ್ಳುವಂಥವ್ರು ಬೇಕು. ಯಾರಿಗೂ ತಲೆ ಕೆಡಿಸ್ಕೊಳ್ಬಾರ್ದು ಅಂಥವ್ರು ಬೇಕು ಅಂತ. ನನ್ನ ಸೀಟ್ ಹೋದ್ರೂ ಪರವಾಗಿಲ್ಲ, ನಾನು ಈ ಸಿಸ್ಟಮಲ್ಲಿ ಪಾಸಿಟಿವ್ ಬದಲಾವಣೆ ತರ್ತೀನಿ ಅನ್ನೋ ದಿಟ್ಟ ನಿರ್ಧಾರ ತಗೊಳ್ಳುವಂಥ ಲೀಡರ್ಗಳು ನಮಗೆ ಬೇಕಾಗಿರೋದು. ಓಕೆ, ನೀಟ್ ಬಗ್ಗೆ ಏನು ಹೇಳ್ತೀರಾ? ನೀಟ್ ಸರಿಯಾಗಿದೆಯಾ ಅಥವಾ ತುಂಬ ಬೇರೆ ಬೇರೆ ಆಪ್ಷನ್ಸ್ ಬೇಕಾ? ಈಗ ವೈದ್ಯಕೀಯ ಶಿಕ್ಷಣ ಅಂದರೆ ನಮ್ಗೆ ಒಂದೇ ದಾರಿ ಇರಬಾರ್ದು, ಬೇರೆ ಬೇರೆ ಬಾಗಿಲುಗಳು ಓಪನ್ ಇರಬೇಕು, ಆ ಥರದ ಸಿಸ್ಟಮ್ ತರ್ಬೋದಾ? ಈಗ ನಾನು ಪ್ರತಿಯೊಂದು ಹಳ್ಳಿಗೆ ಹೋದಾಗಲೂ ಕ್ಲಾಟ್ ಎಕ್ಸಾಮ್ ಬಗ್ಗೆ ಕೇಳ್ತೀನಿ, CUET ಎಕ್ಸಾಮ್ ಬಗ್ಗೆ ಕೇಳ್ತೀನಿ. ಲಿಟ್ರಲಿ 99.9%ಗೆ ಕ್ಲಾಟ್ ಎಕ್ಸಾಮ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ, CUETs ಸೆಂಟ್ರಲ್ ಯೂನಿವರ್ಸಿಟಿ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಸೆಂಟ್ರಲ್ ಯೂನಿವರ್ಸಿಟೀಸ್ಗೆ ಇರುವಂಥ ಒಂದು ಎಂಟ್ರೆನ್ಸು. ಬಿಯಾಂಡ್ ಮೆಡಿಕಲ್ ಎಷ್ಟು ವಂಡರ್ಫುಲ್ ಆಪರ್ಚುನಿಟೀಸ್ ಇದ್ದಾವೆ ಅಂತಂದರೆ ಯಾರಿಗೂ ಅವೇರ್ನೆಸ್ ಇಲ್ಲ. ಅಗೇನ್ ಇದು ಸೋಷಿಯಲ್ ಪ್ರೆಸ್ಟೀಜ್. ಇದು ನೀಟ್ ಮಾಡಿಸ್ತೀನಿ ಅನ್ನೋದು ಪ್ರೆಸ್ಟೀಜ್ ಇಶ್ಯೂ, ನೀಟ್ ಆದಮೇಲೆ ಮೆಡಿಕಲ್ ಆಗೋದು ಪ್ರೆಸ್ಟೀಜ್ ಇಶ್ಯೂ. ಇದು ಕೂರಿಸ್ಬಿಟ್ಟು ನಮ್ಮ ಯೂತಿಗೆ ಏನಿದೆಯಲ್ಲ, ಅಗೇನ್ ಡೆಮೋಕ್ರಸಿ ಈಸ್ ಆಲ್ ಅಬೌಟ್ ಇನ್ಕ್ರೀಸಿಂಗ್ ದಿ ಆಪ್ಷನ್ಸ್, ಚಾಯ್ಸಸ್. ಹಂಗಿರಬೇಕು. ಅದಕ್ಕೆ ಇನ್ಫಾರ್ಮೇಷನ್ ಮೂಲ. ಅದಕ್ಕೆ ಇನ್ಫಾರ್ಮೇಷನ್ನೇ ಹೋಗಲ್ಲ ಅಲ್ಲಿ ತನಕ, ಅದನ್ನು ಕಾಪಾಡ್ಕೊಂತಾರೆ. ಎಕ್ಸಾಂಪಲು, ಆ ಜಿಲ್ಲೆನಲ್ಲಿರೋ ಯಾರೋ IAS ಆಫೀಸರು ಅಥವಾ MLA MP ಅವ್ರಿಗೆ ಗೊತ್ತು ಕ್ಲಾಟ್ ಎಕ್ಸಾಮ್ ಅಂದರೆ ಗೊತ್ತು, CUET ಅಂದರೆ ಗೊತ್ತು, ಆಕ್ಸ್ಫರ್ಡ್ ಯೂನಿವರ್ಸಿಟಿನೂ ಗೊತ್ತು. ಅಪ್ಪಿ ತಪ್ಪಿ ಒಂದು ದಿನ ಹೋಗ್ಬಿಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲ್ಲ ಅವರು. ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್. ಹಾಗೇನು ಅಲ್ಲಿ ಕಾಸ್ಟ್ ಆ್ಯಂಗಲ್ ಬರುತ್ತೆ, ಪವರ್ ಆ್ಯಂಗಲ್ ಬರ್ತದೆ, ಅವು ನಮ್ಮಲ್ಲೇ ಇರಬೇಕು ಅನ್ನೋದು ಅಸೂಯೆನೂ ಇರ್ತದೆ. ಸೊ ಈ ನೀಟ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಬಂದಾಗ ಇದು ಸೆಂಟ್ರಲೈಸ್ಡ್ ಸಿಸ್ಟಮ್ ಆಯಿತು. ಡೆಮೋಕ್ರಸಿನಲ್ಲಿ ಎನಿಥಿಂಗ್ ದಟ್ ಈಸ್ ಓವರ್ ಸೆಂಟ್ರಲೈಸ್ಡ್ ಒಂದಲ್ಲ ಒಂದು ದಿನ ಅದು ಫಾಲ್ ಆಗೇ ಆಗ್ತದೆ. ಅದು ಲೇಯರ್ಸ್ ಇರಬೇಕು, ಅದಕ್ಕೆ ಲೇಯರ್ಸ್ ಇರಬೇಕು. ಅವಾಗ ಏನಾಗ್ತದೆ, ಅದು ಸಸ್ಟೈನ್ ಆಗ್ತದೆ. ಸೊ ಒರಿಜಿನಲ್ ಸಿಸ್ಟಮ್ ಏನಿತ್ತು ನನ್ನ ಪ್ರಕಾರ, ಏನು ಸ್ಟೇಟ್ಗೆ ಒಂದು CET ವ್ಯವಸ್ಥೆ ಇತ್ತು, ಅದು ಬೆಟರು. ಬಟ್ ಅಗೇನ್ ಏನಾಗ್ತದೆ, ಈಗ ನಮ್ಮ ಸ್ಟೇಟಲ್ಲಿ ಚೆನ್ನಾಗಿದೆ CET, KA ತುಂಬ ಚೆನ್ನಾಗಿ ನಡೆಸ್ತಾ ಇದೆ. ಬೇರೆ ಸ್ಟೇಟಲ್ಲಿ, ಇನ್ನೊಂದು ಸ್ಟೇಟಲ್ಲಿ ಆ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಸೊ ಇಲ್ಲಿ ಡುವಲ್ ಪ್ರಾಬ್ಲಮ್ ಇದೆ. ಈಗ ಓವರ್ ಸೆಂಟ್ರಲ್ ಮಾಡೋಕ್ಕೆ ಹೋದಾಗ ಅದನ್ನು ರೋಬಸ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಇಡೀ ದೇಶಕ್ಕೆ ಹಾಳಾಗ್ತದೆ. ಹಂಗಾಗಿ ಇವತ್ತಾಗಿದ್ದದು. ಇಲ್ಲಿ ಡಿಸೆಂಟ್ರಲೈಸ್ ಮಾಡೋಕ್ಕೆ ಹೋದಾಗ ನಮಗೆ ಅವನ್ನ ಹೆಂಗೆ ರೋಬಸ್ಟ್ ಮಾಡೋದು, ಆ ಸರ್ಕಾರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಅವರು ನಾವು ಆಗಲಿ ಪ್ರೀವಿಯಸ್ ಡಿಸ್ಕಷನ್ ಮಾಡಿದ್ವಲ್ಲ, ಅದು ಹಂಗಾಗ್ತದೆ. ಸೊ ಚೈನಾದಲ್ಲಿ ಒಂದು ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮಿನೇಷನ್ ಹೆಸರು ಮರ್ತೋಯ್ತು, ನಮ್ಮಷ್ಟೇ ಪಾಪ್ಯುಲೇಷನ್ ಇರೋಂಥ ದೇಶ. ಒಂದು ಮಿಸ್ಟೇಕ್ ಆಗದ ರೀತಿಯಲ್ಲಿ ಎಕ್ಸಾಮ್ ಮಾಡ್ತಾರೆ. ಅದು ತುಂಬ ಮೋಸ್ಟ್ ಪ್ರೆಸ್ಟೀಜ್. ಅದೇ ಯೂನಿವರ್ಸಿಟಿಗಳಿಗೆ ಎಂಟ್ರೆನ್ಸ್ ತಗೊಳ್ಳೋದಕ್ಕೆ ಅದು ಯೂನಿಫೈಡ್ ಎಕ್ಸಾಮ್. ಅದು ಅಲ್ಲಿ ಹಿಂಗೆ ಕ್ಲಾಟು, ನೀಟು, CET ಸಪ್ರೇಟ್ ಇರಲ್ಲ. ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಒಂದು ಸೆಂಟ್ರಲೈಸ್ಡ್ ಎಕ್ಸಾಮ್ ಇರ್ತದೆ. ಆ ಸ್ಕೋರ್ ಬೇಸಿಸ್ ಮೇಲೆ, ಅವ್ರ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಬೇರೆ ಬೇರೆ ಅಡ್ಮಿಷನ್ ಆಗ್ತದೆ. ತುಂಬ ನೀಟಾಗಿ ಮಾಡ್ತಾರೆ. ಮನ್ಸು ಮಾಡಿ ನಮ್ಮಲ್ಲೂ ಮಾಡ್ಬೋದು. ನಮ್ಮಲ್ಲಿ ಏನಾಯ್ತು, ಈಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದರು. ಅವ್ರಿಗೆ ನೀವು ವೆಸ್ಟ್ ಬೆಂಗಾಲ್ ಉಸ್ತುವಾರಿ ಆಗ್ತೀರಿ, ಇನ್ಯಾವುದೋ ಸ್ಟೇಟಿಗೆ ಉಸ್ತುವಾರಿ ಆಗ್ತೀರಿ. ಅವ್ರು ಎಜುಕೇಷನ್ ಮಿನಿಸ್ಟರ್ ಕೆಲಸ ಮಾಡಬೇಕಾ, ಪಕ್ಷದ ಕಾರ್ಯಕರ್ತ ಅಥವಾ ಲೀಡರ್ ಕೆಲಸ ಮಾಡಬೇಕಾ? ನೀವು ಮಿನಿಸ್ಟರ್ ಅಂತ ಮಾಡಿದ ಮೇಲೆ ಕಂಪ್ಲೀಟ್ ರೆಸ್ಪಾನ್ಸ್ 24 hours 365 days ಅದಕ್ಕೆ ಡೆಡಿಕೇಟೆಡ್ ಆಗಿರ್ಬೇಕು. ನಮ್ಮಲ್ಲಿಲ್ಲ. ಒಬ್ಬೊಬ್ಬರಿಗೆ ಒಂದು 3 ಖಾತೆ 4 ಖಾತೆ, ಅದ್ರ ಜೊತೆಗೆ ಏನೋ ಉಸ್ತುವಾರಿಗಳಂತೆ, ಬೇರೆ ಯಾರು ಇಲ್ವಾ? ಅವರು ಇದೇ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿಕೊಂಡು ಬಂದವರು, ಎಜುಕೇಶನ್ ರಿಫಾರ್ಮ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದವರು. ಈಗ ಅದರಿಂದಾನೇ ಎಕ್ಸಿಟ್ ಆಗ್ಬಿಟ್ರು. ಅದೇ ದಟ್ ಈಸ್ ಐರನಿ ಅಂತ ಹೇಳ್ತೀವಲ್ಲ. ನೀಟ್ ಹಾಗಾದ್ರೆ ಸರ್ಕಾರ ಹೇಳ್ಕೊಳ್ಳೋದೇನಂದ್ರೆ, ಮೋದಿ ನೀಟ್ ಮಾಡಿರೋದ್ರಿಂದಾಗಿ ಬಡವರು ಕೂಡ ಮೆಡಿಕಲ್ ಮಾಡಕ್ ಆಗ್ತಿದೆ. ಇಲ್ಲ ಮುಂಚೆ ಹಂಗಿರ್ಲಿಲ್ಲ, ಬರೀ ಶ್ರೀಮಂತರಿಗಷ್ಟೇ ಎಲ್ಲಿನ ತರನ ಕೋಟಿ ಕೋಟಿ ಆ ವ್ಯವಸ್ಥೆ ಬದಲಿಸಿದ್ ಕಾಣಿಸ್ತಿಲ್ವಾ ಅನ್ನೋದು ಕೇಂದ್ರದ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಅದು ಇರ್ಬೋದು, ಎಲ್ಲರೂ ಬರೆಯೋದಕ್ಕೆ ಅವಕಾಶ ಸಿಕ್ಕಿದೆ. ಬಟ್ ಇದರಿಂದ ಒಂದು ಪ್ಯಾರಲಲ್ ವ್ಯವಸ್ಥೆ, ನೀಟ್ ಕೋಚಿಂಗ್ ವ್ಯವಸ್ಥೆ ಉದ್ಭವ ಆಯಿತು. ನೀವು ದಾವಣಗೆರೆನಲ್ಲಿ 3 ಲಕ್ಷಕ್ಕಿಂತ ಕಡಿಮೆ ನೀಟ್ ಕೋಚಿಂಗ್ ಸಿಗಲ್ಲ ನಿಮಗೆ, ದಾವಣಗೆರೆ ಅಂತ ಊರಲ್ಲಿ. ಪಾಪ ಅವರೇನೋ ಅಲ್ಲಿ ಇಲ್ಲಿ
ಸ್ವಲ್ಪ ಗುಂಟೆ ಹೊಲ ಮಾರಿ ಇನ್ನೇನೋ ಮಾರ್ಕೊಂಡು ಮಕ್ಕಳನ್ನ ನೀಟ್ ಮಾಡಿಸುವಂಥ ಪರಿಸ್ಥಿತಿ ಬಂದಿದೆ. ನೀಟಿಂದ ಇನ್ನೊಂದು ಅತ್ಯಂತ ಒಂದು ಕೆಟ್ಟ ವ್ಯವಸ್ಥೆ ಏನು ಸೃಷ್ಟಿಯಾಗಿರೋದು ಅಂತಂದರೆ, ಮುಂಚೆ ನಾವು ನವೋದಯ ಸ್ಕೂಲಲ್ಲಿ ಓದಿದಾಗ ನಮಗೆ ಇವೆಲ್ಲ ಇರಲಿಲ್ಲ. ನಮಗೆ ಅಲ್ಲಿ 11th 12th ಬಂತು, ಫಸ್ಟ್ PU ಸೆಕೆಂಡ್ PUC ಅಂತಂದರೆ ಫುಲ್ ಸ್ಪೋರ್ಟ್ಸ್ ಅಂತೆ, ಎಕ್ಸ್ಟ್ರಾ ಕರಿಕ್ಯುಲರ್ ಅಂತೆ, ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಅರ್ಧ ದಿನ ಕೂತ್ಕೊಂಡು ನಾವು ನಿಂತ್ಕೊಂಡು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾಯಿದ್ವಿ. ಈಗಿನ ಫಸ್ಟ್ PUC ಸೆಕೆಂಡ್ PUC ಆ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇಲ್ಲ. 10th ಆದ ತಕ್ಷಣ ಎಲ್ಲ ಕ್ಲೋಸ್ ಆಗಿಬಿಡ್ತದೆ. ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಏನು ಬೇಕಾಗಿರ್ತದೆ ಆ ಅವಕಾಶಗಳು, ಆ ಒಂದು ಚಾಯ್ಸಸ್ ಏನು ಮಾಡಬೇಕಾಗಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಪೇರೆಂಟ್ಸು ಸ್ಟಾಪ್ ಮಾಡಿಬಿಡ್ತಾರೆ. ಆಮೇಲೆ ಅವರು ಈ ಸಂಕುಚಿತ ಮನೋಭಾವ, ಈ ಹೈಲಿ ಕಾಂಪಿಟೇಟಿವ್, ಈ ಮಂಗಳೂರು ಕಡೆ ಎಲ್ಲ ಈ ಬಂದಿದ್ದಾವೆ ಏನೇನೋ ದೊಡ್ಡ ದೊಡ್ಡ ಇದು ಎಜುಕೇಷನಲ್ಲಿ ನೀವು ಅಲ್ಲಿಗೆ ಹೋಗ್ಬಿಟ್ರೆ ಜೈಲ್ ವ್ಯವಸ್ಥೆ ಇದ್ದಂಗೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ರಾತ್ರಿ ತನಕ ಎಷ್ಟು ಗಂಟೆ ನೀವು ಕೂತೇ ಓದಬೇಕು, ನಥಿಂಗ್ ಎಲ್ಸ್. ಅವ್ರಿಗೆ ರಿಸಲ್ಟ್ ನಂಬರ್ ತೋರಿಸ್ಬೇಕು. ನಮ್ಮ ಇನ್ಸ್ಟಿಟ್ಯೂಷನ್ ನೀಟಲ್ಲಿ 720ಕ್ಕೆ 700 ಬಂದರು, ನೆಕ್ಸ್ಟ್ ಡೇ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೋಬೇಕು. ಈ ವ್ಯವಸ್ಥೆ ಬಂದುಬಿಟ್ಟು ಏನಾಗಿದೆ ಆ ಏಜಲ್ಲಿ ಮಕ್ಕಳುಗಳು. ಸೊ ಇವರು ಯಾವುದೋ ಒಂದು ಜಾಬಿಗೆ ಪ್ರಿಪೇರ್ ಆಗ್ತಿರೋರಲ್ಲ, ಒಂದು ಎಜುಕೇಷನ್ಗೆ ಎಂಟ್ರಿ ತಗೊಳ್ಳೋದಕ್ಕೆ ಪ್ರಿಪೇರ್ ಆಗ್ತಿರೋರು, ಡಿಗ್ರಿಗಳು ಮಾಡೋದಕ್ಕೆ ಮಾಡ್ತಾ ಇರೋದು. ನೀವು ಅವ್ರಿಗೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ ಅವ್ರ ಬೆಳವಣಿಗೆಗೆ. ಸೊ ಇದು ನೀವು ಈ ಮೊನ್ನೆ ಪ್ರಾಬ್ಲಮ್ ಆಗಿದೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಿಂದ. ಈಗ ನಾನು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ. ಈ ಮಾತು ಹೇಳ್ಬೇಕಾದ್ರೆ ಐ ಆಮ್ ವೆರಿ ವೆಲ್ ಅವೇರ್, ನಾವು ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಸಿಸ್ಟಮ್ ಅಂತಂದು. ಬಟ್ ಈ ಕೋಚಿಂಗ್ಗಳು ನೀಟ್ ಅಂತ ಬಂದಾಗ ಈ ಪ್ರತಿಷ್ಠೆ ಹೆಂಗಿರುತ್ತೆ ಅಂದರೆ, ಬಿಕಾಸ್ ಈ 1.5 ಲಕ್ಷ ಸೀಟ್ಗಳು, ನಮ್ಮದು ಕೋಚಿಂಗ್ ಆದರೆ 180 IAS ಸೀಟ್ ಇರ್ತದೆ. UPSC ರೋಬಸ್ಟ್ ಬಾಡಿ. ನೀವು UPSC ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಅದು ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಬಾಡಿ ವಿಚ್ ಈಸ್ ಸ್ಟ್ಯಾಂಡಿಂಗ್ ರೋಬಸ್ಟ್. ಇಲ್ಲಿ ಏನಾಗ್ತದೆ, ಆ ಟೀಚರ್ಗೆ ನನ್ನ ಮಾರ್ಕ್ ಪೇಪರಿಂದ ಜಾಸ್ತಿ ಕ್ವಶನ್ ಬಂದು, ಸೊ ಎಲ್ಲೋ ಹೋಗ್ಬಿಟ್ಟು ಇನ್ಸ್ಟಿಟ್ಯೂಷನಲ್ ಫ್ಲಾ ಇದ್ದಾಗ ಅದನ್ನು ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇತ್ತು, ಅದಾಗಿದೆ. ಅಂದ್ರೆ ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ಲೀಕ್ ಆಗಿದೆ ಪೇಪರ್. ಈ ಪ್ರಿಂಟ್ಗೆ ಹೋದಾಗ ಲೀಕ್ ಆಗ್ತಿತ್ತು ಯೂಶುವಲಿ, ಬಟ್ ತಯಾರಕರಿಂದಾನೇ ಲೀಕ್ ಆಗ್ಬಿಟ್ಟಿದೆ. ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅವ್ರು ಏನ್ ಮಾಡಿದಾರೆ, ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಪೇಪರ್ ಎಲ್ಲ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸಣ್ಣ ಕಾಪಿ ಚೀಟಿ ಬರ್ಕೊಂಡು ಹೋಗ್ತಿದ್ರಲ್ಲ ಹಂಗೆ ಎಲ್ಲ ಬರ್ಕೊಂಡು ಬಂದು ಅದನ್ನ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟು ಅಲ್ಲಿಂದ ಅದು ಲೀಕ್ ಆಗೋಯ್ತು. ಸೊ ನಾವು ಯಾರನ್ನ ಟ್ರಾನ್ಸ್ಲೇಷನ್ಗೆ ಕರ್ಕೊಂಡ್ ಬರ್ತೀವಿ, ಹೋಗ್ಬೇಕಾದ್ರೆ ಚೆಕ್ ಮಾಡಬೇಕಿತ್ತು. ಅವೆಲ್ಲ ಬೇಸಿಕ್ ಮೆಜರ್ಸ್. ಅದು ಅಂದ್ರೆ ಆ ಕ್ಷಣ ಮೈ ಮರ್ತಿದ್ದು ಇಡೀ ದೇಶ ಈಗ ಹೊತ್ಕೊಂಡು ಉರಿಯೋ ರೀತಿಯಲ್ಲಿ ಆಗೋಯ್ತು. ಈಗ ನೀಟ್ಗೆ ಮತ್ ಪರ್ಯಾಯ ಅಂತ ಮಾಡೋದಾದ್ರೆ ಏನು ಹಾಗಾದ್ರೆ ಆಪ್ಷನ್ ಸರ್ಕಾರದ ಮುಂದೆ? ಅಲ್ಲ, ಈಗ ಪರ್ಯಾಯ ಅಂತಂದ್ರೆ ಅಗೇನ್ ಈಗ ಸ್ಟೇಟ್ಗಳಿಗೆ ಕೊಟ್ಟರೆ ಅದೊಂದು ಪ್ರಾಬ್ಲಮ್ ಇದೆ ಆಗಲೇ ಹೇಳಿದಂಗೆ. ಸೊ ಇದು ನೀಟನ್ನೇ ನಾವು ರೋಬಸ್ಟ್ ಮಾಡಬೇಕು. ನೀಟ್ ಏನು ಇನ್ಸ್ಟಿಟ್ಯೂಷನ್ ಇದೆ, ಯೂಸಿಂಗ್ ಟೆಕ್ನಾಲಜಿ ಇರ್ಬೋದು, ಆನ್ಲೈನ್ ಎಕ್ಸಾಮಿನೇಷನ್ ಇರ್ಬೋದು, ಆಮೇಲೆ ಈ UPSC ಮಾಡೆಲ್ ಇದೆಯಲ್ಲ ಅದು ಬೆಸ್ಟ್ ಅಂತಂದು ನಾ ಹೇಳೋದು. ಸೊ ಪ್ರತಿ ಸಲ ಎಲ್ಲ ಚೇಂಜ್ ಮಾಡೋದೇ ಸೊಲ್ಯೂಷನ್ ಅಲ್ಲ, ಇರೋದ್ರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರ. ಈಗ ಅದನ್ನ ನಾವು ಕ್ಯಾನ್ಸಲ್ ಮಾಡಿ ರಾಡಿಕಲ್ ಆಗಿ ಇದರಲ್ಲಿ ಇಲ್ಲ ನಾವು. ಅಗೇನ್ ಅದು ಏನಾಗುತ್ತೆ, ಇಲ್ಲಿ ಸ್ಟೇಟಲ್ಲಿ ಈ ಮೆಡಿಕಲ್ ಕಾಲೇಜ್ಗಳದ್ದು ಒಂದು ಲಾಬಿ ಇರ್ತದೆ. ಕರೆಕ್ಟ್, ಮೆಡಿಕಲ್ ಕಾಲೇಜ್ಗಳದ್ದು ಲಾಬಿ ಇರ್ತದೆ. ಅದು ಸ್ಟೇಟಿಗೆ ಇಲ್ಲಿ ಬಂತು ಅಂತಂದ್ರೆ ಯೂಶಲಿ ಮೆಡಿಕಲ್ ಕಾಲೇಜ್ ಓನರ್ಗಳು ಯಾರು? ಎಕ್ಸಾಕ್ಟ್. ಈಗ ನಮ್ಮ ದಾವಣಗೆರೆ ಓನರು ಮಿನಿಸ್ಟ್ರು, ಈ ತುಮಕೂರು ಮೆಡಿಕಲ್ ಕಾಲೇಜ್ ಓನರು ಮಿನಿಸ್ಟ್ರು. ಸೊ ನೀವು ಇಲ್ಲಿ ಅದನ್ನ ಡಿಸೆಂಟ್ರಲೈಸ್ ಮಾಡಿದಾಗ ಆಬ್ವಿಯಸ್ಲಿ ಲೂಪ್ ಹೋಲ್ಸ್ ಯಾವುದೋ ಈ ರೀತಿ ಅಲ್ಲ ಅಂದ್ರೆ ಇನ್ಯಾವುದೋ ರೀತಿಯಲ್ಲಿ ಬರೋ ಚಾನ್ಸ್ ಇರುತ್ತೆ. ಸ್ಕ್ರಾಪ್ ಮಾಡೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ, ನನ್ನ ಪ್ರಕಾರ ಅಲ್ಲ ಅಂತ. ಓಕೆ, NEP ಬಗ್ಗೆ ಏನು ಹೇಳ್ತೀರಾ? ಈಗ ಬದಲಾವಣೆ ತಂದಿದೆಯಾ ಅದು ದೇಶದಲ್ಲಿ? NEP ಅದು ವಿಷನರಿ ಪಾಲಿಸಿನೇ ಅದು. ಬಟ್ ಅದರಲ್ಲಿ ಕೆಲವೊಂದು ಈ ಪೊಲಿಟಿಕಲ್ ಐಡಿಯಾಲಜಿನೂ ಎಂಬೆಡ್ ಆಗಿತ್ತಿಲ್ಲ ಅಂತಲ್ಲ. ಬಟ್ ವಿಷನರಿ ಏನು ಅಂತಂದ್ರೆ ಮಕ್ಕಳಿಗೆ ಫ್ರೀಡಮ್ ಕೊಡ್ತು. ಅವ್ರು ಎನಿ ಕೋರ್ಸ್ನ ಆಪ್ಟ್ ಮಾಡ್ಬೋದು, ಮಧ್ಯಕ್ಕೆ ಬಿಟ್ಟು ಬಂದು ಆಮೇಲೆ ಸೇರ್ಕೋಬೋದು, ಆಮೇಲೆ ಆಪ್ಟ್ ಔಟ್ ಮಾಡ್ಬೋದಾಗಿತ್ತು. ಬೇರೆ ಈಗ ಇಂಜಿನಿಯರಿಂಗ್ ಮಾಡೋರು ಸೋಷಿಯಾಲಜಿ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಪಾಠ ಮಾಡೋವಂಥದ್ದು. ಇಲ್ಲ ನೀವು ಹಾರ್ವರ್ಡು, ಆಕ್ಸ್ಫರ್ಡು, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕ್ಯಾಂಪಸ್ಗಳಿಗೆ ಹೋದ್ರೆ ಆ ಫ್ರೀಡಮ್ ಇರ್ತದೆ, ಯಾರು ಯಾವ ಬೇಕು ಏನು ಬೇಕಾದ್ರೆ ಕಲಿಬೋದಿತ್ತು ಅಂತ. ಬಟ್ ಅದಕ್ಕೆ ಸಿಸ್ಟಮೇ ರೆಡಿ ಇಲ್ವಲ್ಲ. ಅದನ್ನ ನೀವು ಪೈಲಟ್ ಬೇಸಿಸ್ ಮೇಲೆ ಎಲ್ಲೋ ಒಂದು ಕಡೆಗೆ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಹಂತವಾಗಿ ಅದನ್ನು ದೇಶ ತುಂಬ ವಿಸ್ತರಿಸಬೇಕಿತ್ತು. ಅದಕ್ಕೆ ನಮ್ಮ ಕಾಲೇಜ್ಗಳೇ ರೆಡಿ ಇಲ್ಲ, ಟೀಚರ್ಸ್ಗಳು ರೆಡಿ ಇಲ್ಲ. ಈಗ ಇವತ್ತೊಂದು ಕಾಲೇಜಿಗೆ ಹೋದ್ವಿ ಅಂತಂದರೆ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಹೋದ್ವಿ ಅಂತಂದರೆ ಅಲ್ಲಿ ಇವತ್ತು ಅವ್ರಿಗೆ ಫಂಡ್ಸ್ ಇಲ್ಲ. ಅವರಿಗೆ ಏನೋ ಒಂದು ಅಗೇನ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಲ್ಲಿಂದನೋ ಈ ಪಟ್ಟಿ ಎತ್ತದು ಅಂತ ಹೇಳ್ತೀವಿ, ಈ ರೀತಿ ಇರ್ತದೆ. ಸೊ ಅವ್ರಿಗೆ ವ್ಯವಸ್ಥೆ ಇಲ್ಲ, ಲೈಬ್ರರಿ ಇರೋದಿಲ್ಲ, ಎಕ್ಸ್ಟ್ರಾ ಕ್ಲಾಸ್ ರೂಮ್ಸ್ ಇರೋದಿಲ್ಲ, ಎಕ್ಸ್ಟ್ರಾ ಬಿಲ್ಡಿಂಗ್ ಇರಲ್ಲ, ಅಷ್ಟು ಜಾಗ ಇರೋದಿಲ್ಲ. ನೀವು NEP ಇಂಪ್ಲಿಮೆಂಟ್ ಮಾಡಿ ಅಂತಂದರೆ
ಪಾಲಿಸಿ ಈಸ್ ವೆರಿ ಗುಡ್, ನಾನು ಅದರಲ್ಲಿ ಇದಿಲ್ಲ. ಬಟ್ ಅದನ್ನ ಅಂದ್ರೆ ನಂದು ಬಹಳ ದೇಶ ರೆಡಿ ಇಲ್ಲ ಅದಕ್ಕೆ. ದೇಶ ರೆಡಿ ಇಲ್ಲ. ಎಕ್ಸಾಕ್ಟ್ಲಿ. ಒನ್ಸ್ ಅಗೇನ್ ನೋಡಿ, ಈಗ ಯಾವುದೇ ಪ್ರಶ್ನೆ ಕೇಳಿದ್ರು ಸ್ಕ್ರಾಚ್ ಇಂದ ರೆಡಿ ಮಾಡಬೇಕು ಅನ್ನೋದೇ ಆನ್ಸರ್ ಅದಕ್ಕೆ. ಹಂತ ಮಾಡ್ಬೋದು. ಎಲ್ಲ ಈ ಯೂನಿವರ್ಸಿಟಿಗಳು ಹೆಂಗಾಗ್ಬಿಟ್ಟಿದಾವೆ ಅಂದ್ರೆ ಮುಚ್ಚೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲೂ ಪೊಲಿಟಿಸೈಸೇಷನ್ನೇ. ಯೂನಿವರ್ಸಿಟಿ ವೈಸ್ ಚಾನ್ಸಲರಿಗೂ ದುಡ್ಡು ಕೊಡಬೇಕು, ಅದು ಬಿಡ್ಡಿಂಗ್ ನಡೀತಾ ಇದೆ. ಹೇಳ್ತಾರೆ 5 ಕೋಟಿ ಅಂತೆ 10 ಕೋಟಿ ಅಂತೆ ವೈಸ್ ಚಾನ್ಸಲರ್ಸಿಗೆ. ಮುಂಚೆ ಕುವೆಂಪುಗಳು, ಆಮೇಲೆ ಲಕ್ಕಪ್ಪ ಗೌಡ್ರಂತೆ, ಎಂತೆಂಥವ್ರು ಎಲ್ಲ, ನರಸಿಂಹಯ್ಯ ಇರ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳು, ಮೇಧಾವಿಗಳು ವೈಸ್ ಚಾನ್ಸಲರ್ ಆಗಿದ್ದಂಥ ಯೂನಿವರ್ಸಿಟಿಗಳಲ್ಲಿ ಇವತ್ತು ದುಡ್ಡು ಕೊಟ್ಟು ವೈಸ್ ಚಾನ್ಸಲರ್ ಅವರು ಯೂಶಲಿ ಯಾರು ಇರ್ತಾರೆ, ಯಾರೋ ಒಬ್ಬ ದೊಡ್ಡ ಮಿನಿಸ್ಟ್ರು, ಅಡಿಯೇನೋ, ಸಂಬಂಧಿಕರು, ಈ ರೀತಿಯಾಗಿರ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ, ಅಡ್ಮಿಷನ್ ಆಗ್ತಾ ಇಲ್ಲ. ಸೊ NEP ಅನ್ನೋದು ಫಸ್ಟ್ ಯೂನಿವರ್ಸಿಟಿಗಳನ್ನ ನಾವು ರೋಬಸ್ಟ್ ಮಾಡಬೇಕು. ಯೂನಿವರ್ಸಿಟಿಗಳು ಅಂತಂದರೆ ಇಂಟೆಲೆಕ್ಚುಯಲಿ ಸ್ಟಿಮ್ಯುಲೇಟಿಂಗ್, ಅಲ್ಲಿ ಕ್ರಾಂತಿಕಾರಿ ಐಡಿಯಾಗಳು ಉದ್ಭವ ಆಗಬೇಕು, ಅಲ್ಲಿ ಹೊಸ ಲೀಡರ್ಸ್ಗಳು ಅಲ್ಲಿಂದ ನಮಗೆ ಬರಬೇಕಿತ್ತು. ಇವತ್ತು ನೀವು ಯೂನಿವರ್ಸಿಟಿಗೆ ಹೋದ್ರಿ ಅಂತಂದರೆ ನೀವೇನು ಆಗ್ತೀರಿ ಅಂತ ನಾನು ಪ್ರಶ್ನೆ ಕೇಳಿದ್ದೀನಿ. ಅಲ್ಲಿ MSc MA MCom ಮಾಡೋ ಹುಡುಗರಿಗೆ PSI ಆಗ್ತೀನಿ, FD ಆಗ್ತೀನಿ, ವಿಲೇಜ್ ಅಕೌಂಟೆಂಟ್ ಆಗ್ತೀನಿ. ಇವತ್ತು ನೋಡಿ, ವಿಲೇಜ್ ಅಕೌಂಟೆಂಟಿಗೆ ಅಪ್ಲೈ ಮಾಡೋರೆಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ಸೇ. ಈ ಲೆವೆಲಿಗೆ ಇಳಿದೋಗಿದೆ ನಮ್ಮ ದೇಶ. ಇನ್ನು ಯಾರು ಸಂಶೋಧನೆ ಮಾಡೋದನ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಅಲ್ವಾ? ಇಲ್ಲಿ ಹೊಸ ಸಾಹಿತ್ಯ ಸೃಷ್ಟಿ ಇರ್ಬೋದು, ಹೊಸ ಐಡಿಯಾಗಳನ್ನ ಸೃಷ್ಟಿ ಮಾಡೋದಿರ್ಬೋದು, ಕ್ರಾಂತಿಕಾರಿ ವಿಚಾರಗಳನ್ನು ಮಾಡೋರು ಇರ್ಬೋದು. ಇವತ್ತು ಅದು ಕಾಣಿಸ್ತಾ ಇಲ್ಲ ನಮಗೆ. ಇವತ್ತು ಇವನ್ ನಾವು ಸೋ ಕಾಲ್ಡ್ ಗುಡ್, ಇವನ್ ಕ್ರೈಸ್ಟ್ ಕಾಲೇಜಿಗೆ ಹೋಗಿದ್ದೆ ನಾನು. ಕ್ರೈಸ್ಟ್ ಕಾಲೇಜು ಒಂದು ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್. ನಾನು ಬೇಸಿಕ್ ಕ್ವಶನ್ ಕೇಳಿದೆ, ಅವ್ರಿಗೂ ಉತ್ತರ ಗೊತ್ತಿಲ್ಲ. ಅವರಿಗೆ ನಾವು ಅನ್ಕೊಂಡು ಹೋಗಿದ್ವಿ ನಾವು, ಏನೋ ಹೈಲಿ ರೆಪ್ಯೂಟೆಡ್ ಅಂತ ಇರ್ತಾರೆ. 100 ಜನದಲ್ಲಿ ಒಂದು 5-10 ಜನ ಇದ್ರು ಹಂಗೆ ಬ್ರಿಲಿಯಂಟ್ ಸ್ಟೂಡೆಂಟ್ಸು. ಬಟ್ ಅದರ್ಸ್ ಬುಕ್ಸ್ ಓದಲ್ಲ, ಸಾಹಿತ್ಯ ಓದಲ್ಲ. ಅಂದರೆ ಅವ್ರ ಯೂನಿವರ್ಸಿಟಿ ಲೈಬ್ರರಿ ಎಷ್ಟು ಜನ ಹೋಗಿದ್ದೀರ ಅಂದರೆ ಎಷ್ಟೋ ಜನ ಹೋಗೇ ಇಲ್ಲ ಅಂತ ಅಲ್ಲಿರೋ ಲೈಬ್ರರಿ. ಆಮೇಲೆ ನಮ್ಮ ದೇಶದಲ್ಲಿ ಲೈಬ್ರರಿ 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸ್ಕೂಲು ಕಾಲೇಜ್ ಲೈಬ್ರರಿಗಳು 5 ಗಂಟೆಗೆ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾರೆ. ಯೂನಿವರ್ಸಿಟಿ ಲೈಬ್ರರಿಗಳು 5ರಿಂದ 6 ಗಂಟೆ ತನಕ ಅಷ್ಟೇ, 24 hours ಓಪನ್ ಇರಬೇಕು ಲೈಬ್ರರೀಸು. ಏನಂದರೆ ಸೆಕ್ಯೂರಿಟಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಈಗ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಇದೆಲ್ಲ ಸಮಸ್ಯೆಗಳು ಬೇಸಿಕ್ಕು, ಅದ್ರ ಜೊತೆಗೆ ನಗರ ಮತ್ತು ಗ್ರಾಮೀಣ ಅಂತ ಎಷ್ಟು ಗ್ಯಾಪ್ ಇದೆ. ಈಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿರೋ ಸಮಯ, ನಾವೇನು ಹಳ್ಳಿಲಿರಲಿ ಡೆಲ್ಲಿಲಿರಲಿ ಎಲ್ಲ ಕನೆಕ್ಟ್ ಮಾಡುವಂಥ ಸಮಯದಲ್ಲಿದ್ದೀವಿ. AI ಇದೆ, ಟೆಕ್ನಾಲಜಿ ಮುಂದುವರೆದಿದೆ. ಏನು ಮಾಡ್ಬೋದು ಟೆಕ್ನಾಲಜಿ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಎಜುಕೇಷನ್ಗೆ? ಅಲ್ಲಿ ಅದರಲ್ಲೂ ದ್ವಂದ್ವ. ನಾನು ನೋಡಿದಾಗ ಆ ಮಕ್ಕಳು ನೋಡಿದಾಗ ಒಂದು ರೀತಿ ಎಷ್ಟು ಸ್ವತಂತ್ರವಾಗಿ ಆಟ ಆಡ್ತಾ ಇದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾವೆ ಮಕ್ಕಳು. ಎದುರಲ್ಲ, ಯಾರಿಗೂ ಎದುರಲ್ಲ, ನೇರವಾಗಿ ಪ್ರಶ್ನೆ ಕೇಳೋಂಥದ್ದು. ಅವ್ರಿಗೆ ಈ ಸಂಕುಚಿತ ಮನೋಭಾವ ಇರಲ್ಲ, ಒಂಥರ ಫ್ರೀ ಬರ್ಡ್ಸ್ ಥರ ಇರ್ತದೆ. ಅದು ಮೇಂಟೈನ್ ಆಗಬೇಕು. ಅದನ್ನು ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ಬೇಕು ನಾವು. ನೀವು ಅದೇ ಸಿಟಿಗೆ ಬಂದರೆ ಈ ಹುಡುಗರು ಮಾತಾಡೋದಿಲ್ಲ, ಒಂಥರ ಇಂಟ್ರೋವರ್ಟ್ ಥರ ಅನ್ನಿಸ್ತಾರೆ. ಇಂಟೆಲಿಜೆಂಟೇ, ಓಪನ್ ಆಗಿ ಮಾತಾಡಲ್ಲ. ಅವರಿಗೆ ಆ ರಿಯಲ್ ವರ್ಲ್ಡ್ ಫೇಸ್ ಮಾಡೋ ಕಾನ್ಫಿಡೆನ್ಸ್ ಇಲ್ಲ. ಲೀಡರ್ಶಿಪ್ ಕೆಪಾಸಿಟಿ ಬಿಲ್ಡ್ ಆಗೋದು ಯಾವಾಗ ಸ್ವಾತಂತ್ರ್ಯ ಸಿಕ್ಕಾಗ, ಒಂದು ಮಿಂಗಲ್ ಆದಾಗ ಎಲ್ಲರ ಜೊತೆಗೆ. ಹಳ್ಳಿ ಹುಡುಗರು ಎಕ್ಸ್ಪ್ಲೋರ್ ಮಾಡ್ತಾರೆ, ಹಳ್ಳ ಗುಡ್ಡ ಕೆರೆ ತೊರೆ ಏನೇನು ಇರ್ತವೆ ಎಲ್ಲ ಕಡೆ ಹೋಗ್ತಾರೆ, ಗ್ಯಾಂಗ್ ಕಟ್ಕೊಂತಾರೆ, ಆ ಒಂದು ಇರ್ತದೆ. ಈಗ ನೀವು ಆನ್ಲೈನ್ ಎಜುಕೇಷನ್ನು ಟೆಕ್ನಾಲಜಿ ಅಂತ ಬಂದಾಗ ಅದು ಬೇಕು, ಅವರಿಗೆ ಅದರ ಅವೇರ್ನೆಸ್ಸು ಬೇಕಾಗ್ತದೆ. ಬಟ್ ಅದನ್ನೇ ನಾವು ಮೇನ್ ಸ್ಟ್ರೀಮ್ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಿ ಮೇನ್ಲಿ ಬೇಕಾಗಿರೋದೇನು ಅಂತಂದರೆ ಅವ್ರ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿ ಅಲ್ಲಿ ಬೆಸ್ಟ್ ಟೀಚರ್ಸು, ಪರ್ಮನೆಂಟ್ ಟೀಚರ್ಸು, ಆಮೇಲೆ ಏನೇನು ರಿಸೋರ್ಸಸ್ ಬೇಕು, ಅದು ಬುಕ್ಸ್ ಇರ್ಬೋದು, ಲೈಬ್ರರಿ, ಲ್ಯಾಪ್ಟಾಪ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಇದು ಬೇಕಾಗುತ್ತೆ. ಬಟ್ ನಾವು ಇಲ್ಲಿ ಸಿಟಿನಲ್ಲಿ ಸಿಗೋ ಎಜುಕೇಷನ್ನ ಬರೀ ಒಂದೇನೋ ಒಂದು ಡಿಜಿಟಲ್ ಬೋರ್ಡ್ ಹಾಕಿ ತೋರಿಸಿದ ತಕ್ಷಣ ಅದು ಇಂಪ್ರೂವ್ ಆಗೋದಿಲ್ಲ. ಅದು ಓಕೆ. ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಅಂತ ತಗೊಂಡ್ರೆ, ಇನ್ಸೈಟ್ ಅಕಾಡೆಮಿ ಅಂತ ತಗೊಂಡ್ರೆ, ನೀವು ಕೌಶಲ್ಯಾಧಾರಿತ ಕಲಿಕೆಯನ್ನು ಹೇಗೆ ಅಳವಡಿಕೆ ಮಾಡ್ಕೊತೀರಾ? ಯಾಕೆಂದರೆ ಈಗ ಆರಂಭದಲ್ಲೇ ನಾನು ಹೇಳಿದಾಗ ಇಂಟರ್ನೆಟ್ಟಲ್ಲಿ ಎಲ್ಲ ಅವೈಲೇಬಲ್ ಇದೆ. AI ಆ್ಯಪ್ಗಳಲ್ಲಿ ಎಲ್ಲನೂ ಸಿಗುತ್ತೆ. ಒಬ್ಬ ಟೀಚರ್ನೇ ಅವರು ಅಲ್ಲಿ ಕೂರಿಸ್ಕೊಳ್ಬೋದು ತನ್ನ ಮೊಬೈಲಲ್ಲಿ. ಈ ಸಮಯದಲ್ಲಿ ಒಂದು ತರಗತಿ, ಒಂದು ಶಿಕ್ಷಕನ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹೌದು, ಅಲ್ಲ ಇದು ಬಿಗ್ ಚಾಲೆಂಜ್. ಇದು ನಮ್ಮಲ್ಲಿ ಫ್ರಮ್ ಡೇ ಒನ್ನಿಂದ, ನಾನು ನವೋದಯ ಸ್ಕೂಲಲ್ಲಿ ಬೆಳೆದಿದ್ದರಿಂದ, ಆಮೇಲೆ ನಾನು ಸಾಹಿತ್ಯದ ಪರಿಚಯ ಇದ್ದಿದ್ದರಿಂದ ನಾನು ಲೇಖನಗಳನ್ನ ಬರೀತಾ ಇದ್ದೆ, ನನ್ನದೇ ಒಂದು ಬ್ಲಾಗ್ ಓಪನ್ ಮಾಡ್ಕೊಂಡು. ಇವೆಲ್ಲ ಇದ್ದಿದ್ದರಿಂದ ನಾನು ಈ ಕನ್ವೆನ್ಷನಲ್ ಆಗಿ ಇನ್ಸ್ಟಿಟ್ಯೂಷನ್ ಕಟ್ಟಲಿಲ್ಲ. ಅಂದರೆ ಕ್ಲಾಸ್ ರೂಮಲ್ಲಿ ಬಂದು ಮಕ್ಕಳು ಕೂತ್ಕೊಂಡು ಅವ್ರಿಗೆ ಪಾಠ ಮಾಡಿ
ಆಮೇಲೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ರಪ್ಪ ಅಂತಂದು. ಈ ಸ್ಕೂಲಲ್ಲಿ ಏನಿರ್ತದೆ ಹಂಗೆ. ನಂದು ವೆರಿ ಫಸ್ಟ್ ಡೇ ಒನ್ ಮೆಂಟರ್ಶಿಪ್ ಅಂತ, ಅಂದರೆ ಬೇಸಿಕಲಿ ಅವ್ರನ್ನ ಎಂಗೇಜ್ ಮಾಡೋದು, ಅವರಲ್ಲಿ ಏನು ಸಾಮರ್ಥ್ಯ ಇದೆಯಲ್ಲ ಅದನ್ನು ಹೊರಗೆ ತೆಗೆಯುವಂಥದ್ದು, ಅದನ್ನು ಬೂಸ್ಟ್ ಮಾಡೋವಂಥದ್ದು. ಸೊ ಟೆಸ್ಟ್ ಬೇಸ್ಡ್ ಅಪ್ರೋಚ್ ಅಂತಂದು, ಆಮೇಲೆ ಮೆಂಟರ್ಶಿಪ್ ಬೇಸ್ಡ್ ಅಪ್ರೋಚ್ ಅಂತ 2014 ಜನವರಿಯಿಂದ ಶುರು ಮಾಡಿದ್ದು. ಸೊ ಹಂಗಾಗಿ ಇವತ್ತಿನವರೆಗೂ ಆ ಸಿಸ್ಟಮ್ ನಮ್ಮಲ್ಲಿರೋದ್ರಿಂದ ಆಲ್ ಇಂಡಿಯಾ ರ್ಯಾಂಕ್ 1 ಹಿಡಿದು ಆಲ್ ಇಂಡಿಯಾ ರ್ಯಾಂಕ್ 3 ಹಿಡಿದು ಇವತ್ತು ನನ್ನ ಮೊಬೈಲಲ್ಲಿ ಏನಿಲ್ಲ ಅಂದರೂ 450-500 IAS IPS ನಂಬರ್ಗಳಿದಾವೆ. ಅಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಆಗಿರೋವಂಥವ್ರು, ಅವ್ರ ಇಂಟರ್ವ್ಯೂ ಗೈಡೆನ್ಸ್ ಇರ್ಬೋದು, ಅಲ್ಲಿ ಹ್ಯೂಮನ್ ಟಚ್ ಇರ್ತದೆ ನಮಗೆ. ಈ ಎಕ್ಸಾಮ್ ಅಂತ ಬಂದಾಗ 3 ಅಂತ ಇರುತ್ತೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. 3ರಲ್ಲೂ ಒಂದು ಕೋರ್ ಎಲಿಮೆಂಟ್ ವಿಚ್ ಈಸ್ ಟೆಸ್ಟೆಡ್ ಅಂತ ಅಂದರೆ ಪರ್ಸ್ನಾಲಿಟಿ. ಅವರಲ್ಲಿ ಒರಿಜಿನಾಲಿಟಿ ಇದೆಯಾ, ಕ್ರಿಟಿಕಲ್ ಥಿಂಕಿಂಗ್ ಇದೆಯಾ, ಅನಾಲಿಟಿಕಲ್ ಥಿಂಕಿಂಗ್ ಇದೆಯಾ. ಬರೀ ನೀವು ಪೇಪರ್ ಮಟೀರಿಯಲ್ಸ್ ಇಟ್ಕೊಂಡು ಮಾಡಕ್ ಸಾಧ್ಯ ಇಲ್ಲ. UPSC ಎಕ್ಸಾಮ್ ಈಸ್ ನಾಟ್ ಎ ನಾಲೆಜ್ ಟೆಸ್ಟ್, ಇಟ್ ಈಸ್ ಅ ಟೆಸ್ಟ್ ಆಫ್ ಕ್ಯಾರೆಕ್ಟರ್, ಇಟ್ಸ್ ಎ ಟೆಸ್ಟ್ ಆಫ್ ಪರ್ಸ್ನಾಲಿಟಿ. ಈ ಕ್ಯಾರೆಕ್ಟರು ಪರ್ಸ್ನಾಲಿಟಿ ಬಿಲ್ಡ್ ಆಗೋದು ಥ್ರೂ ಹ್ಯೂಮನ್ ಇಂಟ್ರಾಕ್ಷನ್. ಇದನ್ನು ಅರ್ಥ ಮಾಡ್ಕೊಳ್ಳದೆ ನಾನು ಮನೆಯಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಆಲ್ರೆಡಿ ಆ ರೀತಿ ಎಕ್ಸ್ಪೋಜರ್ ಸಿಕ್ಕಿದ್ರೆ ಇಟ್ ಈಸ್ ಪಾಸಿಬಲ್. ಈಗ ಅವ್ರಿಗೆ ಆದ ರೀತಿ ಒಂದು ವಾತಾವರಣನೇ ಹಂಗಿದ್ರೆ ಟಾಪ್ ಯೂನಿವರ್ಸಿಟಿನಲ್ಲಿ ಓದಿರ್ತಾರೆ. ದಿರಾ ಸ್ಟಿಲ್ ಈಗ ನಾನು ಓದ್ ಕಡೆಲ್ಲ ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಹೇಳ್ತಿರ್ತೀನಿ, SRCC ಅಂತ, ಸ್ಟೀಫನ್ಸ್ ಕಾಲೇಜು. ಐ ಹ್ಯಾವ್ ಸೀನ್ ಅಲ್ಲಿ ಬರೋ ಸ್ಟೂಡೆಂಟ್ಸು ತುಂಬ ಬ್ರಿಲಿಯಂಟ್ ಇದ್ದಾರೆ. ದೇರ್ ಆರ್ ರೇಸ್ ಆಫ್ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಈಗಲೂ ಇದ್ದಾವೆ. ಅವರಿಗೆ ದೇ ಡೋಂಟ್ ನೀಡ್ ಕೋಚಿಂಗ್. ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇತ್ತು ಅಂದರೆ ದೇ ಡೋಂಟ್ ನೀಡ್ ಕೋಚಿಂಗ್. ಇವು ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸು. ಇವೇನೂ ಇಲ್ಲದೆ ಇದ್ದಾಗ ಬರಬೇಕಾಗ್ತದೆ, ಇಂಟ್ರ್ಯಾಕ್ಟ್ ಮಾಡಬೇಕಾಗ್ತದೆ. ಸೊ ನಮ್ಮಲ್ಲಿ ಈ ಮೆಂಟರ್ಶಿಪ್ ಸ್ಟ್ರಾಂಗ್ ಇರೋದ್ರಿಂದ ಆ್ಯಂಡ್ ಐ ಫೋಕಸ್ ಮೋರ್ ಆನ್ ಆನ್ಸರ್ ರೈಟಿಂಗ್. ನಾವು ರೈಟಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮದು ಒರಿಜಿನಾಲಿಟಿ ಬರಲ್ಲ, ಕ್ರಿಯೇಟಿವಿಟಿ ಇರಲ್ಲ. ಆಮೇಲೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಕನ್ಸೈಸ್ ಆಗಿ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ರೈಟಿಂಗ್ ಈಸ್ ಮಸ್ಟ್. ಸೊ ಇದನ್ನು ರೆಗ್ಯುಲರಾಗಿ ಮಾಡಿಸ್ತೀವಿ. ಹಂಗಾಗಿ ಇನ್ ದಿ ಎರಾ ಆಫ್ AI ಇಟ್ಸ್ ಹ್ಯೂಜ್ ಚಾಲೆಂಜ್ ಅದು. ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ. ಬಟ್ ನಮ್ಮಲ್ಲಿ ಏನಂತಂದರೆ, ನಾನು ಆಗಲೇ ನೀಟ್ ಬಗ್ಗೆ ಎಲ್ಲ ಹೇಳಿದೆ, ನಮ್ಮದು ಪ್ಯೂರ್ಲಿ ಕಮರ್ಷಿಯಲ್ ಅಲ್ಲ. ಅಫ್ಕೋರ್ಸ್ ವಿ ಚಾರ್ಜ್, ಸ್ಯಾಲ್ರಿ ಕೊಡಬೇಕಾಗತ್ತೆ, ರೆಂಟ್ ಕೊಡಬೇಕಾಗತ್ತೆ. ನಿನ್ನೆ ಯಾರು ಅಡ್ಮಿಷನಿಗೆ ಬಂದಾಗ ಹೇಳಿದ್ರು ಫೀಸ್ ಕಡಿಮೆ ಮಾಡಿದೆ, 35,000 ಕಡಿಮೆ ಮಾಡಿದೆ, ಇನ್ನೂ ಕಡಿಮೆ ಮಾಡಿ ಅಂತಂದರು. ಕಡಿಮೆ ಮಾಡೋಕ್ಕೆ ಏನಿಲ್ಲಪ್ಪ ನನಗೆ. ನಮ್ಮ ಇನ್ಸ್ಟಿಟ್ಯೂಷನ್ ಯಾರಾದರೂ ಸ್ಯಾಲ್ರಿ ಮತ್ತು ರೆಂಟು ಕೊಡ್ತಾರೆ ಅಂತಂದರೆ ನಾನು ಕಂಪ್ಲೀಟ್ಲಿ ಫ್ರೀನೇ ಕೊಟ್ಬಿಡ್ತೀನಿ ಅಂತ. 10 ಇಯರ್ಸಲ್ಲಿ ನಾವೇನು ಮಾಡ್ಕೋಬೇಕಾಯ್ತಲ್ಲ ಮಾಡ್ಕೊಂಡಾಯ್ತು. ಇವಾಗ ಏನು ಸೋಷಿಯಲ್ ಸರ್ವಿಸಿಗೆ ಬಂದಿದ್ದೀವಿ ನಾವು. ಇವಾಗ ಈ ಕಮರ್ಷಿಯಲ್ ಆಗಿ ನಾವು ನೋಡೋಕ್ಕಾಗಲ್ಲ. ನಮ್ಮ ಇನ್ಸ್ಟಿಟ್ಯೂಷನಿಗೆ ಬರೋರು ಕಲ್ಯಾಣ ಕರ್ನಾಟಕದ ಮಕ್ಳು ಇರ್ತಾರೆ. ನೀವು ಯಾರು ಡೈಲಿ 2-3 ಲಕ್ಷ ರೂಪಾಯಿ ನಾನು ಡಿಸ್ಕೌಂಟ್ಗಳು ಕೊಡ್ತೀನಿ. ಕಂಪ್ಲೀಟ್ಲಿ ಯಾರೋ ಬಡವರು ಬಂದಿರ್ತಾರೆ, ನಾ ಜೆನ್ಯೂನ್ ಗೊತ್ತಾಗ್ಬಿಡ್ತದೆ. ಐ ಡೋಂಟ್ ಇವನ್ ವೆರಿಫೈ. ನೀನು BPL ಕಾರ್ಡ್ ತೋರಿಸು, ರೇಷನ್ ಕಾರ್ಡ್, ನಥಿಂಗ್. ಐ ವೋಂಟ್ ಆಸ್ಕ್ ಎನಿ ಕ್ವಶನ್. ನೀವು ರೆಗ್ಯುಲರ್ ಮಾತಾಡ್ತಾ ಇದ್ದಾಗ 5 ಮಿನಿಟ್ಸ್ ಮಾತಾಡಿದಾಗ ಇಫ್ ಯು ಹ್ಯಾವ್ ಎಂಪತಿ, ನಿಮ್ಗೆ ಗೊತ್ತಾಗುತ್ತೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ ಅಂತ. ಫ್ರೀ ಅಡ್ಮಿಷನ್ಗಳು ಕೊಡ್ತಾ ಇದ್ದೀವಿ. ಸೊ ನನ್ನ ಏಮ್ ಏನು ಅಂತಂದರೆ, ಥ್ರೂ ಮೈ ಇನ್ಸ್ಟಿಟ್ಯೂಷನ್ ಒಂದು ಈ ಲರ್ನಿಂಗ್ ಹ್ಯಾಬಿಟ್ನ ಬೆಳೆಸಬೇಕು ಜನಗಳಲ್ಲಿ. ಆಮೇಲೆ ಈ ಎಜುಕೇಷನ್ ಸಿಸ್ಟಮ್ ರಿಫಾರ್ಮ್ ಮಾಡೋದಕ್ಕೆ ಒಂದು ಅವೇರ್ನೆಸ್ ಏನಿದೆಯಲ್ಲ ಪೇರೆಂಟ್ಸಲ್ಲಿ, ಅದನ್ನು ಮೂಡಿಸ್ಬೇಕು. ಚಿಲ್ಡ್ರನ್ ಶುಡ್ ಹ್ಯಾವ್ ಆ್ಯಂಬಿಷನ್ ಅಂತ. ನಾನು ದೊಡ್ಡದಾಗಿ ಏನು ಮಾಡ್ತೀನಿ, ಬಂದವ್ರಿಗೆಲ್ಲ IAS ಆಗಿ ಅಂತ ಹೇಳೋದು ನಾನು. ನೀವು 1 ವರ್ಷ ನೀವು ಜಿಯೋಗ್ರಫಿ, ಎನ್ವಿರಾನ್ಮೆಂಟು, ಎಕಾನಮಿ, ಸೋಷಿಯಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲ ನಾಲೆಜ್ ನೀವು ಏನು ಮಾಡಿದಿರಿ ಅಂತಂದರೆ, ಆ ನಾಲೆಜ್ ನಿಮಗೆ ಯು ಆರ್ ಗೋಯಿಂಗ್ ಟು ಬಿ ಗುಡ್ ಸಿಟಿಜನ್, ಇನ್ಫಾರ್ಮ್ಡ್ ಸಿಟಿಜನ್ ಆಗ್ತೀರಾ ನೀವು. ಅದನ್ನು ನೀವು ಪ್ರೈವೇಟ್ ಕಂಪ್ನಿಗೆ ಹೋಗಿ, IT ಕಂಪ್ನಿಗೆ ಹೋಗಿ, ಅಲ್ಲಿ ಯು ಆರ್ ಗೋಯಿಂಗ್ ಟು ಶೈನ್ ಅಂತ. ನೀವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗಿ, ಈ ಯೂನಿವರ್ಸಿಟಿಗೆ ಹೋಗಿ, ಅಲ್ಲಿ ಲೀಡರ್ಶಿಪ್ ಬರುತ್ತೆ. ಯಾಕಂದರೆ ಯು ಅಂಡರ್ಸ್ಟ್ಯಾಂಡ್ ದಿ ಸಿಸ್ಟಮ್ ಅರೌಂಡ್ ಯು. ಸೊ ಹಂಗಾಗಿ ಆ ಒಂದು ಇಂಟೆನ್ಷನಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೆ ಮೇಜರ್ ಫೋಕಸ್. ಓಕೆ. ಕೊನೆಯದಾಗಿ, ಈಗ ಎಕ್ಸಾಮ್ ಸಿಸ್ಟಮ್ ಇಂದ ಬೇಸತ್ತಿರೋರು ಅಥವಾ ಇಷ್ಟೆಲ್ಲ ಪೇಪರ್ ಲೀಕು ಸಮಸ್ಯೆಗಳ ನಡುವೆನೂ ಮುನ್ನುಗ್ತಿರೋರು, ಮತ್ತೊಂದು ಚಾನ್ಸ್ ಕಾಯ್ತಿರೋರು, ನೇಮಕಾತಿ ಆಗಿಲ್ಲ ಅಂತ ಬೇಸರದಲ್ಲಿ ಹೋರಾಟ ಮಾಡ್ತಿರೋರು, ಏಜ್ ಬಾರ್ ಆಗಿ ಹೋಗಿರೋರು, ಇವ್ರಿಗೆಲ್ಲ ನಿಮ್ಮ ಸಂದೇಶ ಏನು ಒಬ್ಬ ಕೋಚಿಂಗ್ ಎಕ್ಸ್ಪರ್ಟ್ ಆಗಿ? ನಾವು ಒಂದಕ್ಕೆ ಅಂಡ್ಕೊಂಡು ಕೂತ್ಕೋಬಾರ್ದು. ಯಾವಾಗಲೂ ನಮ್ಮನ್ನು ನಾವು ಡೆವಲಪ್ ಮಾಡ್ಕೊತಾ ಇರಬೇಕು. ನಾನಿಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಷನಿಗೆ ಬರೋರಿಗೆ UPSC 2 ಇಯರ್ಸ್ ಎಫರ್ಟ್ ಹಾಕಿ, ಅದಾದಮೇಲೆ ನ್ಯಾಷನಲ್ ಲಾ ಸ್ಕೂಲು, IIT ಅಥವಾ ಹಾರ್ವರ್ಡ್, ಆಕ್ಸ್ಫರ್ಡ್ಗೆ ಕೋರ್ಸಿಗೆ ಅಪ್ಲೈ ಮಾಡಿ ಅಲ್ಲೋಗಿ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ನೀವೇ ಸ್ವಂತ ಉದ್ಯಮ ಶುರು ಮಾಡಿ ಅಥವಾ ಒಂದು ಜಾಬ್ ಸೇರಿಕೊಂಡು ಅಲ್ಲಿರೋ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಳ್ಳಿ, ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ರೈಟಿಂಗ್ ಇರ್ಬೋದು, ಮ್ಯೂಸಿಕ್, ಡಾನ್ಸ್, ಏನಾದರೂ ಒಂದು ಸ್ಪೋರ್ಟ್ಸಲ್ಲಿ. ನಮಗೆ ಈಗ ನಾನು ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದು ನನ್ನ ಬರವಣಿಗೆ ಹವ್ಯಾಸ, ಬ್ಲಾಗಿಂಗು. ನನಗೆ KS ಇಷ್ಟ ಆಗಲಿಲ್ಲ, PDO ಬಿಟ್ಟಿದ್ದೆ.
ಬ್ಲಾಗ್ನ ಇನ್ಸ್ಟಿಟ್ಯೂಷನ್ ಕನ್ವರ್ಟ್ ಮಾಡಿದೆ. ಬ್ಲಾಗಿಂಗ್ ಹವ್ಯಾಸನೇ ಇರಲಿಲ್ಲ ಅಂದಿದ್ರೆ ನಾನು ಪಿ ಡಿ ಒ ಆಗಿ ಇರ್ತಾ ಇದ್ದೆ. ಸೊ ಈಗಿನ ಜನ್ರೇಷನ್ ಗುಡ್, ಇದು ಆಂಬಿಷನ್ ಇದೆ ಇಲ್ಲ ಅಂತಂದಲ್ಲ, ಬಟ್ ಮೀನ್ ವೈಲ್ ನಮ್ಮನ್ನು ನಾವು ವರ್ಸಟೈಲ್ ಇಂಡಿವಿಜುವಲ್ ಆಗಿ ಡೆವಲಪ್ ಮಾಡ್ಕೋಬೇಕು. ಇದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೊಂದು ನಾವು ಕಲ್ತಿರೋ ಸ್ಕಿಲ್ ಇನ್ನೊಂದು ಕಡೆ ಯೂಸ್ ಮಾಡ್ಕೋಬೇಕು. ಅದನ್ನು ಒಂದು ಅವಕಾಶ ತಪ್ಪು ಅಂದರೆ ಇನ್ನೊಂದು ಅವಕಾಶ ಹುಡುಕ್ಬೇಕು, ಇಲ್ಲಾಂದ್ರೆ ನಾವೇ ಸೃಷ್ಟಿ ಮಾಡ್ಕೋಬೇಕು. ಆ ಕೆಪಬಿಲಿಟಿ ಬೆಳೆಸ್ಕೊಂಡು ಹೋಗ್ಬೇಕು. ದಟ್ ಈಸ್ ಮೈ ವರ್ಡ್ ಆಫ್ ಅಡ್ವೈಸ್. ಸೊ ಹೋರಾಟ ಮತ್ತೆ ಅದರಿಂದ ದುಃಖಿತರಾಗಿ ಕೂರೋದ್ರಿಂದ ಪರಿಹಾರ ಸಿಗಲ್ಲ ಅಂತೀರ. ಟ್ರೈ ಮೂವ್ ಆನ್, ಇಮಿಡಿಯೇಟ್ಲಿ ಬೌನ್ಸ್ ಬ್ಯಾಕ್ ಮಾಡಬೇಕು, ಡೂ ಸಮಥಿಂಗ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಯಾಕಂದರೆ ಆರಂಭದಲ್ಲಿ ನಾನು ತಗೊಂಡಿದ್ದೆ ಈ ಕಾಂಬಿನೇಷನ್, ನೀವು ಎಜುಕೇಷನ್ ಸಿಸ್ಟಮಲ್ಲಿ ನಿಮ್ಮ ಅನುಭವ ಪ್ಲಸ್ ಸಾಮಾಜಿಕ ಬದಲಾವಣೆ ತರುವಂಥ ಒಂದು ಕನಸು. ಆಲ್ ದಿ ಬೆಸ್ಟ್ ಸರ್, ಎಲ್ಲದಕ್ಕೂ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಎಸ್ಪೆಷಲಿ ಪೊಲಿಟಿಕಲ್ ಅನಾಲಿಸಿಸು, ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನು ಭಾಳ ತೀಕ್ಷ್ಣವಾಗಿ ಆಳವಾಗಿ ವಿಶ್ಲೇಷಣೆ ಮಾಡ್ತೀರಿ. ಆ ಥರ ಕ್ವಾಲಿಟಿ ವಿಶ್ಲೇಷಣೆ ಕಡಿಮೆ ನಾನು ನೋಡಿರೋ ಪ್ರಕಾರ. ಸೊ ಹಂಗಾಗಿ ಯಾಕಂದರೆ ನಾವು ಕಂಟಿನ್ಯೂಸ್ ಆಗಿ ತಿಳ್ಕೊಳ್ತಾ ಇರಬೇಕು. ಸೊ ರಿವ್ಯೂ ಬೈ ಸೌಖ್ಯ ಅಂತಂದರೆ ದಟ್ ಈಸ್ ವಂಡರ್ಫುಲ್ ಚಾನಲ್. ನೀವು ಭಾಳ ಎತ್ತರಕ್ಕೆ ಬೆಳೀರಿ. ಮುಂದೊಂದು ದಿನ ನೀವು ಕೂಡ MLA MP ಆಗಲಿ, ಕಂಟೆಸ್ಟ್ ಮಾಡಿ ಅಂತಂದು ನಾವು ಕೂಡ ಹಾರೈಸ್ತೀವಿ, ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿಕ್ಷಣದ ಮೂಲಕ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಿ ಅಂತ ಕೇಳಿದ್ರೆ ಅದು ಶಿಕ್ಷಣದಿಂದ ಅನ್ನೋದೇ ಈ ಕಾರ್ಯಕ್ರಮದ ಸಂದೇಶ. ಥ್ಯಾಂಕ್ ಯು.